ವ್ಯಾಖ್ಯಾಮುದ್ರಾಂ ಕರಸರಸಿಚೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗತಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎರಡು ದಿನಗಳಿಂದ ಆಚಾರ್ಯರ ತತ್ವವಾದದ ಕೊಡುಗೆ, ಅದರ ಪ್ರಸ್ತುತತೆಯ ಚಿಂತನೆಯನ್ನು ಮಾಡ್ತಾ ಎಲ್ಲರೊಂದಿಗೆ ಬೆರೆತು ಸಮಾಧಾನ ಚಿತ್ತದಿಂದ ಎಲ್ಲರ ಏಳಿಗೆಯನ್ನೂ ಕೂಡ ಪ್ರೀತಿಸುತ್ತಾ ಬದುಕುವಂತಹ ಸುಂದರವಾದ ವಿವರಣೆಯನ್ನು ಕೊಟ್ಟ ಮೇಲೂ ಅದು ಮುಟ್ಟದೆ ಒಂದು ರೀತಿಯಲ್ಲಿ ಮತ್ತೆ ಕತ್ತಲೆಯ ಹಾದಿಯನ್ನು ತುಳಿತಾ ಇದೆಯೋ ಅನ್ನುವ ಒಂದು ಸಂದೇಹ ಉಂಟಾಗುವಂತಹ ಸ್ಥಿತಿಯಲ್ಲಿ ಮತ್ತೆ ನಾವು ಅದನ್ನು ಮರು ಅವಲೋಕನ ಮಾಡುವಂತಹ ಅವಶ್ಯಕತೆ ಇದೆ ಅನ್ನುವ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ದಾರಿಯಲ್ಲಿರುವವರು ಆ ದಾರಿಯಲ್ಲೇ ಇರ್ತಾರೆ, ಅವರು ಬಿಟ್ಟು ಹೋಗುವುದಿಲ್ಲ. ಆದರೆ ದಾರಿಯಲ್ಲಿ ಬರಬೇಕಾದವರು ತಪ್ಪಿದಾಗ ಅದು ನಿಜವಾದ ನಮಗೆ ನಷ್ಟ ಅಂತನ್ನುವಂತಹ ಚಿಂತನೆಯಿಂದ ಈ ಮಾತು ಹೇಳಿದೆ. ಜಗತ್ತಿಗೆ ಸಂಬಂಧಪಟ್ಟಂತೆ, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತೆ, ಎಲ್ಲ ಮೂಲೆಗೂ ಸಂಬಂಧಪಟ್ಟಂತೆ ಇರುವ ಅನೇಕ ಅಪೂರ್ವವಾದ ಮಾಹಿತಿಗಳನ್ನು ಆಚಾರ್ಯರು ಕೊಟ್ಟು 700 ವರ್ಷ ಕಳೆದಾದ ಮೇಲೂ ಇನ್ನೂ ನಾವು ಅದನ್ನು ಅರ್ಥೈಸಿಕೊಳ್ಳಲಿಕ್ಕಾಗದೆಯೋ ಅಥವಾ ಅರ್ಥೈಸಿಕೊಂಡಿದ್ರೂ ಅದನ್ನು ಮುಟ್ಟಿಸಲಿಕ್ಕಾಗದೆಯೋ ಕಳ್ಕೊಳ್ತಾ ಇದ್ದೇವೆ ಅಂತ ಅನಿಸುತ್ತೆ. ಅಂತಹ ವಿಜ್ಞಾನದ ಕೊಡುಗೆಯನ್ನು ನಾವು ನಿನ್ನೆ ನೋಡ್ತಾ ಆಕಾಶದ ಬಗ್ಗೆ ಅವರು ಕೊಟ್ಟಂತಹ ಅಪೂರ್ವ ಚಿಂತನೆ, ಪರಮಾಣುವಿನ ಬಗ್ಗೆ ಕೊಟ್ಟಂತಹ ಅಪೂರ್ವ ಮಾಹಿತಿ, ಅದರಲ್ಲೂ ದ್ರವ್ಯಗಳ ಸೃಷ್ಟಿ ಎನ್ನುವ ಚಿಂತನೆ ಬಂದಾಗ ಅದು ಹೇಗಿತ್ತು ಅನ್ನೋದನ್ನು ಯೋಚಿಸಿದಾಗ ನಾವು ಇವತ್ತು ವಿಜ್ಞಾನದಲ್ಲಿ ಹೇಳುವಂತಹ ಅನೇಕ ಮಾಹಿತಿಗಳು, ಅದರಲ್ಲೂ ಕೆಲವೆಲ್ಲ ಇವತ್ತು ಪೂರ್ತಿ ಅದು ಯಾವುದೇ ಪಂಚಾಂಗ ಇಲ್ಲದಂತಹ ಮಾತುಗಳು ಅನ್ನೋದು ಕೆಲವು ಈಗ ಡಾರ್ವಿನ್ ಥಿಯರಿ ಇತ್ಯಾದಿಗಳನ್ನು ಇವತ್ತು ಡಿಸ್ಪ್ರೂವ್ ಮಾಡಿಬಿಟ್ಟಿದ್ದಾರೆ. ನಾವು ಯಾವುದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಬಹಳ ಗಾಢವಾಗಿ ಯೋಚಿಸ್ತೇವೋ, ಕೆಲವು ಮಾತುಗಳಲ್ಲಿಂದ ಯೋಚಿಸ್ಲಿಕ್ಕಿರುವಂಥದ್ದು ಹೌದಾದರೂ ಮಂಗನೇ ಮನುಷ್ಯ ಆದದ್ದಂತೂ ಅಲ್ಲ ಅನ್ನೋದು ನಿರ್ವಿವಾದ. ಆದರೆ ನಮ್ಮಲ್ಲೂ ಕೂಡ ಅವತಾರದ ಕಲ್ಪನೆಯನ್ನು ಹೇಳುವಾಗ ನೀರಿನಲ್ಲಿಯೇ ಮೊದಲು ಹುಟ್ಟಿದ್ದು ಜೀವ, ಆ ನೀರಿನಲ್ಲಿ ಹುಟ್ಟಿದ ಜೀವದ ವೈವಿಧ್ಯ ಅನ್ನೋದು ಬೆಳೀತಾ ಅದು ನೀರು ಮತ್ತು ನೆಲದ ಮೇಲೆ ಬೆಳೆಯಿತು, ಆಮೆಯಾಗಿ ಪೂರ್ತಿ ಭೂಮಿಯಲ್ಲೇ ಬೆಳೆಯುವ ವರಾಹವಾಯಿತು, ಬೆಳೆದು ನಿಂತರೂ ತಲೆ ಬೆಳೆಯದೆ ದೇಹ ಮಾತ್ರ ಬೆಳೆಯುವ ನರಸಿಂಹವಾಯಿತು, ಮತ್ತು ಪೂರ್ತಿ ಬೆಳೆದಾಗ ಪೂರ್ತಿ ಆಕಾರ ವಾಮನವಾಯಿತು. ಆ ನಂತರ ಮನುಷ್ಯನ ನಾಗರಿಕತೆಯ ಕಲ್ಪನೆಯನ್ನು ಚಿಂತಿಸುವ ಹಾಗೆ ಎಲ್ಲವನ್ನೂ ಕೂಡ
ದುಷ್ಟ ಶಕ್ತಿಯನ್ನು ಉಳಿಯಗೊಡದೆ ಬೆಳೆಯಲು ನಿಂತಹ ಪರಶುರಾಮವಾಯಿತು. ರಾಜ್ಯಭಾರವನ್ನು ನಡೆಸಿ ಒಬ್ಬ ವ್ಯಕ್ತಿಗೆ ಮಾದರಿಯಾಗಿ ನಿಲ್ಲಬೇಕಾದ ರಾಮನ ಚಿಂತನೆ ಬಂತು. ಅಲ್ಲಿಂದ ಎಲ್ಲವನ್ನೂ ನಾವು ಎದುರಿಗೆ ಹೇಗೆ ಸಿಕ್ಕಿತೋ ಹಾಗೆ ತೆಗೆದುಕೊಳ್ಳುವುದಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಅದನ್ನು ಹೇಗೆ ಡಿಫೈನ್ ಮಾಡಬೇಕು ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಕೃಷ್ಣನ ಯಾಕೆಂದರೆ ನೀವು ಯೋಚನೆ ಮಾಡಿದರೆ, ಒಂದು ಕಡೆ ಏಕಪತ್ನಿ ವ್ರತಸ್ಥನಾದವ, ಇನ್ನೊಂದು ಕಡೆ 16,100 ಜನ ಹೆಣ್ಣು ಮಕ್ಕಳ ಒಡೆಯನಾದ. ಆದರೆ ಅಲ್ಲಿ ಹೇಳಬೇಕಾದೆ ಅನಾದಿ ಬ್ರಹ್ಮಚಾರೀಚ, ಆಮೇಲೆ ಷೋಡಶಸ್ತ್ರೀ ಸಹಸ್ರೇಶಃ. ಅಲ್ಲೇ ಹಿಂದೆ ಮುಂದೆ ಹೇಳಬೇಕಾದ್ರೆ ಒಂದೇ ವ್ಯಕ್ತಿಯ 2 ಮುಖಗಳನ್ನು ಪರಿಚಯಿಸಿಕೊಡ್ತಾರೆ. ಆ ನಂತರವೂ ಕೂಡ ಮನುಷ್ಯನ ಬೆಳವಣಿಗೆ ತೀರಾ ಅಸಹಜವಾದಾಗ ಮೋಹಕ್ಕೆ ಒಳಗಾಗುತ್ತೆ. ಸಜ್ಜನರಿಗೆ ಮೋಹ ಒಳಗಾಗಬಾರದು ಅಂತ ಬುದ್ಧನಿಂದ ಪ್ರಶಾಂತ ವಿದ್ಯೆ ಸಿಕ್ಕಿತು. ಆದರೆ ಯಾರು ಆ ಮಾತಿಗೆ ಈಗ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ನಾವು ಯೋಚಿಸಿದರ ಪರಿಣಾಮ ಏನೇನಾಗಿದೆ ಅಂತ ನಮಗೆ ಗೊತ್ತಿದೆ. ಸಿಗಬೇಕು ಅನ್ನುವುದು ಸತ್ಯ. ಆದರೆ ಯಾರಿಗೆ ಯಾವುದರಲ್ಲಿ ಅರ್ಹತೆ ಇದೆಯೋ ಅಂಥವರಿಗೆ ನಾ ಭಕ್ತಾಯ ಕದಾಚನ ಅನ್ನುವ ಮಾತು ಇದೆ. ಅಮೇರಿಕಕ್ಕೆ ಆ 2 ಬಿಲ್ಡಿಂಗ್ನ ನಡುವೆ ಬಾಂಬ್ ಹಾಕಿದ ವ್ಯಕ್ತಿ ಅದೇ ದೇಶದಲ್ಲಿ 11 ಗೋಲ್ಡ್ ಮೆಡಲ್ ಪಡೆದ ವ್ಯಕ್ತಿಯಾಗಿದ್ದ. ಅಲ್ಲೇ ಓದಿ ಅಲ್ಲೇ ಬೆಳೆದು ಆ ಅಣುವಿಜ್ಞಾನವನ್ನು ತಿಳಿದುಕೊಂಡು ಅಂಥದ್ದನ್ನು ಹೇಗೆ ಬಳಸಬೇಕು ಅಂತ ತಿಳಿದು ದುಷ್ಟರ ಕೈಗೆ ಕತ್ತಿ ಕೊಟ್ಟರೆ ಅವನು ಕತ್ತು ಕುಯ್ತಾನೆ ಹೊರತು ಇನ್ನೇನು ಮಾಡಲ್ಲ. ಕತ್ತಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಅದು ಯಾರ ಕೈಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಕೊಡುವ ವಿಜ್ಞಾನ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ವಿಜ್ಞಾನ ಯಾರ ಕೈಗೆ ಸಿಗುತ್ತೋ. ನೀವು ಹಾರ್ಪ್ ಅಂತ ಇವತ್ತು ಇಂಟರ್ನೆಟ್ಟಲ್ಲಿ ಪರಿಶೀಲನೆ ಮಾಡಿದರೆ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ನಾವು ಬಹಳ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಪ್ರತಿಯೊಂದು ಮತದಿಂದಲೂ ಬೇರೆ ಬೇರೆ ಥರದ ಸಜ್ಜನರು ಇವತ್ತು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಆಲೋಚನೆಯಲ್ಲಿ ಬೇರೆ ಮುಖ ಇರಬಹುದು. ಗಿಡ ನೆಡ್ತೇವೆ, ಕೆರೆಗಳನ್ನು ಹೂಳುಗಳನ್ನು ತೆಗಿತೇವೆ, ಚೆನ್ನಾಗಿ ಒಳ್ಳೆಯ ಕಾರ್ಯಗಳು ನಡೀಲಿ ಅಂತ ನಾವು ತುಂಬ ದೇವಸ್ಥಾನಗಳನ್ನು ಕಟ್ಟಿ ಉದ್ಧಾರ ಮಾಡ್ತೇವೆ. ಇಷ್ಟೆಲ್ಲ ಇದ್ದರೆ ಇದಕ್ಕೆ ವಿರುದ್ಧವಾದ ಒಂದು ಅಸುರ ಚಿಂತನೆ ಹೇಗೆ ಬೆಳೀತಾ ಇದೆ ಅಂತ ನೀವು ನೋಡಿದರೆ, ಇಲ್ಲಿ ಕೂತವರ ಮೇಲೆ ಯಾವ ಆಯುಧಗಳನ್ನು ಪ್ರಯೋಗ ಮಾಡದೆ ನಮ್ಮ ಈ ಪದರ ಇದೆಯಲ್ವ, ಅಯಾನ್ ಪದರ ಮತ್ತು ಅದರ ಮೇಲೆ ಓಝೋನ್ ಪದರ, ಆ ಪದರದ ಭಾಗವನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸುವಂತಹ ಒಂದು ವಿಜ್ಞಾನದ ಕಿರಣಗಳನ್ನು ಪ್ರಯೋಗಿಸಿ ನಾವು ಕೂತಲ್ಲೇ ಇದ್ದಕ್ಕಿದ್ದಾಗೆ ಅದರ ಪದರ ಮೇಲೆ ಹೋದ ತಕ್ಷಣ ಇಲ್ಲಿದ್ದ ಅಷ್ಟೂ ಜನ ಉಸಿರು ಕಟ್ಟಿ ಅಥವಾ ಬಿಸಿಗೆ ತಾಳಲಿಕ್ಕಾಗದೆ, ಅಂದರೆ ಟೆಂಪರೇಚರ್ ಜಾಸ್ತಿ ಆಗಿಬಿಡುತ್ತೆ. ಅಥವಾ ಮೋಡಗಳ ನಡುವೆ ಕ್ಷಿಪಣಿ ಹಾರಿಸಿ ಕೃತ್ರಿಮವಾದಂತಹ ಮಿಂಚನ್ನು ಬೀಳಿಸಿ ಆ ಇಡೀ ಊರನ್ನೇ ನಾಶ ಮಾಡಿಬಿಡಬಹುದು. ನಾವು ಇವತ್ತು ಬಳಸುವ ಮೊಬೈಲ್ ಥರದ ಆ್ಯಂಟನ್ಗಳನ್ನು ಉಪಯೋಗಿಸಿ ಕೂತ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯ ಜನರ ನಡುವೆ ಅದನ್ನು ಇಟ್ಟು ಹೈ ಫ್ರೀಕ್ವೆನ್ಸಿ ಇಟ್ಟ ತಕ್ಷಣವೇ ಒಬ್ಬರ ಮನಸ್ಸಿನಲ್ಲಿ ತಾಳ್ಮೆ ಇಲ್ಲದೆ ಕೋಪದಿಂದ ಪರಸ್ಪರ ಜಗಳಾಡಿಕೊಂಡು ಅವರೇ ಕೊಂದುಕೊಳ್ಳುವ ಸ್ಥಿತಿಗೆ ಬಂದು ಸಾಯುವ ಸ್ಥಿತಿಯ ಆಧುನಿಕ ತಂತ್ರಜ್ಞಾನದ ಆಯುಧಗಳನ್ನು ಇವತ್ತು ಕಂಡು ಹಿಡಿದು ಕೂತಿದ್ದಾರೆ. ನಾವು ಶಾಂತಿ 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 ಅಂತ ಹೇಳಿ ನಮಗೆ ಎಷ್ಟಾದರೂ ಒಂದು ಆತ್ಮದ ಭರವಸೆ ಇದೆ, ಅದಾದ ತಕ್ಷಣ ಎಲ್ಲ ಹಾಳಾಗತ್ತೆ ಅಂತಲ್ಲ. ನಾನು ಹೇಳಿದ್ದು ಈ ದೇಶದ ಚಿಂತನೆ ಸಂಸ್ಕೃತಿ ಹೇಗಿದೆ, ಹಾಳುಗೆಡವಬೇಕು ಅಂತಲೇ ಯೋಚಿಸುವಂತಹ ಜನರ ಭಾವನೆ ಇವತ್ತು ಹೇಗಿದೆ. ಬುದ್ಧನ ಮೇಲೆ ತುಂಬ ಆಕ್ಷೇಪಗಳನ್ನು ಮಾಡ್ತಾರೆ. ಅಂದರೆ ಆಚಾರ್ಯರು ಕೊಟ್ಟಂತಹ ಬುದ್ಧನ ಮೇಲೆ, ಯಾಕೆಂದರೆ ನಮ್ಮಲ್ಲಿ 2 ಬುದ್ಧ ಇದ್ದಾನೆ ಅಂತ ಒಂದು ಭ್ರಮೆ ಇದೆ. ಆದರೆ ಆಚಾರ್ಯರು ಹೇಳೋದು ಒಬ್ಬನೇ ಬುದ್ಧ ಇರುವುದು. ಆಮೇಲೆ ಬಂದ ಬುದ್ಧ ಅದು ಹರ್ಷಚರಿತನ 400 ವರ್ಷ ಆದ ಮೇಲಿನ ಕಲ್ಪನೆಯ ಬುದ್ಧ. ನಮಗೆ ಗೊತ್ತಿರುವುದು ಅವನ ಬಾಲ್ಯದ ಆ ಚರಿತ್ರೆ ಏನಿದೆ, ಎಲ್ಲ ದೇವತೆಗಳ ನಡುವೆ ನಿಂತು ಅವರ ಆಯುಧಗಳನ್ನೆಲ್ಲ ಪುಡಿಗಟ್ಟಿ ಈ ಎಲ್ಲ ವೇದ ಪ್ರತಿಪಾದ್ಯರಾದ ದೇವತೆಗಳು ಈ ಬುದ್ಧನ ಮುಂದೆ 0. ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದವರು ಸೇರಿ ತನ್ನದೇ ಇನ್ನೊಂದು ರೂಪದಿಂದ ಅವನ ಮೇಲೆ ದಾಳಿ ಮಾಡಿದ್ದಾನೆ. ಅವರೇನು ಅನ್ಕೊಂಡ್ರು, ಅಲ್ಲಿಯ ತನಕ ಬ್ರಾಹ್ಮಣ್ಯದ ದಾರಿಯಲ್ಲಿ ಬಂದಂತಹ ದುಷ್ಟರು ವೇದವನ್ನು ದುರುಪಯೋಗ ಮಾಡಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಅವರ ಕೈಯಿಂದ ತಪ್ಪಿಸಲಿಕ್ಕೆ ಇದೊಂದು ಮಾರ್ಗ ಇತ್ತು. ಹಾಗಾಗಿ ಅವರ ಶೂನ್ಯಂ ಶೂನ್ಯಂ ಕ್ಷಣಿಕಂ ಕ್ಷಣಿಕಂ ಸ್ವಲಕ್ಷಣಂ ಸ್ವಲಕ್ಷಣಂ ಅಂತ ಹೇಳಿದರು. ಅವ್ರಿಗೇನನ್ನಿಸ್ತು, ಈ ದೇವತೆಗಳ ಎಲ್ಲ ಶಸ್ತ್ರಗಳು ಈ ಬುದ್ಧನ ಮಗುವಿನ ಕೈಯಲ್ಲಿ ನುಚ್ಚು ನೂರಾಯಿತು ಅಂತಂದರೆ ಈ ವೇದ ಪ್ರತಿಪಾದ್ಯರಿಗಿಂತ ಈ ಮಗುವಿನ ಮಾತು ದೊಡ್ಡದು ಅಂತ ಯೋಚನೆಗೆ ಬಂದರು. ವೇದವನ್ನು ಬಿಟ್ಟುಬಿಟ್ರು. ವೇದದ ಭಾಗ್ಯ ದೊಡ್ಡದು ಉಳಿಯಿತು. ಇಲ್ಲ ಅಂದರೆ ನಾವು ಯೋಚನೆ ಮಾಡಬೇಕು, ಮಹಾಭಾರತದಲ್ಲಿ ಅರ್ಜುನನಿಗೂ ಅಶ್ವತ್ಥಾಮನಿಗೂ ಯುದ್ಧ ಆಗುವ ಪ್ರಸಂಗದಲ್ಲಿ ಇಬ್ಬರೂ ಪ್ರಯೋಗ ಮಾಡಿದ್ದು ಬ್ರಹ್ಮಾಸ್ತ್ರವನ್ನು. ಆ ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಏನು ಅಂತ ಯೋಚನೆ ಮಾಡಿದರೆ ನಾವು ಆಶ್ಚರ್ಯ ಪಡ್ತೇವೆ.
ನಾವು ಯಾವುದನ್ನು ನಿತ್ಯ ಜಪದಲ್ಲಿ ಉಪಯೋಗಿಸುವ ಗಾಯತ್ರಿ ಮಂತ್ರ ಇದೆ, ಬ್ರಹ್ಮ ಶಿರೋ ಮಂತ್ರವನ್ನು ಸೇರಿಸಿಕೊಂಡ ಗಾಯತ್ರಿ ಮಂತ್ರ ಏನಿದೆ, ಅದನ್ನೇ ಅವರು ಸರಿಯಾದ ಕ್ರಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ನ್ಯಾಸಗಳು, ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಮಾಡಿ, ದೇಹದ ಪ್ರತಿಯೊಂದು ಸರ್ವಾಂಗನ್ಯಾಸಗಳನ್ನು ಮಾಡಿ ಅದರಲ್ಲಿ ಚಿಂತನೆ ಮಾಡಿದಾಗ ಬಿಟ್ಟ ಬಾಣ ಜಗತ್ತನ್ನೇ ಸುಡಬಲ್ಲಂತಹ ಶಕ್ತಿ ಇತ್ತು ಅಂತ. ಅಂದರೆ ಬರಿಯ ಗಾಯತ್ರಿಯ ಮಂತ್ರದ ಅಸ್ತ್ರಕ್ಕೆ, ನಮ್ಮಲ್ಲಿ ಅಸ್ತ್ರ ಮತ್ತು ಶಸ್ತ್ರ ಅಂತ ಎರಡು, ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡು ಮಂತ್ರವನ್ನು ಪ್ರಯೋಗಿಸಿದರೆ ಅದು ಅಸ್ತ್ರವಾಗುತ್ತೆ. ಕೈಯಲ್ಲಿ ಚಾಕಚಕ್ಯತೆಯಿಂದ ಯುದ್ಧ ಮಾಡಿ ನಮ್ಮ ತಾಕತ್ತನ್ನು, ದೇಹದ ತಾಕತ್ತನ್ನು ತೋರಿಸಿದರೆ ಅದು ಶಸ್ತ್ರ ಆಗುತ್ತೆ. ಕೆಲವೊಮ್ಮೆ ಶಸ್ತ್ರವನ್ನು ಅಸ್ತ್ರವನ್ನಾಗಿ ಬಳಸುವುದಿದೆ, ಇಲ್ಲ ಅಂತಿಲ್ಲ. ಆದರೆ ಅಸ್ತ್ರ ಅಂದರೆ ಮಂತ್ರದಿಂದ ಪೂತವಾದದ್ದು, ಮಂತ್ರದ ದೇವತೆ ಅದರ ಮೇಲೆ ಕುಳಿತು ಏನನ್ನು ಆದೇಶ ಮಾಡ್ತಾನೋ ಒಬ್ಬ ರಥಿಕ, ಅದು ಹೋಗಿ ಆ ಕೆಲಸವನ್ನು ಮಾಡುತ್ತೆ. ಶಸ್ತ್ರ ಅವನ ವೈಯಕ್ತಿಕ ತಾಕತ್ತಿನ ಬಲವನ್ನು ಹೇಳುತ್ತೆ. ಅಂದರೆ ಹೀಗೆ ಅವರಿಬ್ಬರು ಮಾಡಿದಂತಹ ಯುದ್ಧದ ಮಧ್ಯದಲ್ಲಿ ಬಳಕೆಯಾದಂತಹ ಬ್ರಹ್ಮಾಸ್ತ್ರಕ್ಕೆ ಬಳಕೆಯಾದದ್ದು ಗಾಯತ್ರಿ ಮಂತ್ರ. ನಾವು ನಿತ್ಯ ಹೇಳ್ತೇವೆ, ನಮಗೇನೂ ಆಗಲ್ಲ, ನಮ್ಮಲ್ಲಿ ಯಾವ ಶಕ್ತಿಯೂ ಸತ್ವವೂ ಮೂಡಲ್ಲ. ಯಾಕೆಂದರೆ ಮೊದಲ ಹಂತದಲ್ಲಿಯೇ ನಮಗೆ ಶ್ರದ್ಧೆಯೇ ಇರುವುದಿಲ್ಲ. ಎರಡನೇ ಹಂತದಲ್ಲಿ ಮಾಡದೇ ಇದ್ದರೆ ಎಲ್ಲೋ ಪಾಪ ಬರುತ್ತೆ ಎನ್ನುವ ಭಯಕ್ಕೆ ಮಾಡುತ್ತೇವೆ. ಇನ್ಯಾವುದೋ ನರಕದಲ್ಲಿ ಬಾಣೆಯಲ್ಲಿ ಹುರಿದು ಹಾಕೋದು ಬೇಡಪ್ಪ, ಕನಿಷ್ಠ ಪಕ್ಷ ಅದನ್ನು ಮಾಡಿದ್ದೇವೆ ಎನ್ನುವ ಲೆಕ್ಕಾಚಾರದಿಂದ ಆದರೂ ನಮ್ಮನ್ನು ದೇವರು ದೂರ ಇಟ್ಟಿರಲಿ ಅಂತ. ಆದರೆ ನಿಜವಾಗಿ ನಾವು ಉಪಯೋಗಿಸುವಂತಹ ಮಂತ್ರ ಒಂದೊಂದು ಕೂಡ ಅತ್ಯಂತ ಬಲಿಷ್ಠವಾದ, ನಾವು ಇವತ್ತು ವಿಜ್ಞಾನದಲ್ಲಿ ಒಂದು ಪರಮಾಣುವಿನ ಒಳಗಿನಿಂದ ಇಡೀ ಜಗತ್ತನ್ನು ಸುಡಬಲ್ಲ ಪರಮಾಣುವಿನ ಬಾಂಬನ್ನು ಏನು ಸೃಷ್ಟಿಸ್ತೇವೆ, ಮಂತ್ರದಲ್ಲೂ ಅದೇ ಶಕ್ತಿ ಇದೆ, ಶಬ್ದದಲ್ಲೂ ಅದೇ ಶಕ್ತಿ ಇದೆ. ಇವತ್ತು ವಿಜ್ಞಾನ ಹೇಳುತ್ತೆ ಶಬ್ದಕ್ಕೆ ತುಂಬ ಶಕ್ತಿ ಇದೆ, ಅದೇನು ಬೇಕಾದರೂ ಮಾಡುತ್ತೆ ಅಂತ. ಆಚಾರ್ಯರು ಔಷಧಿ ಸೂಕ್ತವನ್ನು ಪ್ರಯೋಗ ಮಾಡುವ ಮೂಲಕವೇ ಗೀತಾತ ಪುಷ್ಪ ಫಲಾವಾಪ್ತಿ ಅಂತ ತೋರಿಸಿಕೊಟ್ರು. ಕೇವಲ ಶಬ್ದದ ತರಂಗಗಳಿಂದ ಆ ಗಿಡದಲ್ಲಿ ಎಲ್ಲ ಬದಲಾವಣೆಗಳು ಉಂಟಾಗಿ ಮೊಳಕೆಯೊಡೆದು ಅದು ಬೇರು ಬಿಟ್ಟು ಗಿಡವಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿತು ಅಂತ ಆಚಾರ್ಯರು ತೋರಿಸಿಕೊಟ್ರು. ಇವತ್ತು ಜಪಾನಿನಲ್ಲಿ, ಜರ್ಮನಿಯಲ್ಲಿ, ಆಸ್ಟ್ರೇಲಿಯಾಗಳಲ್ಲೆಲ್ಲ ಈ ಸಂಗೀತದ ಕ್ರಮವನ್ನು ಉಪಯೋಗಿಸಿ ಕೃಷಿಯಲ್ಲಿ ಅತ್ಯಂತ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕಾಗುತ್ತೆ ಅಂತ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಆಮೇಲೆ ನಿತ್ಯವೂ ಕೂಡ ಅಗ್ನಿಹೋತ್ರವನ್ನು ಮಾಡಿ ಆ ಅಗ್ನಿಹೋತ್ರದ ಹೊಗೆಯನ್ನು ಆ ಬೆಳೆಯ ಗಿಡಗಳ ಪರಿಸರಕ್ಕೆ ಬಿಟ್ಟು ಅದರಲ್ಲಿ ಉಳಿದ ಬೂದಿಯನ್ನೇ ಗೊಬ್ಬರವನ್ನಾಗಿ ಬಳಸಿ ಯಾವ ಕ್ರಿಮಿಕೀಟಗಳೂ ಬರದ ಹಾಗೆ ನಾವು ಉಪಯೋಗಿಸಿಕೊಳ್ಳಿಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ದೇಶದ ಜೀವನಾಡಿಯಾದಂತಹ ಗೋವಿನ ಗೊಬ್ಬರವನ್ನೇ ಬಳಸಿ ನಮ್ಮ ಹಿಂದಿನ ಎಲ್ಲ ಕೃಷಿಕರು ಕೂಡ ಚೆನ್ನಾಗಿ ರೋಗಮುಕ್ತವಾದ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ನಾವು ಹೇಳ್ತೇವೆ ಪ್ರಗತಿಶೀಲರಾಗಿದ್ದೇವೆ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳು ಬೆಳೀತಾ ಇದೆ, ಬೇಕಾದಷ್ಟು ವೃದ್ಧಾಶ್ರಮಗಳು ಬೆಳೀತಾ ಇದೆ. ಇದು ಒಳ್ಳೆಯ ಸಂಕೇತವಾ? ಜಾಸ್ತಿ ಬೆಳೀತಾ ಇದೆ ಅಂದರೆ ಜಾಸ್ತಿ ರೋಗಿಗಳಿದ್ದಾರೆ ಅಂತ ಅರ್ಥ. ಅದು ಕಮ್ಮಿ ಆಗಬೇಕು. ಅಂದರೆ ಈ ಯೋಚನೆಯಿಂದ ನಾವು ಶಾಸ್ತ್ರವನ್ನು ಮೆಲುಕು ಹಾಕಿದರೆ ನಮ್ಮ ಹತ್ರವೇ ಇರುವಂತಹ ಸಂಗತಿಯನ್ನು ನಾವು ಮರೀತಾ ಇದ್ದೇವೆ. ಬುದ್ಧನ ಆಲೋಚನೆ ಇದ್ದದ್ದು ದುಷ್ಟರ ಕೈಗೆ ಇಂತಹ ಅತ್ಯಂತ ಬಲಿಷ್ಠವಾದ ವಿದ್ಯೆ ಹೋಗಬಾರದು ಅನ್ನುವ ಕಾರಣಕ್ಕೆ. ಹಾಗಾಗಿ ಅದೇ ಬುದ್ಧನ ಆಮೇಲಿನ ಜೀವನದ ಚರಿತ್ರೆ ಏನು ಅಂತ ನಮಗೆ ಇತಿಹಾಸ ದಾಖಲೆ ಮಾಡುವುದಿಲ್ಲ. ಆದರೆ ಎರಡು ಪ್ರಸಂಗಗಳನ್ನು ಹೇಳುತ್ತೆ. ಒಂದು ತ್ರಿಪುರಾಸುರರ ಯುದ್ಧದ ಪ್ರಸಂಗದಲ್ಲಿ ಅವರ ಶಕ್ತಿಯನ್ನು ಬಲಹೀನಗೊಳಿಸುವುದಕ್ಕೋಸ್ಕರ, ಅವರನ್ನು ಬಲಹೀನ ಮಾಡುವುದಕ್ಕೋಸ್ಕರ ಬುದ್ಧ ಬಂದು ನಿಂತ, ಬತ್ತೆಲ ನಿಂತಿಹ ಬೌದ್ಧನಿಗೆ ಅಂತ ದಾಸರು ಹೇಳುತ್ತಾರೆ. ಎರಡನೇದು ಈ ಚಿಕ್ಕ ಮಗುವಾಗಿ ದೇವತೆಗಳ ಶಕ್ತಿಯನ್ನು ಮೀರಿ ತಾನು ವೇದ ಪ್ರತಿಪಾದ್ಯವಾದ ದೇವತೆಗಳಿಗಿಂತ ಹಿರಿಯ ಅಂತ ತೋರಿಸಿ ಅವರ ಕೈಯಿಂದ ವೇದದ ಜ್ಞಾನವನ್ನು ತೊರೆಯುವಂತೆ ಮಾಡಿದ. ಕೊನೆಯದ್ದು ಇನ್ನು ಆಗಬೇಕಾದ್ದು ತುಂಬ ಸಮಯ ಇದೆ. 4,32,000 ವರ್ಷಗಳು ಬರೀ ಕಲಿಯುಗದ ಪ್ರಮಾಣ. ಅದರ 10 ಪಾಲು ಚತುರ್ಯುಗ ಅಂದರೆ 43,20,000. ಅಂದರೆ 1,000 ಇಂತಹ ಯುಗಗಳು ದಾಟಿದಾಗ ಒಂದು ಮಹಾಯುಗ ನಡೆಯುತ್ತೆ. ಅಂದರೆ 1000 ಯುಗಗಳ ಚಕ್ರ ಮುಗಿಯತ್ತೆ. ಅಂದರೆ ಅದರಲ್ಲಿ 14 ಮನ್ವಂತರಗಳಿದೆ. ಅಂತಹ 1000 ಯುಗಗಳು ಕಳೆದ ಮೇಲೆ ಅಂದರೆ 4,32,000 ಇಂಟು 10 ಇಂಟು 1000 ಇಂಟು 2 ಯಾಕೆ ಅಂದರೆ ಅಹರ್ಯದ್ ಬ್ರಹ್ಮಣೋ ವಿದು. ಈ 1000 ಯುಗಗಳ ಚಲನೆ ಅಂದರೆ ಚತುರ್ಯುಗಗಳ ಚಲನೆ ಮುಗಿದಾಗ ಬ್ರಹ್ಮದೇವರ ಒಂದು ಹಗಲಾಗತ್ತೆ. ಅದೇ ಮತ್ತೆ ರಿಪೀಟ್ ಆದರೆ ಒಂದು ರಾತ್ರಿ ಆಗುತ್ತೆ. ಅಂದರೆ 2 ಇಂಟು 360 ಅಂದರೆ 1 ವರ್ಷ, ಇಂಟು ಮತ್ತೆ 100 ಅಂದರೆ 100 ವರ್ಷ. ಇಷ್ಟು ಸೇರಿದರೆ 31,104,000 ಕೋಟಿ ವರ್ಷ. ಇದು ಇಡೀ ಜಗತ್ತಿನ ಅಂದರೆ ಬ್ರಹ್ಮಾಂಡದ ಆಯುಷ್ಯದ ಕಾಲ. ಅಂದರೆ ಚತುರ್ಮುಖನ ಆಯುಷ್ಯವೂ ಹೌದು, ಬ್ರಹ್ಮಾಂಡದ ಆಯುಷ್ಯವೂ ಹೌದು. ಇಷ್ಟು ಕರಾರುವಕ್ಕಾಗಿ ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ನಮಗೆ 0 ಬಗ್ಗೆ ಏನು ಇವತ್ತು ಹೇಳ್ತಾರೆ, ಆದರೂ ಬೇರೆ ದೇಶಗಳಲ್ಲಿ ಅವರವರ
ದೇಶದ ಕೊಡುಗೆಯನ್ನು ಹೇಳಬೇಕಾದ್ರೆ ಅದರ ಜೊತೆಗೆ ಅರಬ್ಬರ ಕೊಡುಗೆ ಅಂತ 0ಯನ್ನು ಅವರು ಘಂಟಾಘೋಷವಾಗಿ ಹೇಳ್ಕೊಳ್ತಾರೆ. ನಮಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಈ 0ಯ ಬೆಲೆ ಗೊತ್ತಿಲ್ಲದೇ ಇದ್ದರೆ ಇಂಥ ಸಂಖ್ಯೆಗಳನ್ನು ಹೇಳುವುದು ಹೇಗೆ ಸಾಧ್ಯ? ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಅನೇಕ ಸಂಖ್ಯೆಗಳು ಬರ್ತವೆ, ಎಷ್ಟೆಷ್ಟು ಸಂಖ್ಯೆಯ ಸೈನ್ಯ ಇತ್ತು ಅಂತ. ಆ ಸಂಖ್ಯೆಯನ್ನು ಬಳಸುವಾಗ ರಾಮಾಯಣದಲ್ಲಿ ಎಷ್ಟು ಸೈನ್ಯ ಇತ್ತು ಅಂತ, ರಾಮನ ಕಪಿ ಸೈನ್ಯ ಎಷ್ಟಿತ್ತು ಅಂದರೆ 1 ಅಂತ ಬರೆದ ಮೇಲೆ ಅದರ ನಂತರ 60 0 ಹಾಕಬೇಕು. ನಮಗೆ ಲೆಕ್ಕ ಬಾಯಲ್ಲಿ ಹೇಳುವುದು ಕಷ್ಟ, ಆದರೆ ಅವರು ಅದಕ್ಕೆ ಹೆಸರು ಕೊಟ್ಟಿದ್ರು. ಅದು ಶಂಖ, ಅರ್ಬುದ, ಅನಂತ, ಅತ್ಯಬ್ಧಿ ಅಂತ ಅದರ ಹೆಸರು ಬೆಳೆಸ್ತಾ ಹೋಗಿ 1 ಆದ ಮೇಲೆ 90 0 ಹಾಕುವಷ್ಟು ಸಂಖ್ಯೆಯ ನಾಮಗಳನ್ನು ಶಾಸ್ತ್ರಕಾರರು ಉಲ್ಲೇಖಿಸ್ತಾರೆ. ಇದೆಲ್ಲ ಆಯ್ತಲ್ವ, ರಾಮಾಯಣದ ಆ ಕೊನೆಯ ರಾವಣ ಒಬ್ಬನೇ ಇದ್ದಾಗ ಬ್ರಹ್ಮದೇವರಿಂದ ವರ ಪಡೆದ ಒಂದು ಮಡಿಕೆಯಲ್ಲಿನ ಸೈನ್ಯ ಇತ್ತು. ಎಲ್ಲ ಸತ್ತು ಹೋಗಿದ್ದಾರೆ, ಇವನೊಬ್ಬನೇ ಇದ್ದ. ತುಂಬ ಆಪತ್ಕಾಲದಲ್ಲಿ ಬಳಸಬೇಕು ಅಂತ ಕೊಟ್ಟಂತಹ ಸೈನ್ಯ, ಅದರ ಒಳಗಿನಿಂದ ಹೊರಗೆ ಬಂತು ಆ ಸೈನ್ಯ. ಆ ಸೈನ್ಯದ ಸಂಖ್ಯೆ ಹೇಳ್ತಾರೆ 1 ಬರೆದ ಮೇಲೆ 70 0. ಅದನ್ನೇ ಹೇಳುವುದು ಕೊನೆಗೆ. ಆ ಸೈನ್ಯ ಮುಗಿದು ಮೇಲಕ್ಕೆ ಬಂದಾಗ ಕಪಿಗಳೆಲ್ಲ ಹೆದರು ಬಿಟ್ರಂತೆ. ಇವರು ಏನು ಮಾಡುವುದು ಬೇಡ, ಸುಮ್ಮನೆ ಹೀಗೆ ಹಾದು ಹೋದರೆ ಸಾಕು. ನಮ್ಮಲ್ಲಿ ಈಗ ಎಷ್ಟೋ ಜನ ನಾವು ತುಂಬ ಘಾಸಿಗೊಂಡಿದ್ದೇವೆ. ಇವರು ತಮ್ಮ ತಾಕತ್ತಿನಿಂದ, ಈ ಹುಮ್ಮಸ್ಸಿನಿಂದ ಸುಮ್ಮನೆ ಹಾದು ಹೋದರೆ ನಾವೆಲ್ಲ ಪೂರ್ತಿ ಅಪ್ಪಚ್ಚಿಯಾಗಿ ಬಿಡ್ತೇವೆ, ಚಟ್ನಿಯಾಗಿ ಹೋಗ್ತೇವೆ, ಏನು ಮಾಡೋದು ಅಂತ. ರಾಮಚಂದ್ರ ಹೆದರಬೇಡಿ ಅಂತ ಹೇಳಿದ. ಕೊನೆಗೆ ಅಲ್ಲಿಯ ತನಕ ಕುತಃ ಕಪಯಃ ಸಹಾಯಾಹ, ಈ ಕಪಿಗಳು ನಿಜವಾಗಿ ರಾಮಚಂದ್ರನಿಗೆ ಯಾಕೆ ಬೇಕಿತ್ತು ಅನ್ನೋದನ್ನು ಕೊನೆಯ ಘಟನೆಯಲ್ಲಿ ತೋರಿಸಿದ. ಅಷ್ಟಕ್ಕೂ ಕೂಡ ಎಲ್ಲರಿಗೂ, ಪ್ರತಿಯೊಬ್ಬ ರಾಕ್ಷಸರಿಗೂ ಕೂಡ ಎದುರುಗಡೆ ಇದ್ದವನು ರಾಮ ಅಂತ ಕಂಡ. ಇತೋಪಿ ರಾಮ, ಪರತೋಪಿ ರಾಮ, ಪೃಷ್ಠತೋಪಿ ರಾಮ, ಅಗ್ರತೋಪಿ ರಾಮ. ಪ್ರತಿಯೊಬ್ಬರಿಗೆ ನಾನು ರಾಮನನ್ನು ಕೊಂದೆ ಅಂತ ಪರಸ್ಪರ ಹೊಡೆದ್ರು. ಏನು ಉಕ್ಕೇರಿ ಹರಿತಾ ಇದ್ದ ಆ ಇಡೀ ಸುನಾಮಿಯಂತಹ ಪ್ರವಾಹದ ದೊಡ್ಡ ತೆರೆ ಕ್ಷಣ ಮಾತ್ರದಲ್ಲಿ ಪುಡಿಗಟ್ಟಿ ನೆಲಕ್ಕೆ ನಿರ್ನಾಮ ಆಗಿ ಹೋಯಿತು. ನಾವೇನೋ ಇಷ್ಟು ತನಕ ರಾಮನಿಗೆ ಸಹಾಯ ಮಾಡ್ತಾ ಇದ್ದೇವೆ ಅಂತ ಅಂದುಕೊಂಡೆವು, ಈ ರಾಮಚಂದ್ರನಿಗೆ ನಮ್ಮ ಅಗತ್ಯ ಇರಲಿಲ್ಲ ಅಂತ ಸರಿಯಾಗಿ ಅರ್ಥ ಆಗಿ ಹೋಯಿತು, ದೇವರಿಗೇನು ಬೇಕಿರಲಿಲ್ಲ ಅಂತ. ಅಂದರೆ ಈ ಸಂಗತಿಗಳನ್ನು ನಾನು ಹೇಳಿದ ಉದ್ದೇಶ, ನಮ್ಮ ಹಿಂದಿನವರಿಗೆ ಪ್ರತಿಯೊಂದರ ಬಗ್ಗೆಯೂ ಸರಿಯಾದ ಕಲ್ಪನೆ ಇತ್ತು. ಒಂದು ಸಂಗತಿ ಹೇಳಬೇಕು, ನಾವು ಇಷ್ಟೆಲ್ಲ ಇವತ್ತು ಸಂಸ್ಕೃತಿ ಸಂಸ್ಕಾರ ಅಂತ ತುಂಬ ಬಡ್ಕೊಳ್ತಾ ಇದ್ದೇವೆ, ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಂದಿದೆ. ಆದರೆ ಈ ದೇಶವನ್ನು ಎರಡು ಥರದ ದಾಳಿಗೆ ಒಳಗಾಗಿದೆ. ಒಂದು, ಕಲೆಯ ಮೇಲೆ ದಾಳಿ ಆಯಿತು, ಸಂಪತ್ತಿನ ಮೇಲೆ ದಾಳಿ ಆಯಿತು ಒಂದು. ಎರಡನೇದು, ಜ್ಞಾನದ ಮೇಲೆ ದಾಳಿ ಆಯಿತು. ನಾವು ನೋಡುವ ವಿದೇಶಿಯರಲ್ಲಿ ಮೊಘಲರ ಕಾಲದ ತನಕದ ಏನು ದಾಳಿ ಆಯಿತು, ಅದೆಲ್ಲವೂ ಕೂಡ ನಮ್ಮ ಕಲೆಗಳನ್ನೆಲ್ಲ ನಾಶ ಮಾಡಿದರು. ಈ ದೇಶದಲ್ಲಿದ್ದ ಅಪೂರ್ವವಾದ ಶಿಲ್ಪಗಳನ್ನು ನಾಶ ಮಾಡಿದರು, ಸಂಪತ್ತುಗಳನ್ನು ದೋಚಿಕೊಂಡು ಹೋದರು, ಎಲ್ಲ ಮಾಡಿದರು. ಎರಡನೆಯ ದಾಳಿ ಏನಾಯಿತು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಅಂತ ಬಂದ ಒಂದೊಂದು ನಂತರದ ಇತಿಹಾಸದ 360 ವರ್ಷಗಳ ಆಳ್ವಿಕೆ, ಅವರು ಸಂಪತ್ತು ಅಂತ ಬರದೆ ಬಂದದ್ದು ವ್ಯಾಪಾರಕ್ಕೆ ಅಂತ. ಆದರೆ ಅವರು ಬುಡಕ್ಕೆ ಕೈ ಹಾಕಿ, ಮೆಕಾಲೆ ಹೇಳ್ತಾನೆ ಅವನ ಜೀವನದಲ್ಲಿ, ಅವನು ಸಾರೋಟಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನ ಹತ್ತಿರದಲ್ಲೂ ಗುಮಾಸ್ತ ಇದ್ದ ಒಬ್ಬ ಬ್ರಾಹ್ಮಣ, ಇನ್ನೊಬ್ಬ ಸೂತ ಇದ್ದ, ಅವನ ರಥವನ್ನು ನಡೆಸುವವ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರಿಬ್ಬರೂ ಕೆಳಕ್ಕೆ ಇಳಿದು, ಯಾರೋ ಒಬ್ಬ ಋತ್ವಿಜ ಬರ್ತಾ ಇದ್ದ, ಅವನಿಗೆ ಉದ್ದಂಡ ನಮಸ್ಕಾರ ಮಾಡಿ ತುಂಬ ಗೌರವ ಸೂಚಿಸಿದ್ರಂತೆ. ಅವನನ್ನು ಕೇಳಿದ್ರಂತೆ, ಅಂದರೆ ಆ ಗುಮಾಸ್ತನನ್ನು ಕೇಳಿದ್ರಂತೆ, ಈ ಸಾರೋಟ್ನಲ್ಲಿದ್ದ ಮೆಕಾಲೆ, ಯಾಕೆ ನಮಸ್ಕಾರ ಮಾಡಿದ್ರಿ? ಅವರು ದೊಡ್ಡ ಗುರುಗಳು, ಅವರು ಉಪನಿಷತ್ತು, ವೇದ, ಇತಿಹಾಸ, ಪುರಾಣಗಳನ್ನೆಲ್ಲ ಪಾಠ ಮಾಡ್ತಾರೆ. ಹೌದಾ, ನಿನಗೆ ಪಾಠ ಮಾಡ್ತಾರೆ? ಇಲ್ಲಪ್ಪ, ನನಗೆ ಪಾಠ ಮಾಡೋದಲ್ಲ, ಅವರು ಎಲ್ಲೋ ಬೇರೆ ಕಡೆ ಕಾಶಿಯಲ್ಲೆಲ್ಲೋ ಇರ್ತಾರೆ, ಆದರೆ ತುಂಬ ದೊಡ್ಡ ಜ್ಞಾನಿಗಳು, ಅದಕ್ಕೋಸ್ಕರ ನಾವು ಅವರಿಗೆ ಗೌರವ ಸೂಚಿಸಿದೆವು ಅಂತ. ಇವನಿಗೆ ತಕ್ಷಣ ತಲೆಗೆ ಬಿದ್ದ ಏಟೇನು ಅಂದರೆ ಯೋಚನೆ ಹಚ್ಚಿದ್ದೇನು ಅಂದರೆ, ತನಗೆ ಪಾಠ ಮಾಡಲಿಲ್ಲ, ಅವನಿರುವುದು ಎಲ್ಲೋ, ಆದರೆ ಬರೀಯ ಜ್ಞಾನಕ್ಕೆ, ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಇವರು. ಅಲ್ಲಿಯ ತನಕ ಬೇರೆ ಬೇರೆ ಥರ ಪ್ರಯತ್ನ ಮಾಡಿದ್ದಾರೆ. ಯಾವ ಪ್ರಯತ್ನ ಮಾಡಿದಾಗಲೂ ಅವರ ಚಿಂತನೆಯನ್ನೇ ಈ ದೇಶದಲ್ಲಿ ಮತಾಂತರದ ಮೂಲಕ ಬೆಳೆಸಲಿಕ್ಕಾಗಲಿಲ್ಲ. ಆದರೆ ಯಾವಾಗ ಈ ಘಟನೆ ಬಂತು, ಅವನು ತಕ್ಷಣ ಪತ್ರ ಬರೆದ, ಇನ್ನು ನಿಮಗೆ ಸ್ವಲ್ಪ ನಾನಿದನ್ನು ನೋಡ್ತೇನೆ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ಮಾತು ಕೊಡ್ತೇನೆ ನಿಮಗೆ, ಈ ದೇಶದಲ್ಲಿ ಅವರ ಧ್ವಜ ಮೇಲೆ ಇರಬಹುದು, ಆದರೆ ಭಾಷೆ ನಮ್ಮದಿರುತ್ತೆ ಅಂತ. ಯಾವಾಗ ಅವನಿದ್ದ 200-250 ವರ್ಷದ ಹಿಂದಿನ ಮಾತು ಹೇಳ್ತಾ ಇರೋದು. ತಕ್ಷಣದಲ್ಲಿ ಒಂದು ಚರ್ಚು ತೆಗೆದು ಶಾಲೆಗಳನ್ನು ತೆಗೆದು, ನೀವು ನೋಡಿ ಎಲ್ಲಿ ಚರ್ಚ್ ಇದೆಯೋ ಅಲ್ಲೊಂದು ಶಾಲೆ ಇದೆ, ಅವರಿಗೆ ಪರವಾನಿಗೆ ಕೊಡುವುದೇ, ನೀವು ಶಾಲೆಯನ್ನು ತೆಗೆದರೆ ಚರ್ಚಿಗೆ ಪರವಾನಿಗೆ ಕೊಡ್ತೇವೆ ಅಂತ. ನಮ್ಮಲ್ಲೂ ನಾವು ಹಾಗೆ ಮಾಡಬೇಕು. ಮಠಗಳಿಗೆ ಇನ್ನೆಲ್ಲಾದರೂ ಪರವಾನಿಗೆ ಕೊಡೋದಾದರೆ ಸಂಸ್ಕೃತಿಯನ್ನು ಬೆಳೆಸುವ ಒಂದು ಶಾಲೆಯನ್ನು ಇಡಬೇಕು, ಇಲ್ಲ ಅಂದರೆ ಮಠಕ್ಕೆ ಪರವಾನಿಗೆ ಇಲ್ಲ ಅಂತ. ಹಾಗೆ ಮಾಡದ ಹೊರತು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಅಷ್ಟೂ ಮಾಡಿ ನಿಮ್ಮ ಮನೆಯಲ್ಲೇ ನಿಮ್ಮ ಪರಿಸರದಲ್ಲೇ ನೀವು ಸತ್ಯವನ್ನು ಅನುಭವಿಸಿರ್ತೀರಿ. ಮಕ್ಕಳನ್ನು ಕರ್ಕೊಂಡು ಹೋಗಿ ಹೇಗೆಲ್ಲ ಮಾತಾಡ್ತಾರೆ ಅಂದರೆ, ತನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಿಕ್ಕಾಗದವ ದೇವನ, ಸಾವಿರಾರು ಹೆಣ್ಣಂದಿರ ಜೊತೆಗೆ ಚಕ್ಕಂದಾಡುವವನು ದೇವನ, ದೇವರು ಅಂದರೆ ನಮ್ಮ ದೇವರು ಅಂತ ಹೀಗೆಲ್ಲ ಉಪದೇಶ ಮಾಡ್ತಾರೆ. ಅಂದರೆ ಈ ಉಪದೇಶದಿಂದ ನಮ್ಮಲ್ಲಿ ಈ ಪೂರ್ವದ ಕಥೆಯನ್ನು ತಿಳ್ಕೊಳ್ಳದೆ ಇದ್ದಾಗ ಹೌದು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ನಾವು ಕಥೆ ಮಾತ್ರ ಹೇಳಿರ್ತೇವೆ, ಅದರ ಕಾರಣ ಹೇಳಿರುವುದಿಲ್ಲ. ಅವರಿಗೆ ಹೌದಲ್ವಾ, ದೇವರು ಅಂದರೆ ಅತ್ಯಂತ ಸಚ್ಚಾರಿತ್ರವಂತನಾಗಿರಬೇಕು ಅನ್ನುವ ಅಷ್ಟೇ ಯೋಚನೆಯಿಂದ ಈ ಎಲ್ಲ ಅಂಕುಡೊಂಕುಗಳನ್ನು ಅರ್ಥ ಮಾಡಿಕೊಳ್ಳಕ್ಕಾಗದೆ ಆ ದಾರಿಗೆ ಬಹಳ ಬೇಗ ಅವರು ಒಬ್ಬರನ್ನು ಕ್ಯಾಚ್ ಮಾಡ್ತಾರೆ. ಒಂದು ಮನೆಯಿಂದ ಬಹಳ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ. ಮಾತ್ರ ನಾವು ಕಲಿಬೇಕಾದ ಸಂಗತಿ ಏನು ಅಂದರೆ, ನೀವು ಛೀ ಅನ್ನಿ, ಥೂ ಅನ್ನಿ, ಏನೋ ಅನ್ನಿ, ಏನಂದ್ರೂ ಬೇಸರವೇ ಮಾಡಿಕೊಳ್ಳದೆ ತಮ್ಮ ಕರ್ತವ್ಯದಲ್ಲಿ ಮತ್ತೆ ತೊಡಗ್ತಾರೆ. ಹಾಗೆ ಆ ಮನೆಯನ್ನು ಒಬ್ಬನನ್ನು ಕರೆದುಕೊಂಡು ಹೋದ ಮೇಲೆ ಆ ಇಡೀ ಮನೆಯಲ್ಲಿ ಆ ಊರು ಒಂದು ಮಾರಿ ಹಬ್ಬವನ್ನು ಆಚರಿಸ್ತಾ ಇದ್ದರೆ 1 ವರ್ಷದಲ್ಲಿ ಅದು ಮೇರಿ ಹಬ್ಬವಾಗಿ ಬದಲಾಗುತ್ತೆ. ಅಂದರೆ ಈ ರೀತಿ ಆಗುವುದಕ್ಕೆ ಕಾರಣ ಅವತ್ತು ಅವನು ಹೇಳಿದ, ನಾವು ಶಿಕ್ಷಣಕ್ಕೆ ಕೈ ಹಾಕದ ಹೊರತು ಈ ಜಗತ್ತಿನಲ್ಲಿ ಈ ಭಾರತವನ್ನು ನಾವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಳಿಸ್ಬೇಕು ಅಂದರೆ ಒಂದೇ ದಾರಿ, ಜ್ಞಾನದ ದಾರಿ, ಜ್ಞಾನದ ದಾರಿ, ಜ್ಞಾನದ ದಾರಿ. ನೀವು 10 ದಾರಿ ಹಾಕ್ಕೊಂಡ್ರೆ ಅದನ್ನೇ 10 ಸಲ ಹೇಳಬೇಕು ಹೊರತು ಬೇರೆ ದಾರಿ ಇಲ್ಲ ಅಂತ. ಅವರು ಇವತ್ತು ಸಕ್ಸಸ್ ಆಗಿದ್ದಾರೆ ಆ ಮಾತಿನಿಂದ, ನಮ್ಮ ಮೇಲೆ ದಾಳಿ ಮಾಡಿದ್ರಿಂದ. ಯಾಕೆಂದರೆ ಅವರು ಕಥೆಯನ್ನು ಕಟ್ಟಿದ್ದು ಹಾಗೆಯೇ. ನಮ್ಮ ದೇಶದ ಇತಿಹಾಸವನ್ನು ಅವರೇ ಬರೆದ್ರು. ಆರ್ಯರು ಅಂತ ಎಲ್ಲಿಂದಲೋ ದೂರದಿಂದ ಬಂದರು, ಈ ದೇಶದವರ ಮೇಲೆ ದಾಳಿ ಮಾಡಿದರು. ಅವರಿಗೆ ಉತ್ತರದವರು ದಕ್ಷಿಣದವರು ಒಟ್ಟಾದರೆ ಬಹಳ ಕಷ್ಟ ಇತ್ತು. ಅದಕ್ಕೋಸ್ಕರ ಏನು ಮಾಡಿದರು, ಉತ್ತರದವರೆಲ್ಲ ಆರ್ಯರು, ಈ ಕಡೆಯನ್ನು ದ್ರಾವಿಡರು ಅಂತ. ಅತ್ಯಂತ ಅಸಂಬದ್ಧವಾದ ಕಥೆ. ಅವರಿಗೆ ಇವರು ಸಪೋರ್ಟ್ ಮಾಡಬಾರ್ದು, ಇವರಿಗೆ ಅವರು ಸಪೋರ್ಟ್ ಮಾಡಬಾರ್ದು ಅಂತ ಇವತ್ತಿಗೂ ಆ ಜಗಳವನ್ನು ನಾವು ಇನ್ನೂ ಅನುಭವಿಸ್ತಾ ಇದ್ದೇವೆ. ಅಂದರೆ ಹೀಗೆ ಇಂಥ ಒಂದು ಇತಿಹಾಸ ಅಲ್ಲ, ಹೇಳಲಿಕ್ಕೆ ಹೋದರೆ ಬರೇ ಅದೇ ಒಂದು ದೊಡ್ಡ ಸೆಷನ್ ಆಗಿಬಿಡುತ್ತೆ. ಅಂದರೆ ಅಷ್ಟು ಸಂಗತಿಗಳನ್ನು ನಮ್ಮ ದೇಶದ ಹಂತ ಹಂತವಾಗಿ, ಸಂಸ್ಕೃತ ಅನ್ನೋದು ಮೃತ ಭಾಷೆ, ಅದು ಮೇಲ್ವರ್ಗದವರಿಗೆ ಮಾತ್ರ ಸಂಬಂಧಪಟ್ಟ ಭಾಷೆ. ಯಾಕೆಂದರೆ ಎಲ್ಲಿ ಎಲ್ಲಿ ತಲೆಯಿಂದ ಗಟ್ಟಿಯಾದವರು ಎಲ್ಲರ ಜೊತೆಗಿದ್ರು ಅವ್ರು ಏನು ತಪ್ಪು ಮಾಡಿದ್ರು ಇವರು ಎತ್ತಿ ಕೊಡ್ತಾ ಇದ್ರು. ಮೇಲ್ವರ್ಗದವರು ಅಂದರೆ ಯಾರು ಜ್ಞಾನಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೋ ಅವರನ್ನು ಈ ಕೆಳವರ್ಗದವರಿಂದ ಬೇರು ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರವೇ ಇವರು ಶುಶ್ರೂಷಣೆ ಅನ್ನುವ ನೆಪದಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ, ಅಸ್ಪೃಶ್ಯತೆಯಿಂದ ಕೂಡಿದ್ದಾರೆ. ಇಂತಹ ಅನೇಕ ಅಪವಾದಗಳನ್ನು ಹಾಕಿದ್ರು ಈ ವಿಪ್ರವೃಂದದವರು. ನಾವು ಇವತ್ತು ಒಪ್ಪಿಕೊಳ್ತೇವೆ, ಬಹುಶಃ ನಾವು ಮಾಡಿರಬೇಕು ನಮ್ಮ ಹಿರಿಯರು ಅಂತ. ಖಂಡಿತ ಮಾಡಲಿಲ್ಲ. ಇದು ಉಳ್ಳವರು ಇಲ್ಲದವರ ಮೇಲೆ ಮಾಡಿದ ದಾಳಿ. ಸರಿಯಾಗಿ ಈ ಶಬ್ದವನ್ನು ಮತ್ತೆ ನೆನಪಿಟ್ಟುಕೊಳ್ಳಿ. ಉಳ್ಳವರು ಇಲ್ಲದವರ ಮೇಲೆ ಮಾಡಿದ ದಾಳಿ. ಉಳ್ಳವರು ಯಾರಿದ್ರೂ ಎಲ್ಲರ ಮೇಲೆ ಮಾಡಿದ್ದಾರೆ. ಆದರೆ ನಿಜವಾಗಿ ಇಲ್ಲೇ ಒಬ್ಬರು ನ್ಯಾಷನಲ್ ಕಾಲೇಜಿನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು. ಅವರು ಹೇಳ್ತಾ ಇದ್ರು, ಅವರು ವಸ್ತುತಃ ST SC ಏನೇ ಆಗಿದ್ದರು. ಅವರು ಹೇಳಿದ್ದು, ನಾವು ಚಿಕ್ಕಂದಿನಲ್ಲಿ ಇದ್ದಾಗ ಈ ಋತ್ವಿಜರ ಮನೆಗೆ ಹೋದಾಗ ಕನಿಷ್ಠ ಪಕ್ಷ ನಮ್ಮನ್ನು ಹೊರಗಡೆ ಕೂಡಿಸಿದ್ರು, ನೀರು ತಿಂಡಿ ಕಾಫಿಗೆ ಯಾವತ್ತೂ ತೊಂದರೆ ಮಾಡಲಿಲ್ಲ. ಆದರೆ ನಮ್ಮನ್ನು ಉಳಿದವರು ದಾಳಿಗೆ ಎಳೆದದ್ದು ಹೇಗೆ ಅಂತಂದರೆ, ನಮ್ಮ ಮಠವನ್ನು, ಮನೆಯನ್ನು, ಸಂಪತ್ತನ್ನು, ಹೆಣ್ಣು ಮಕ್ಕಳನ್ನು ಕೂಡ ಬಿಡದೆ ನಮ್ಮನ್ನು ಬೀದಿಗೆಳೆದಿದ್ದಾರೆ. ಅಷ್ಟು ತೊಂದರೆ ಯಾವತ್ತೂ ಕೊಡಲಿಲ್ಲ ಇವರು. ಮಡಿ ಅನ್ನೋದರ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆದರೆ ಖಂಡಿತ ಈ ಪ್ರಶ್ನೆಯೇ ಬರುವುದಿಲ್ಲ. ನಮ್ಗೆ ಅದು ಅರ್ಥ ಆಗಿಲ್ಲ. ಮಡಿ ಅಂದರೆ ಇನ್ನೊಬ್ಬರನ್ನು ನಾವು ದೂರಕ್ಕಿಡಬೇಕು, ಅದು ಮೇಲೆ ಕೆಳಗೆ ಮಾಡಬೇಕು ಅನ್ನೋ ತಾತ್ಪರ್ಯ ಅಲ್ಲ. ನಾನೇ ನನ್ನ ತಮ್ಮನನ್ನು ನಾನು ಮಡಿಯಲ್ಲಿದ್ದಾಗ ಮುಟ್ಟುವುದಿಲ್ಲ. ಅದು ಅಸ್ಪೃಶ್ಯತೆಯ ಕಾರಣ ಅಲ್ಲ, ಶೌಚದ ಕಾರಣ. ಶೌಚ ಅಂದರೆ ನಮ್ಮ ದೇಹದ 24 ಅಂಗುಲ ಅಂದರೆ ಈ 12 ಅಂಗುಲದ ಆರಾದಲ್ಲಿ ನಮ್ಮ ದೇಹದ ಬಣ್ಣ ಹೊರಕ್ಕೆ ಚೆಲ್ತಾ ಇರುತ್ತೆ. ಅದು ನಮ್ಮ ಶಕ್ತಿಯನ್ನು ಒಳಗಿನಿಂದ ಹೊರಕ್ಕೆ ಸೂಸ್ತಾ ಇರುತ್ತೆ. ನೀವು ದೇವಸ್ಥಾನದಲ್ಲಿ ಪ್ರಭಾವಳಿ ಹಾಕುವುದು ನೋಡ್ತೀರಿ ದೇವರಿಗೆಲ್ಲ. ಅದರ ಅಭಿಪ್ರಾಯ ನಮ್ಮ ದೇಹದಲ್ಲಿ ಇರುವ ಪ್ರಭಾವಳಿಯನ್ನು ಸೂಚಿಸುವುದು. ಅದು ಆ ಪ್ರಭಾವಳಿಗೆ ಇನ್ನೊಬ್ಬನ ಪ್ರಭಾವಳಿ ತಾಗಿತು ಅಂತಂದರೆ ಅವನ ಮನಸ್ಸಿನ ಆಲೋಚನೆಗಳೆಲ್ಲ ಈ ಮನುಷ್ಯನ ಒಳಗೆ ಪ್ರವೇಶ ಮಾಡುತ್ತೆ. ಅದಕ್ಕಾಗಬಾರದು ಅಂತ ದೂರ ದೂರ ಇಟ್ಟು ನಾವು ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕು. ಇಬ್ಬರೂ ಸ್ನಾನ ಮಾಡಿಯೇ ಬಂದವರಾದರೂ ಕೂಡ ಪರಸ್ಪರ ಮುಟ್ಟಿಕೊಳ್ಳಿಕ್ಕಿರಲಿಲ್ಲ. ಅಂತಹ ಸಂದರ್ಭವನ್ನು ಬರೀ ಪೂಜೆಯ ಸಂದರ್ಭದಲ್ಲಿ ಮಾತ್ರ, ಬೇರೆ ಸಂದರ್ಭದಲ್ಲಿ ಆಚಾರ್ಯರೇ ತಂತ್ರಸಾರಧಂಗರದಲ್ಲಿ ಹೇಳ್ತಾರೆ, ಉತ್ಸವದ ಕಾಲದಲ್ಲಿ, ಪೂಜೆಯ ಕಾಲದಲ್ಲಿ ಎಲ್ಲರಿಗೂ ಕರೆದು ನಾವು ಶ್ವಪಚೇಭ್ಯಶ್ಚಾಪಿ, ಊರಿನಿಂದ ಹೊರಗಿನಿಂದ ಕೇರಿಯಲ್ಲಿ ವಾಸಿಸುವವರು ಅನ್ನೋರಿಗೂ ಕೂಡ ಭಗವಂತನ ಪ್ರಸಾದ ಕೊಡಬೇಕು. ಅವರು ಉತ್ಸವದಲ್ಲಿ ಬಂದಿರ್ತಾರೆ, ಅದನ್ನು ಮುಟ್ಟಿದ್ರೂ ಕೂಡ ಮೈಲಿಗೆ ಅಲ್ಲ ಅಂತ. ಅಂದರೆ ಈ ಮಾತುಗಳನ್ನೆಲ್ಲ ಹೇಳುವ ಹಿಂದಿನ ಶೌಚಾಸನೇ ತ್ವಂಗ ಮಾತ್ರ ನ ಪೃಥಕ್ ಧರ್ಮ ಸಾಧನಂ. ನಮಗೇನಾಗಿದೆ, ಇವತ್ತು ಮಡಿ ಮಾಡುವುದೇ ಮೋಕ್ಷಕ್ಕೆ ಕಾರಣ ಅನ್ನುವ ಭ್ರಮೆಯಲ್ಲಿದ್ದೇವೆ. ಆಸನ ಮಾಡಿದ್ರೇ ನಾವು ಯೋಗ ಮಾಡ್ತೇವೆ ಅಂತ. ಯೋಗಕ್ಕೂ ಆಸನಕ್ಕೂ ಸಂಬಂಧ ಇಲ್ಲ, ಅದು ಪೂರ್ವ ಸಿದ್ಧತೆ ಅಷ್ಟೇ. ಇವತ್ತು ತುಂಬ ಜನ ಡ್ರಿಲ್ ಮಾಡಿಸ್ತಾರೆ ಯೋಗ ಅಂತ ಹೆಸರಲ್ಲಿ. ಯೋಗನೇ ಬೇರೆ, ಇವತ್ತು ಆಗ್ತಾ ಇರುವ ಆಸನಗಳೇ ಬೇರೆ. ಆ ಆಸನಗಳಿಂದ ನಮ್ಮ ಮನಸ್ಸನ್ನು ಭಗವಂತನ ಸಂಯೋಗದ ಕಡೆಗೆ ಸಿದ್ಧತೆಗೊಳಿಸುವಂತಹ ಪೂರ್ವ ಪ್ರಕ್ರಿಯೆ ಅಷ್ಟೇ ಅದು. ಅಂದರೆ ಈ ಶಬ್ದಗಳ ಅರ್ಥ ಗೊತ್ತಿಲ್ಲ, ಅದರದ್ದು ಹಿನ್ನೆಲೆ ಅರ್ಥ ಆಗದೆ ಮಡಿ ಅನ್ನೋದನ್ನು ತುಂಬ ತಪ್ಪು ಕಲ್ಪನೆಯಿಂದ ಉಪಯೋಗಿಸಿ ನಾವು
ಕಳ್ಕೊಂಡಿದ್ದೇವೆ, ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ. ಆಚಾರ್ಯರು ಅಂತಹ ಅನೇಕ ಮಾತುಗಳಿಗೆ ತಕ್ಷಣ ಫುಲ್ ಸ್ಟಾಪ್ ಆಗ್ತಾರೆ. ನೀವು ತಪ್ಪು ಉದ್ದೇಶವನ್ನು ಮಾತಾಡಬೇಡಿ ಇದರ ಹಿಂದೆ ಅಂತ. ಅಂದರೆ ಹೀಗೆ ಆ ಆಚಾರ್ಯರ ಕಾಲದವರೆಗೂ ಏನೆಲ್ಲ ಕಲ್ಪನೆಗಳಿತ್ತು ಅದಕ್ಕೆ ಮೀರಿದ ಒಂದು ವಿಚಿತ್ರವಾದ ಕ್ರಾಂತಿಕಾರಿಕ ಹೆಜ್ಜೆಗಳನ್ನು ಇಟ್ಟರು ಅನ್ನೋದು ಮಾತ್ರ ಸುಳ್ಳಲ್ಲ. ಆದರೆ ನಮಗೆ ಇವತ್ತಿಗೂ ಅದು ಅರ್ಥ ಆಗಿಲ್ಲ ಅಷ್ಟೇ. ನಾಸ್ತಿಕ ಚಿಂತನೆಗಳಿದ್ದವು ಆಚಾರ್ಯರು ಇದ್ದ ಕಾಲದಲ್ಲಿ, ಎಲ್ಲ ಚಿಂತನೆಗಳಿದ್ದವು. ಇವತ್ತೇ ಮೊದಲ ಬಾರಿಗೆ ಇಂತಹ ನಾಸ್ತಿಕರು ಹುಟ್ಟಿದ್ದಲ್ಲ. ಶಂಕರರು ಬರುವವರೆಗೂ ಅದ್ವೈತ ಇರಲಿಲ್ಲ ಅಂತ ಅರ್ಥ ಅಲ್ಲ, ಅದಕ್ಕಿಂತ ಪೂರ್ವದಲ್ಲೂ ಇತ್ತು. ವರ್ತಂತೆ ಸಮಯ ಸದಾ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಎಲ್ಲ ಕಾಲದಲ್ಲೂ ಎಲ್ಲ ಥರದ ಚಿಂತನೆಗಳು ಇದ್ದೇ ಇರ್ತವೆ. ಅಂದರೆ ಆ ಕಾಲದಲ್ಲಿ ಅವರವರಿಗೆ ಯಾವುದನ್ನು ಮನಸ್ಸಿಗೆ ಹಿತ ಅಂತ ಅನ್ನಿಸುತ್ತೋ ಅದನ್ನು ಉಪಯೋಗಿಸಿಕೊಳ್ತಾರಷ್ಟೇ ಹೊರತು ಅದರಲ್ಲಿ ಅವನು ಆ ವರ್ಗದಲ್ಲಿ ಬಂದ ಅಂದ ತಕ್ಷಣ ನಾನು ಅವನನ್ನು ತಾಮಸ ಅಂತನೋ ಅಮುಕ್ತ ಅಂತನೋ ಅಥವಾ ತಮೋಯೋಗ್ಯನೋ ಅಂತ ನಿರಾಕರಣೆ ಮಾಡುವ ಹಾಗಿಲ್ಲ. ಯಾರಿಗೂ ಯಾರ ಹುಟ್ಟು ಗೊತ್ತಿಲ್ಲ ಏನು ಅಂತ. ಆದರೆ ನಮ್ಮ ಉಪಾಸನೆಯಲ್ಲಿ ಭಗವಂತ ದೊಡ್ಡವ ಅನ್ನೋ ಎಚ್ಚರ ಇದ್ದರೆ ನಮ್ಮ ದಾರಿ ಸ್ವಚ್ಛವಾಗುತ್ತೆ. ನಾಸ್ತಿಕರ ಮಾತು ತುಂಬ ದೊಡ್ಡದು. ಮೊನ್ನೆ ಬಂತು ದೇವರು ಇದ್ದಾನೆ ಅನ್ನೋದಕ್ಕೆ ಒಂದು ಗರ್ಭಸಾಕ್ಷಿ ಅಂತ. ಕೆಲವರು ಹೇಳಿದರು, ಹೇಗೆ ರೀ, ಅದು ಪ್ರಕೃತಿ ಅಲ್ವಾ, ನಮಗೆಲ್ಲದಕ್ಕೂ ನೇಚರ್ ಶಬ್ದ ಉಂಟಲ್ವಾ, ಸುಲಭವಾಗಿ ಹೇಳಲಿಕ್ಕಾಗುತ್ತೆ ನೇಚರ್ ಅಂತ. ಏನು ನೇಚರ್ ಅಂದರೆ ಏನು? ಪ್ರಕೃತಿ. ಅದೆಲ್ಲಿಂದ ಬಂತು? ಅದು ಬರುವುದಲ್ಲ, ಇರುವುದೇ ಹಾಗೆ ಅಲ್ಲ. ಇರುವುದೇ ಹಾಗೆ ಅಂದರೆ ಅದು ಜಡ ಅಲ್ವಾ ಪ್ರಕೃತಿ ಅಂದರೆ? ಮಣ್ಣು ನೀರು ಗಾಳಿ ಬೆಂಕಿ ಯಾವತ್ತೂ ತಾನಾಗೆ ನಿಂತು ಒಂದು ಮನುಷ್ಯ ಆಗುವುದಿಲ್ಲ. ಅದು ಒಂದು ಎರಡು ಜೀವಗಳ ನಡುವೆ ಹೋಗಿಯೇ ದೇಹವನ್ನು ಪಡೀಬೇಕು. ಬರೀ ಮಣ್ಣು ನೀರು ಗಾಳಿ ಬೆಂಕಿ ಹಾಕಿದಂತಹ ಅದರಿಂದ ಉಂಟಾದಂತಹ ಮೂರ್ತಿಗೆ ಯಾವತ್ತೂ ಓಡಾಟ ಇಲ್ಲ. ಅಲ್ಲ, ನಾವು ಇವತ್ತು ರೋಬೋಟ್ಗಳನ್ನು ಸಿದ್ಧ ಮಾಡಿದ್ದೇವೆ. ತಂತ್ರಜ್ಞಾನ ಸೃಷ್ಟಿ ಮಾಡಿದವನು ಯಾರು? ಇದನ್ನು ಬ್ರಹ್ಮಸೂತ್ರ ಭಾಷ್ಯದ ಅನೇಕ ಗ್ರಂಥಗಳಲ್ಲಿ ಇದರ ಚರ್ಚೆ ಆಗಿದೆ. ಎಲ್ಲ ಪ್ರಕೃತಿಯೇ ಮಾಡುತ್ತೆ, ಮನುಷ್ಯ ಮಾಡುವುದಲ್ಲ. ಹಾಲು ಮೊಸರಾಗುತ್ತಲ್ವಾ, ನಾವು ಯಾರಾದರೂ ಹಾಲಿನ ಒಳಗೆ ಹೋಗಿ ಆ ಕಣಕಣಗಳನ್ನೆಲ್ಲ ಬಿಡಿಸಿ ಅದನ್ನು ಮೊಸರು ಮಾಡುವುದಾ? ಅಲ್ಲ. ಹಾಗೆ ಇಡೀ ಜಗತ್ತು ಕೂಡ ತಾನಾಗಿ ಮಾರ್ಪಾಡಾಗ್ತಾ ಇರುತ್ತೆ. ಮೆಟಾಫಾರ್ಫಿಸಮ್ ಅನ್ನೋದು ಪ್ರಕೃತಿಯ ಸಾಮಾನ್ಯ ನಿಯಮ. ಹೌದಾ? ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಹಾಲು ಮೊಸರಾಗುವುದು ಮಾಡುವುದು ನಾವಲ್ಲ. ಆದರೆ ಹಾಲಿಗೆ ಹೆಪ್ಪು ಹಾಕದೇ ಇದ್ದರೆ ಅದು ಹಾಲಾಗಿರುವುದಿಲ್ಲ, ಹಾಳಾಗಿರುತ್ತೆ. ಹೆಪ್ಪು ಹಾಕೋನಾದರೂ ಒಬ್ಬ ಬೇಕಲ್ವಾ? ನೀವು ಎಲ್ಲೇ ಹೋಗಿ ಜಗತ್ತಿನಲ್ಲಿ ಒಂದು ಕಾರ್ಯ ಮತ್ತು ಕಾರಣ ಅಂತ ಇದ್ದಾಗ ಒಂದು ಕಾರ್ಯ ಆಗಿದೆ ಅಂದರೆ ಅದರ ಹಿಂದೆ ಒಂದು ಕಾರಣ ಇರಲೇಬೇಕು. ರೀಸನ್ ಇಲ್ಲದೆ ಏನೂ ನಡೀಲಿಕ್ಕೆ ಸಾಧ್ಯ. ನೀವು ಜಗತ್ತೇ ತಾನಾಗಿ ಆಗಿದೆ ಅಂತ ಹೇಳುವವರು ಮನೆಯಲ್ಲಿ ಟೇಬಲ್ ಮೇಲೆ ಇಟ್ಟ ಒಂದು ಪೇಪರ್ ಕಾಣದೇ ಇದ್ದಾಗ ಮನೆಯಲ್ಲಿ ಹಾರಾಡ್ತಾರೆ. ಯಾರೋ ತೆಗೆದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅಂತ. ಇಲ್ಲ, ಅದು ಪ್ರಕೃತಿಯ ನಿಯಮ, ಎಲ್ಲೋ ಹಾರೋಗಿದೆ. ಇಲ್ಲ, ನಾನು ಪೇಪರ್ ವೇಟರ್ ಇದ್ದೀನಿ, ಇಲ್ಲ ಅದು ಹಾರೋಗಿದೆ. ಅಲ್ಲಾಗೋದಿಲ್ಲ. ಅಲ್ಲಿ ಮನೆಯಲ್ಲಿ ಯಾರೋ ಬೇಕು ಅಂತಲೇ ಮಾಡಿದ್ದಾರೆ. ಇವನ ತಾನು ಮಾತ್ರ ಇಷ್ಟಪಡುವ ಕವಿತೆಯನ್ನು ಕವಿ ಅಂತ ಹೇಳ್ಕೊಳ್ಳಿಕ್ಕೆ ಬೇಕಾದನ್ನೇ ಇಟ್ಟಿರ್ತಾನೆ ಅಷ್ಟೇ. ಅದರಲ್ಲಿ ಏನು ವಿಶೇಷ ಇರುವುದಿಲ್ಲ. ಆದರೆ ಅದು ತನಗೆ ದೊಡ್ಡ ವಸ್ತು, ಅದನ್ನು ಏನೇನು ಮಾಡಿದ್ದಾರೆ ಅಂತ ತುಂಬ ದೊಡ್ಡ ಗಲಾಟೆ ಆಗೋಗುತ್ತೆ. ಆ ವಿಷಯದಲ್ಲಿ ಯಾರೋ ಒಬ್ಬ ಕಾರಣ ಇದ್ದಾನೆ ಅಂತ ಹೇಳುವವರು, ಅಂತಹ ದೊಡ್ಡ ಜಗತ್ತು ಯಾರಿಂದಲೂ ಆಗದೆ ತಾನಾಗಿ ಆಗತ್ತೆ ಅಂತ ಅನ್ನೋದು ಎಷ್ಟು ದೊಡ್ಡ ಮೂರ್ಖತನದ ಕೆಲಸ. ಯಾವುದೋ ಒಂದು ಬಡಗಿಯ ಅಂಗಡಿಗೆ ಹೋದಾಗ ಒಂದು ಸುಂದರವಾದ ಶಿಲ್ಪ ಕಾಣುತ್ತೆ, ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಮೊದಲ ಪ್ರಶ್ನೆ ಏನು? ಇದನ್ನು ನೋಡಿ ಬೆಲೆ ಎಷ್ಟು ಅಂತ ಈಗ ಕೇಳ್ತೇವೆ. ಆದರೆ ಒಬ್ಬ ರಸಿಕ ಆದರೆ ಯಾರು ಮಾಡಿದ್ದಿದನ್ನು ಅಂತ ಕೇಳ್ತಾನೆ. ಅವನು ಅಕಸ್ಮಾತ್ ನಿಮ್ಗೆ ಹೀಗೆ ಉತ್ತರ ಕೊಟ್ಟ ಅಂತ ಇಟ್ಕೊಳ್ಳಿ, ಸ್ವಾಮಿ ನಾನು ನಿನ್ನೆ ರಾತ್ರಿ ತನಕನೂ ನೋಡಿರಲಿಲ್ಲ, ಬೆಳಿಗ್ಗೆ ಬಾಗಿಲು ತೆಗೆಯುವಾಗ ನೋಡ್ತೇನೆ ಟಕ್ ಅಂತ ಬಂದುಬಿಟ್ಟಿದೆ ಎಲ್ಲಿಂದನೂ. ಏನು ರೀ, ಏನು ಮಾತಾಡ್ತಿದ್ದೀರಿ ನೀವು? ಹಾಗೆಲ್ಲ ಆಗೋದು ಸಾಧ್ಯ ಇದೆಯಾ? ಇಲ್ಲ ರೀ, ನಾನು ನಿನ್ನೆ ಬರೀ ಮರದ ತುಂಡು ಮಾತ್ರ ಇಟ್ಟಿದ್ದೆ, ತಾನಾಗಿ ಆಗೋಯಿತು. ನಾವು ಹೇಳ್ತೇವೆ, ಎಲ್ಲಿಯಾದರೂ ಪಕ್ಕದಲ್ಲಿ ಇಲ್ಲಿ ಅಲ್ಲಾದರೂ ಹಾಸ್ಪಿಟ್ಲ್ ಇದ್ದರೆ ಸ್ವಲ್ಪ ನೋಡಬೇಕಾಗತ್ತೆ, ಸ್ವಲ್ಪ ಮಾನಸಿಕವಾಗಿ ಏನೋ ಹೆಚ್ಚಾಗಿ ಕಮ್ಮಿ ಆಗಿರಬೇಕು. ಅಲ್ಲ, ಯಾವುದೋ ಉತ್ಸವಕ್ಕೆ ಹೋಗ್ತಾ ಇರಬೇಕಾದ್ರೆ ಒಂದು ಮಗು ಅಳ್ತಾ ಇರುತ್ತೆ, ಎಲ್ಲೋ ಕಳೆದು ಹೋಗಿರುತ್ತೆ, ತಂದೆ ತಾಯಿ ಎಲ್ಲೋ ಆ ಕಡೆ ಈ ಕಡೆ ದೂರದಲ್ಲಿರ್ತಾರೆ. ಮಗುವಿನ ಹತ್ರ ಮೊದಲು ಬಂದ ತಕ್ಷಣ ಯಾರೇ ಆದರೂ ಕೇಳೋದೇನು? ಅಪ್ಪ ಅಮ್ಮ ಯಾರು, ನಿನ್ನ ಹೆಸರೇನು ಅಂತ ಕೇಳೋದು. ಅದಕ್ಕೆ ಪಕ್ಕದಲ್ಲಿದ್ದವು, ಇಲ್ಲ ಸ್ವಾಮಿ ನಾನು ಇಲ್ಲೇ ನಿಂತಿದ್ದೆ, ಮಗು ಇದ್ದಕ್ಕಿದ್ದಾಗೆ ಭೂಮಿಯನ್ನು ಭೇದಿಸಿ ಹೀಗೆ ತಲೆ ಮೇಲೆ ಹತ್ತಿ ಈಗ ಜೋರಾಗಿ ಅಳ್ತಾ ಇದೆ. ಇದು ಪೂರ್ತಿ ತಲೆ ಕೆಟ್ಟಿದೆ, ಸುತ್ತು ಇಲ್ಲವೇ ಇಲ್ಲ. ಅಂತಹ ಒಂದು ಸಾಮಾನ್ಯ ವಸ್ತುವನ್ನೇ ನಾವು ಯಾರೋ ಮಾಡಿದ್ದಲ್ಲ ತಾನಾಗಿ ಬಂದದ್ದು ಅಂತ ಹೇಳಿದರೆ ಅವರನ್ನು ಅತ್ಯಂತ ದೊಡ್ಡ ಹುಚ್ಚರು ಅಂತ ಹೇಳ್ತೇವೆ. ಅಂಥದ್ರಲ್ಲಿ ಇಂತಹ ಅತ್ಯಂತ ಅದ್ಭುತವಾದ ಜಗತ್ತು ಅನ್ನುವುದನ್ನು ಯಾರೂ ಸೃಷ್ಟಿ ಮಾಡಲಿಲ್ಲ, ತಾನಾಗಿ ಸೃಷ್ಟಿಯಾಗಿದೆ ಅಂತ ಹೇಳೋದು ಎಂಥ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು ಅವನನ್ನು. ಜಗತ್ತು ಅಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಶಬ್ದದಲ್ಲಿ ಹೇಳ್ತಾ ಇದ್ದೇನೆ, ಜಗತ್ತು ಅಂದರೆ ಏನು, ಸುಮ್ಮನೆ ಒಂದು ಮರ ಇದೆ, ಗಿಡ ಇದೆ, ತೋಟ ಇದೆ, ಬೇರೆ ಬೇರೆ ಥರದ ಪದಾರ್ಥಗಳಿವೆ ಅಂತ. ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇದೆ. ಬರೀ ಒಂದು ಚಿಟ್ಟೆಯಿಂದ ಒಂದು ದೊಡ್ಡ ಸುನಾಮಿ ಏಳುವ ಸಿದ್ಧತೆಯೂ ಇದೆ ಈ ಜಗತ್ತಿನ ನಿಯಮದಲ್ಲಿ.
ಯಾಕೆಂದರೆ ಇಲ್ಲಿ ಬೀಸಿದ ಗಾಳಿ ಅದು ಯಾವುದೋ ಮರಕ್ಕೆ ತಾಗಿ, ಅದು 4 ಮರಕ್ಕೆ ಸೇರಿ, ಅದು ಇನ್ನೆಲ್ಲೋ ಬೆಟ್ಟಕ್ಕೆ ಹೊಡೆದು, ಆ ಬೆಟ್ಟದ ಗಾಳಿ ಸಮುದ್ರದ ಕಡೆಗೆ ಹಾದು, ಆಗ ಸಮುದ್ರದ ವೇಗವಾದ ಗಾಳಿ ಒಂದು ಊರನ್ನೇ ಮುಳುಗಿಸ್ಬೋದು. ನಮ್ಮಲ್ಲಿ ಪ್ರತಿಯೊಂದು ಕೂಡ ಚಿಟ್ಟೆಯನ್ನು ಆ ದೃಷ್ಟಿಯಿಂದ ನೋಡದೇ ಇದ್ದರೂ ಕೂಡ, ಅಕಸ್ಮಾತ್ ಚಿಟ್ಟೆಯೇ ಇಲ್ಲ ಅಂದರೆ ನಾವು ನಾಳೆಯಿಂದ ಊಟ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾವು ಉಣ್ಣುವ ಪ್ರತಿಯೊಂದು ಆಹಾರ ಪದಾರ್ಥ, ಬೆಳೆ ಏನಿದೆ ಅದೆಲ್ಲವೂ ಕೂಡ ಪರಾಗಸ್ಪರ್ಶದಿಂದ ಮತ್ತೆ ಮತ್ತೆ ಆ ಸಂತಾನ ವೃದ್ಧಿಯಾಗಿ ಬೆಳೆ ಬೆಳೆಯುವುದಕ್ಕೆ ಮೂಲ ಕಾರಣ ಚಿಟ್ಟೆಯ ಸಂಪರ್ಕ. ಅಂದರೆ ಹೀಗೆ ಒಂದೊಂದಕ್ಕೂ ನಮ್ಮ ಉಸಿರಾಟದ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಉಸಿರಾಟ ನಾವೇನು ಅಂದ್ಕೊಳ್ತೇವೆ? ಒಂದು ಉಸಿರಾಟ ಅಂದರೆ ನಾವೊಂದು ಉಸಿರನ್ನು ತಗೊಂಡೆವು, ಒಂದು ಉಸಿರನ್ನು ಬಿಟ್ಟೆವು. ಅಲ್ಲ, ಇದು ಅರ್ಧ ಉಸಿರಾಟ. ಹಾಗಾದರೆ ಪೂರ್ತಿ ಉಸಿರಾಟ ಅಂದರೆ ಏನು? ನಾವು ಉಸಿರಾಡಿದ ಗಾಳಿಯನ್ನು ಮರ ಉಸಿರಾಡಿ, ಆ ಮರ ಉಸಿರಾಡಿದ ಗಾಳಿಯನ್ನು ಹೊರಕ್ಕೆ ಬಿಟ್ಟದ್ದನ್ನು ಮತ್ತೆ ನಾವು ಉಸಿರಾಡ್ತಾ ಇದ್ದೇವೆ ಅಂದರೆ ಅಲ್ಲಿಗೆ ಒಂದು ಚಕ್ರ ಪೂರ್ತಿ ಆಯಿತು. ನಮ್ಮ ಜೀವನದಲ್ಲಿ ನಮ್ಮ ಹೆಸರಿನಲ್ಲಿ ಒಂದಾದರೂ ಮರ ನೆಟ್ಟಿದ್ದೇವಾ? ಆದರೆ ಉಸಿರಾಡ್ತಾನೇ ಇದ್ದೇವೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ತ್ಯತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ಮ ದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಅನ್ನುವ ಮಾತನ್ನು ಒಂದನ್ನು ಬರೆದಿಟ್ಟು ಹೋದರು. ಅದರಲ್ಲಿ ಮೊದಲಿನ 2 ಮಾತುಗಳು ಬಹಳ ಮುಖ್ಯವಾದದ್ದು. ಜಗತ್ತಿನಲ್ಲಿ ಬೆಟ್ಟ ಮತ್ತು ನೀರು ಇದು ಬಹಳ ಅಪೂರ್ವವಾದದ್ದು. ಬೆಟ್ಟ ಅಂದಾಗ ಅದರ ಎಲ್ಲ ಜೀವ ಸಂಕುಲ ಇರಬಹುದು, ನದಿಗಳಿರಬಹುದು, ನೀರಿನ ಒಸರಿರ್ಬೋದು, ಎಲ್ಲವೂ ಬಂತು. ಬೆಟ್ಟ ಅಂತ ಒಂದು ಇದ್ದಾಗ ಅದು ಊರನ್ನು ಬೆಳೆಸತ್ತೆ, ಉಳಿಸತ್ತೆ. ಬೆಟ್ಟ ಇಲ್ಲದೆ ಹೋದರೆ ಆ ಊರಿಡೀ ಸಾಯುತ್ತೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ಮಳೆ ಬರದೇ ಇರುವುದಕ್ಕೆ ಕಾರಣ ಬೆಟ್ಟಗಳನ್ನು ಕಡಿದು ಮೈನಿಂಗ್ ಮಾಡ್ತಾ ಇರುವುದೇ. ನಮ್ಮ ಸ್ವಾರ್ಥಕ್ಕೋಸ್ಕರ ಇಲ್ಲಿದ್ದ ಮರಗಳನ್ನು ಕಡಿತೇವೆ, ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ತೇವೆ. ಬದರಿಯ ಬಗ್ಗೆ ಹೇಳಿದ್ದು, ಆದರೆ ಬದರಿ ಒಂದು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲ ಥರದ, ಅದಕ್ಕೆ ಹೆಸರೇನು ಹೇಳಿ ಸಂಸ್ಕೃತದಲ್ಲಿ? ಕನ್ನಡದಲ್ಲಿ ಹೇಳಿದರೆ ನಾವು ಬೆಟ್ಟ ಅಂತೇವೆ ಅಷ್ಟೇ, ಅದಕ್ಕೇನು ವಿಶೇಷ ಅರ್ಥ ಹೇಳಿಬೋದು. ಸಂಸ್ಕೃತದಲ್ಲಿ ಶಬ್ದ ಹೇಳಿದರೆ ಅದಕ್ಕೊಂದು ಅರ್ಥ ಹೇಳಬೇಕು. ಮಹೀಧರ ಅಂತ ಶಬ್ದ ಇದೆ, ಅಥವಾ ಪರ್ವತ ಅಂತ ಶಬ್ದ ಇದೆ. ಮಹೀಧರ ಅಂದರೆ, ಮಹಿ ಅಂದರೆ ಭೂಮಿ, ಧರ ಅಂದರೆ ಎತ್ತಿಕೊಂಡದ್ದು ಅಂತ. ಭೂಮಿಯನ್ನು ಎತ್ತಿಕೊಂಡದ್ದು. ಏನು ರೀ ಉಲ್ಟಾ ಮಾತಾಡ್ತೀರಿ ನೀವು? ಭೂಮಿ ಪರ್ವತವನ್ನು ಎತ್ತಿಕೊಂಡತ್ತಾನೆ, ನೀವು ಪರ್ವತ ಕೇಳ್ತೀರಿ ಮಹೀಧರ ಅಂತ? ಸ್ವಲ್ಪ ಯೋಚನೆ ಮಾಡಬೇಕು. ಇದರಲ್ಲಿ ಒಂದು ಹಿಂದೆ ಒಂದು ಸೈನ್ಸ್ ಇದೆ, ಒಂದು ವಿಜ್ಞಾನ ಇದೆ. ನಮ್ಗೆ ಇವತ್ತು ಗೊತ್ತಿದೆ, ವಿಜ್ಞಾನದ ಭೂಗರ್ಭಶಾಸ್ತ್ರದಲ್ಲಿ ಆಲೋಚನೆ ಮಾಡಿದವರು ಗೊತ್ತಾಗಿದೆ, ಭೂಮಿ ಸುಮ್ಮನೆ ಹೀಗೆ ಮಣ್ಣಿನ ಮುದ್ದೆ ಅಲ್ಲ, ಅದೊಂದು ಲೇಯರ್ ಬೈ ಲೇಯರ್ ಇದೆ. ಭೂಮಿಯ ಭಾಗ ಎಲ್ಲವೂ ಕೂಡ ಈ ಲೇಯರ್ ಬೈ ಲೇಯರ್ ಇರುವ ಕೆಳಗಡೆ ಮತ್ತೆ ನೀರಿದೆ, ಅದಕ್ಕಿಂತ ಕೆಳಗಡೆ ಬೆಂಕಿ ಇದೆ, ಒಳಗಿನಿಂದ ಕಾದ ಲೋಹಗಳಿಂದ ಕೂಡಿದ ಅನೇಕ ದ್ರವ್ಯಗಳಿವೆ. ಈ ಮೇಲಿನ ಲೇರು ಕುಸಿಯದ ಹಾಗೆ ಈ ಬೆಟ್ಟ ಅದರ ಮೇಲೆ ನಿಂತದ್ರಿಂದ ಪ್ರತಿಯೊಂದು ಲೇರ್ನ ಮೇಲೆ ಲೇರ್ ನಿಂತು ನಾವು ತಕ್ಕಡಿಯಲ್ಲಿ ತೂಗುವಾಗ ಒಂದರ ದಾರಿ ಹೆಚ್ಚು ಕಮ್ಮಿ ಆಗದ ಹಾಗೆ ತೂಗ್ತೇವಲ್ವ, ಹಾಗೆ ಈ ಲೇರ್ನ ಬಿಚ್ಚಿಕೊಳ್ಳದ ಹಾಗೆ ಮಧ್ಯ ನಿಂತ ಬೆಟ್ಟ ಆ ಭೂಮಿಯನ್ನು ಉಳಿಸತ್ತೆ. ಹಾಗಾಗಿ ಮಹೀಧರ ಯಾವುದು? ಮಹೀಂ ಧರತೀತಿ ಮಹೀಧರ. ಪರ್ವತಗಳು ನಾಶ ಆಯಿತು ಅಂದರೆ ಮರಗಳು ನಾಶ ಆಗ್ತವೆ, ನದಿಗಳು ನಾಶ ಆಗ್ತವೆ, ಭೂಮಿಯಲ್ಲಿ ಭೂಕಂಪ ಜಾಸ್ತಿ ಆಗುತ್ತೆ. ನೀವು ಜಪಾನ್ನಲ್ಲಿ ನೋಡಿ, ಅದು ನಿತ್ಯ ಭೂಕಂಪದ ನಾಡು. ಯಾಕೆಂದರೆ ಅಲ್ಲಿ ಹೆಚ್ಚು ಪರ್ವತಗಳಿಲ್ಲ, ನಿರಂತರ ಹೊಡಿತಾ ಇರುತ್ತೆ, ಯಾವಾಗ ಬೇಕಾದರೂ ಆವಾಗ. 2ನೇದ್ದು ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ, ನೀರನ್ನು ಪೋಲು ಮಾಡಬೇಡಿ. ನಾವು 2 ಕ್ಷಣದಲ್ಲಿ ನೀರನ್ನು ಏನಾದರೂ ಮಾಡಿ ಗಲೀಜು ಮಾಡಿಬಿಡ್ತೇವೆ. ಉಪಯೋಗಿಸುವುದು ತಪ್ಪಲ್ಲ, ಆದರೆ ವ್ಯರ್ಥವಾಗಿ ನಮ್ಮ ಮನೆಯ ಹಿಂದೆ ಎಲ್ಲ ನೀವು ನೋಡಿದರೆ ಸ್ನಾನ ಮಾಡ್ತಾ ಇದ್ದದ್ದು ಕೂಡ ಹಿರಿಯರು ಯಾವುದೋ ಒಂದು ಗಿಡದ ಬುಡಕ್ಕೆ ಹೋಗಿ ಸ್ನಾನ ಮಾಡ್ತಾ ಇದ್ದದ್ದು. ಅವರಿಗೆ ನೀವು ಉಪಯೋಗಿಸಿದ ನೀರು, ನಮ್ಮ ಮನೆಯಲ್ಲೂ ಕೂಡ ನೀರು ಅದು ಬಾತ್ರೂಮಿಂದ ಹೋಯಿತು ಅಂದರೆ ತೋಟಕ್ಕೆ ಹೋಗ್ತಿತ್ತು. ಇವತ್ತು ತೋಟ ಇಲ್ಲ, ಅನಿವಾರ್ಯವಾಗಿ ನದಿಗೆ ಬಿಡ್ತೇವೆ. ಇವತ್ತು ವೃಷಭಾವತಿ ಅಂತ ಒಂದು ಹೆಸರಿನ ನದಿ ಕೇಳ್ತೇವೆ. 35 ವರ್ಷದ ಹಿಂದೆ ಅಲ್ಲಿ ಗ್ರಹಣದ ಕಾಲಕ್ಕೆ ಎಲ್ಲರೂ ಸ್ನಾನಕ್ಕೆ ಹೋಗ್ತಾ ಇದ್ರು. ಈಗ ಸ್ನಾನಕ್ಕೆ ಹೋಗ್ತಾ ಇದ್ರು ಅಂತ ಕೇಳಿದವರಿಗೆ ಮೂರ್ಛೆ ಬರುತ್ತೆ, ಅಂಥ ಸ್ಥಿತಿಯಲ್ಲಿದೆ. ಅದು ನಮ್ಮ ಕೊಡುಗೆ. ಆದರೆ ನೀರು ಅನ್ನೋದು ಜಗತ್ತಿನ ಅತ್ಯಂತ ಅಪೂರ್ವವಾದ ವಸ್ತು ಅಂತ ಆಚಾರ್ಯರು ಹೇಳಿದರು. ಇದನ್ನು ವ್ಯರ್ಥ ಮಾಡಬೇಡಿ ಅಂತ. ಯಾಕೆ ಅಂದರೆ ನಾವು ಹಾಳು ಮಾಡಿದ ನೀರು ಮತ್ತೆ ಅದು ಭೂಮಿಯಲ್ಲಿ ಆವಿಯಾಗಿ ಮೋಡವಾಗಿ ಮತ್ತೆ ನಮ್ಮ ಭೂಮಿಯ ತನಕ ಬರಬೇಕು ಅಂದರೆ ಶುದ್ಧ ಆಗಲಿಕ್ಕೆ 8 ತಿಂಗಳ ಪ್ರೊಸೀಜರ್ ಇದೆ. ನಾವು 8 ತಿಂಗಳ ಪ್ರೊಸೀಜರನ್ನು 8 ಸೆಕೆಂಡಲ್ಲಿ ಹಾಳು ಮಾಡ್ತೇವೆ, ನಾಶ ಮಾಡ್ತೇವೆ. ವಸ್ತುತಃ ನಮ್ಮ ದೇಶದ ಕ್ರಮ ಏನು ಅಂದರೆ, ನೀವು ನೋಡ್ತೀರಿ ಪ್ರಾಣಿಗಳಲ್ಲೂ ಕೂಡ ಎಲ್ಲಿಯಾದರೂ ಮಲ ಮಾಡಿದರೆ ಅದು ಮಣ್ಣನ್ನು ಹೆಕ್ಕಿ ಅದರ ಮೇಲೆ ಮುಚ್ಚಿ ಹಾಕತ್ತೆ. ನಮಗೂ ಕೂಡ ಹಾಗೆ ಬಯಲು ಶೌಚ ಅಂತ ಅನ್ನೋದು ಇಂದದ್ದು ಈ ಉದ್ದೇಶದಲ್ಲಿ. ಜನ ಕಮ್ಮಿ ಇತ್ತು, ಎಲ್ಲಿ ಹೋಗಿ ಬಂದರೂ ಅದು ನಾಶ ಆಗೋದಿಲ್ಲ, ಭೂಮಿಗೆ ಕೆಡುಕಾಗುವುದಿಲ್ಲ.
ಯಾವಾಗ ನಾವು ವಿದೇಶದಲ್ಲಿ ನೀರು ಬೇಕಾದಷ್ಟಿದೆ, ಜನ ಅತ್ಯಂತ ಕಮ್ಮಿ ಇದೆ, ಅವರು ಫ್ಲಶಿಂಗ್ ಸಿಸ್ಟಮ್ ತಂದರು. ನಮ್ಮ ದೇಶದಲ್ಲಿ ಜನ ಇರುವುದಕ್ಕಿಂತ ನೀರಿನ ಸಮಸ್ಯೆಯೇ ದೊಡ್ಡದಿದೆ. ಅಂತಾದರೆ ನಾವು ಫ್ಲಶ್ ಮಾಡಿದರೆ ಒಂದು ಫ್ಲಶಲ್ಲಿ 15 ಲೀಟರ್ ಹೋಯಿತು ಅಂದರೆ ಮನೆಯಲ್ಲಿ ಒಂದು 50 ಸಲ ಫ್ಲಶ್ ಆಯಿತು ಅಂದರೆ ಎಷ್ಟು ಲೀಟರ್ ನೀರು ಒಂದು ದಿನದಲ್ಲಿ ಒಬ್ಬನ ಮನೆಯಲ್ಲಿ ನಾಶ ಆಯಿತು? ಊರಲ್ಲಿ ಎಷ್ಟು ನಾಶ ಆಗುತ್ತೆ, ರಾಜ್ಯದಲ್ಲಿ ಎಷ್ಟು ನಾಶ ಆಗುತ್ತೆ, ದೇಶದಲ್ಲಿ ಎಷ್ಟು ನಾಶ ಆಗುತ್ತೆ? ಯೋಚನೆ ಮಾಡಿ. ಒಂದು ವಿಷಯ ಹೇಳ್ತೇನೆ, ಯಾಕೆ ಈ ಮಾತು ಹೇಳ್ತೇನೆ, ಏನ್ರಿ ಇಂಥದ್ದೆಲ್ಲ ಹೇಳ್ತೀರಿ? ಹೌದು, ಮನುಷ್ಯನ ಮಲಮೂತ್ರ ಸೇರಿದ ನೀರನ್ನು ಶುದ್ಧ ಮಾಡಲಿಕ್ಕೆ ಇವತ್ತಿನವರೆಗೆ ಯಾರಿಗೂ ಸಾಧ್ಯ ಇಲ್ಲ, ಆಗಲೂ ಇಲ್ಲ. ಬೇರೆ ಏನು ಸೇರಿದ್ರೂ ಶುದ್ಧ ಮಾಡ್ಬೋದು. ಮನುಷ್ಯನ ಮಲ ಮೂತ್ರ ಸೇರಿದ ನೀರನ್ನು ಶುದ್ಧ ಮಾಡೋದು ಬಹಳ ಕಷ್ಟ, ಅತ್ಯಂತ ಆಯಾಸದಾಯಕವೂ ಹೌದು. ಅಂದರೆ ನಾವು ಇಂತಹ ಬೇರೆ ಬೇರೆ ನಾಗರಿಕ ಭ್ರಮೆಯಿಂದ ನಮ್ಮ ದೇಶದ ಮೇಲೆ ಇದು ಒಂದು ದಾಳಿಯೇ, ನಮ್ಗೆ ಗೊತ್ತಾಗಲಿಲ್ಲ ಅಷ್ಟೇ. ನೀರಿನ ಮೇಲೆ ದಾಳಿ ಆಯಿತು, ಆರ್ಥಿಕ ದಾಳಿ ಆಯಿತು, ಸಂಸ್ಕೃತಿಯ ಮೇಲೆ ದಾಳಿ ಆಯಿತು, ಶಿಕ್ಷಣದ ದಾಳಿ ಆಯಿತು, ಇನ್ನೂ ಉಸಿರಾಡ್ತಾ ಇದ್ದೇವೆ ಅನ್ನೋದು ಈ ಮಣ್ಣಿನ ಗುಣ. ಬೇರೆ ದೇಶ ಆಗಿದ್ದರೆ ಇಷ್ಟೊತ್ತಿಗೆ ಅದು ಮುಳುಗಿಯೇ ಹೋಗ್ತಿತ್ತು, ಅದರ ನಾಗರಿಕತೆ ಹೆಸರೇ ಇರ್ತಿರಲಿಲ್ಲ. ಆದರೆ ನಾವು ನೋಡ್ತೇವೆ ಎಷ್ಟು ಬ್ಯಾಬಿಲೋನಿಯನ್ನು, ಮೆಸೊಪೊಟಮಿಯಾ ಅಥವಾ ಈಜಿಪ್ಟ್ನಲ್ಲಿದ್ದಂತಹ ಬೇರೆ ಬೇರೆ ತನದ ಯಾವ ಯಾವ ನಾಗರಿಕತೆಗಳಿತ್ತು ಎಲ್ಲವೂ ಇವತ್ತು ಹೆಸರಲ್ಲೇ ಇಲ್ಲ. ಆದರೆ 10,000 ವರ್ಷದ ಇತಿಹಾಸವನ್ನು ಹೊಂದಿದ ಭಾರತದ ಇತಿಹಾಸ ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಇದೆ. ನಾವು ಆ ಇತಿಹಾಸವನ್ನು ನೆನಪಿಟ್ಟುಕೊಂಡು ಬದುಕ್ತಾ ಇದ್ದೇವೆ. ಅಂದರೆ ಈ ಮಣ್ಣಿನಲ್ಲಿ ಅಷ್ಟು ಪಕ್ಕ ತಲೆ ಬಗ್ಗಿಸುವ ಗುಣ ಇಲ್ಲ. ಬಗ್ಗತ್ತೆ, ಸೋಲತ್ತೆ, ಏಟು ತಿನ್ನತ್ತೆ, ಮತ್ತೆ ಫೀನಿಕ್ಸ್ ಥರ ಎದ್ದು ನಿಲ್ಲತ್ತೆ, ಆ ತಾಕತ್ತಿದೆ. ಇವತ್ತು ಆರ್ಥಿಕವಾಗಿ ನಾವು ಬೇರೆ ದೇಶಗಳ ಮುಂದೆ ಹೌದು ಈ ದೇಶವನ್ನು ನಾವು ಒಪ್ಪಿಕೊಳ್ಬೇಕು, ಇಲ್ಲಾಂದರೆ ನಮ್ಮ ಕಷ್ಟ ಇದೆ ಅನ್ನುವ ಸ್ಥಿತಿ ಇದೆ. ಒಂದು ಕಾಲಕ್ಕೆ ಸಾಲದಲ್ಲಿದ್ದ ದೇಶ ಈಗ ಎಷ್ಟೋ ವಿಷಯದಲ್ಲಿ ಬಹಳ ಬೇರೆ ದೇಶಗಳಿಗೆ ಸಹಾಯ ಮಾಡುವಷ್ಟು ಎತ್ತರಕ್ಕೆ ನಿಂತಿದೆ. ಅದು ಈ ಸಂಸ್ಕೃತಿಯ ಕಾರಣ. ಅಂದರೆ ನಮ್ಮಲ್ಲಿ ಸಮೃದ್ಧವಾದ ನೀರು, ಸಮೃದ್ಧವಾದ ಪರ್ವತಗಳು, ಸಮೃದ್ಧವಾದ ಸಸ್ಯರಾಶಿಗಳು, ಜಗತ್ತಿನಲ್ಲಿ ಬೇರೆ ದೇಶದಲ್ಲಿ ಎಲ್ಲೂ ಸಿಗದ ಅಪೂರ್ವವಾದ ಜನಸಂಕುಲ, ಅಂದರೆ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಪಶ್ಚಿಮ ಘಟ್ಟಗಳಲ್ಲಿ ಸಿಗುತ್ತೆ. ಅಂದರೆ ಈ ಸಂಪತ್ತನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಇಂತಹ ಆಚಾರ್ಯರಂತಹ ದೊಡ್ಡವರು ಕೊಟ್ಟಂತಹ ಜ್ಞಾನದ ದಾರಿಯನ್ನು ಹಿಡ್ಕೊಂಡ್ರೆ ನಮ್ಮಷ್ಟು ಸುಖಿಯಾಗಿರಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆದರೂ ಚಿನ್ನದ ದೊಡ್ಡ ಗಟ್ಟಿಯನ್ನು ನೆಲದ ಹಡಿಗೆ ಹೂತು ಹಾಕಿ ಅದರ ಮೇಲೆ ಭಿಕ್ಷೆ ಬಿಡ್ತಾ ಇದ್ದೇವೆ. ಬೇಕು 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 ಅನ್ನುವ ಬೆನ್ನು ಬಿಡ್ತಾ ಇದ್ದೇವೆ. ಅಂದರೆ ಈ ಎಲ್ಲ ಆಲೋಚನೆಗಳನ್ನು ಮಾಡಿದರೆ ನಮಗೆ ಇವತ್ತು ಎಚ್ಚರಿಕೆ ಆಗಲೇಬೇಕು. ಆಗದೇ ಇದ್ದರೆ ಬಹಳ ಕಷ್ಟ ಇದೆ. ವಿಜ್ಞಾನದ ಕೊಡುಗೆಗಳನ್ನು ನಾವು ನೋಡ್ತಾ ಬಂದೆವು. ಭಾಷೆಯ ವಿಷಯಗಳನ್ನು ನಾನು ನಿನ್ನೆ ಪ್ರಸ್ತಾಪ ಮಾಡಿದೆ. ಆಚಾರ್ಯರು ಅಷ್ಟೇ ಅಲ್ಲ, ಆಚಾರ್ಯರು ಸಂಗೀತಕ್ಕೂ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾನು ಮಾತ್ರ ಹೇಳುವುದಲ್ಲ, ಒಬ್ಬ ವಿದೇಶಿಯನು ಈ ಬಗ್ಗೆ ಮಾತು ಹೇಳುತ್ತಾನೆ. ವಂಡರ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕ ಇದೆ, ರಾಯ್ ಅಬ್ರಾಹಂ ವರ್ಗೀಸ್ ಅಂತ. ಜಗತ್ತಿನ ಅತ್ಯಂತ ಅಪೂರ್ವವಾದ 4 ಗುರುಗಳಲ್ಲಿ ಒಬ್ಬರ ಹೆಸರನ್ನು ಮಧ್ವಾಚಾರ್ಯ ಅಂತ ಹೆಸರಿಸ್ತಾನೆ. ಯೋಚನೆ ಮಾಡಿ, ಜಗತ್ತಿನಲ್ಲಿ ಅವನು ಎಲ್ಲ ಕಡೆ ಸರ್ವೆ ಮಾಡಿ ಅತ್ಯಂತ ವೈಜ್ಞಾನಿಕವಾದ ಸಂಗತಿಗಳನ್ನು ನಿರೂಪಣೆ ಮಾಡಿದ. ಎಲ್ಲೂ ಕೂಡ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸದೆ ಜಗತ್ತು ಹೇಗಿದೆಯೋ ಹಾಗೆಯೇ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ 4 ಗುರುಗಳಲ್ಲಿ ಒಬ್ಬರು ಮಧ್ವಾಚಾರ್ಯರು ಅಂತ. ಅವನು ಭಾರತೀಯ ಅಲ್ಲ, ಇಲ್ಲಿಯ ಸಂಸ್ಕೃತಿಯ ಹಿನ್ನೆಲೆ ಇಲ್ಲ. ಆದರೆ ಅವನು ಸ್ಟಡಿ ಮಾಡಿದ್ದು ಈ ದೇಶಾದ್ಯಂತ ಓಡಾಡಿ, ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಹೋಗಿ ಅವರ ಜೀವನ ಚರಿತ್ರೆಯನ್ನೆಲ್ಲ ಓದಿಕೊಂಡು ಅವನು ಹೇಳ್ತಾನೆ, ಅವರೊಬ್ಬರು ಮೌಂಟೇನಿಯರ್ ಆಗಿದ್ದರು, ರಸ್ಲರ್ ಆಗಿದ್ದರು, ಸಿಂಗರ್ ಆಗಿದ್ದರು. ಒಬ್ಬ ವ್ಯಕ್ತಿಯಲ್ಲಿ ಮಲ್ಟಿ ಟ್ಯಾಲೆಂಟ್ ಅನ್ನೋದನ್ನು ನಾವು ನೋಡಲಿಕ್ಕೆ ಸಿಕ್ಕಿದ್ರೆ ಅಂತಹ ಗುರುಗಳು ಒಬ್ಬರೇ, ಅದು ಮಧ್ವಾಚಾರ್ಯರು ಅಂತ. ನಾವು ಇಷ್ಟೆಲ್ಲ ಯೋಚನೆ ಮಾಡಲೇ ಇಲ್ಲ ಮಧ್ವಾಚಾರ್ಯರನ್ನು. ಮಧ್ವಾಚಾರ್ಯರು ಒಂದು ನಮ್ಮ ತಲೆಯಲ್ಲಿ ಒಂದು ಅಕ್ಷತೆ ಅಂಗಾರ, ಮಡಿ ಓಡಾಟ ಅಷ್ಟೇ. ಅದರ ಆಚೆಗೆ ಮಧ್ವಾಚಾರ್ಯರಿದ್ದಾರೆ. ಯಾಕೆಂದರೆ ಮಧ್ವಾಚಾರ್ಯರು ಬಹಳ ಎತ್ತರದಲ್ಲಿದ್ದಾರೆ. ನಮ್ಗೆ ಅವ್ರು ಅರ್ಥ ಆಗಲಿಲ್ಲ ಅಂತ ಅವರನ್ನು ಬಲರಾಮರು ತನ್ನ ಹೆಂಡತಿಯಾಗಿ ರೇವತಿಯನ್ನು ಹೇಳ್ಕೊಳ್ಬೇಕಾದ್ರೆ ಹಲ ಹಾಕಿ ತನ್ನ ಎತ್ತರ ಕೇಳ್ಕೊಂಡಲ್ವ, ಹಾಗೆ ನಾವು ಮಧ್ವಾಚಾರ್ಯ ನಮ್ಮ ಎತ್ತರ ಕೇಳ್ಕೊಂಡು ನಾವು ತಿಳ್ಕೊಂಡದ್ದೇ ಮಧ್ವಾಚಾರ್ಯ ಹೇಳಿದ್ದು. ಮಧ್ವಾಚಾರ್ಯ ಹೇಳಿದ್ದನ್ನು ನಾವು ತಿಳ್ಕೊಳ್ಳೋದಲ್ಲ, ನಾವು ತಿಳ್ಕೊಂಡದ್ದನ್ನು ಮಧ್ವಾಚಾರ್ಯ ಹೇಳಿದ್ದು ಅನ್ನುವ ಸ್ಥಿತಿಗೆ ನಾವು ನಿಂತಿದ್ದೇವೆ. ಸರಿ, ಇಂತಹ ಪ್ರಶ್ನೆಗಳ ನಡುವೆ ನಾನು ನಿನ್ನೆ ಕೇಳಿದ ಪ್ರಶ್ನೆಗಳಿಗೆ ಕೆಲವೆಲ್ಲರ ಪ್ರತಿಕ್ರಿಯೆ ನೀಡಬೇಕು ಅಂತ ಕೇಳಿದ್ದಾರೆ. ಭೂಮಿ ಚಪ್ಪಟೆಯಾಗಿರುವುದೋ ವೃತ್ತಾಕಾರದಲ್ಲಿರುವುದೋ? ವಿಜ್ಞಾನದ ಪ್ರಕಾರ ವೃತ್ತ ಅಂತಿದೆ, ಮಧ್ವರ ಪ್ರಕಾರ ಚಪ್ಪಟೆ ಇದೆ ಅಂತ ಹೀಗೊಂದು ಪ್ರಶ್ನೆ ಬಂದಿದೆ. ಮಧ್ವಾಚಾರ್ಯರು ಎಲ್ಲೂ ಹೇಳಲಿಲ್ಲ ಚಪ್ಪಟೆಯಾಗಿದೆ ಅಂತ. ಅಜ್ಜಿಯರು ಮಕ್ಕಳಿಗೆ ಮಲಗಿಸುವಾಗ ಚಾಪೆ ಮೇಲೆ ಮಗುವನ್ನು ನಿದ್ದೆ ಮಾಡಿಸುವಾಗ ಅರ್ಥ ಆಗಲಿ ಅಂತ ಹೇಳಿ ಅವನು ಯಾರು ರಾಕ್ಷಸ ಹಿರಣ್ಯಾಕ್ಷ ಭೂಮಿಯನ್ನು ಚಾಪೆ ಹಾಗೆ ಸುತ್ತಕೊಂಡು ಕಂಕ್ಳಲ್ಲಿ ಹಿಡ್ಕೊಂಡು ಓಡ್ದ. ಅದು ಉಪನ್ಯಾಸದ ಕಾರ್ಯಕ್ರಮ ಅಲ್ಲ, ಮಕ್ಕಳಿಗೆ ನಿದ್ದೆ ಬರೆಸುವಾಗ ಹೇಳಿದ ಕತೆ, ಅದು ಶಾಸ್ತ್ರ ಹೇಳಿದ್ದಲ್ಲ.
ಕೆಲವೊಮ್ಮೆ ಅರ್ಥ ಮಾಡಿಸ್ಲಿಕ್ಕೆ ಅಂತ ನಾವು ಕೆಲವು ಕಥೆಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತೇವೆ. ಮಕ್ಕಳಿಗೆ ಹೇಳಬೇಕಾದಾಗ ಸರಳವಾಗಿ ಹೇಳಬೇಕು. ನೀವು ಏನೇನೋ ಅದನ್ನೆಲ್ಲ ಸೃಷ್ಟಿ, ಅದರಲ್ಲಿ ಸತ್ವ ಇತ್ತು, ರಜಸ್ಸಿತ್ತು, ತಮಸ್ಸಿತ್ತು, ಅದು ಪುಡಿ ಆಯಿತು, ಮೂಲ ಪರಮಾಣು ಆಯಿತು ಅಂತ ಹೀಗೆ ಹೇಳಿದರೆ ಅದು ಮೊದಲೇ ನೀವು ಕತೆ ಶುರು ಮಾಡೋ ಮುಂಚೆ ನಿದ್ದೆಗೆ ಹೋಗುತ್ತೆ. ಅದರಿಂದಾಗಿ ಅದು ಕೇವಲ ಕಥೆ. ನಿಮ್ಗೊಂದು ಮಾತು ಹೇಳ್ತೇನೆ. ಬೇಕಾದಷ್ಟು ನಾವು ಪ್ರಾಚೀನ 1000 ವರ್ಷದ ಹಿಂದಿನ ಪ್ರತೀಕಗಳನ್ನು, ದೇವಸ್ಥಾನದ ಕೆತ್ತನೆಗಳನ್ನು, ಶಿಲ್ಪಗಳನ್ನು ನಾವು ನೋಡ್ತೇವೆ. ಅಲ್ಲಿ ಎಲ್ಲ ಅವತಾರಗಳ ಚಿತ್ರ ಇದೆ, ಕಲ್ಲಿನ ಕೆತ್ತನೆಗಳಿವೆ. ಆ ಕೆತ್ತನೆಗಳಲ್ಲಿ ವರಾಹನ ಕೆತ್ತನೆಯೂ ಇದೆ. ಆ ವರಾಹನ ಕೆತ್ತನೆಯಲ್ಲಿ ನೀವು ಭೂಮಿಯನ್ನು ನೋಡಿ ಹೇಗಿದೆ. ಭೂಗೋಳ, ಅದು ಶಾಸ್ತ್ರ ಹೇಳಿದ ಶಬ್ದ ಭೂಗೋಳ ಶಾಸ್ತ್ರ. ಗೋಳ ಅಂದರೆ ಚಪಾತಿ ಅಲ್ಲ, ಭೂತಟ್ಟೆ ಅಂತ ಕರೀಲಿಲ್ಲ ಅವನು, ಭೂಗೋಳ ಅಂತ ಕರೆದ್ರು. ಭೂಗೋಳ ಅನ್ನುವುದು ಅದಕ್ಕೆ ಪರಿಧಿ, ವ್ಯಾಸ, ತ್ರಿಜ್ಯ ಇದೆಲ್ಲ ಇದ್ದು ಹೇಳಿದರೆ ಮಾತ್ರ ಗೋಳ ಅನ್ನುವ ಶಬ್ದವನ್ನು ಬಳಸಲಿಕ್ಕಾಗತ್ತೆ. ಹಾಗಾಗಿ ಅತ್ಯಂತ ಪ್ರಾಚೀನರಿಂದ ನಮಗೆ ಹೇಳಿದ ವಿಷಯ ಮಕ್ಕಳಿಗೆ ತಲುಪಿಸುವಾಗ ನಾವು ಅದನ್ನು ಬೇರೆ ಮಾಡಿದ್ದನ್ನೇ ಶಾಸ್ತ್ರ ಅಂತ ಅಂದುಕೊಂಡು ಈ ಆಕ್ಷೇಪ ಬಂದಿದೆ. ಮಧ್ವಾಚಾರ್ಯರು ಹೇಳಿಲ್ಲ ಚಪ್ಪಟೆ ಇದೆ ಅಂತ, ಭೂಮಿ ಗುಂಡಗೆ ಇದೆ. ಇದರ ಜೊತೆಗೆ ಒಂದು ಪ್ರಶ್ನೆ ಬರುವಂತಹದ್ದೇನು ಅಂದರೆ, ವಿಜ್ಞಾನದಲ್ಲಿ ಇವತ್ತು ಸೂರ್ಯನನ್ನು ನಕ್ಷತ್ರ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಗ್ರಹಚಾರ ಶಾಂತಿ, ಸೂರ್ಯಗ್ರಹ ಶಾಂತಿ, ಇವತ್ತು ಚಂದ್ರಗ್ರಹ ಶಾಂತಿ, ನವಗ್ರಹ ಶಾಂತಿ, ಏನೇನೋ ಶಾಂತಿಗಳೆಲ್ಲ ತುಂಬ ಮಾಡಿಸ್ತಾರೆ. ಗ್ರಹ ಅಂದರೆ ಶಬ್ದಕ್ಕೆ ನೀವು ಡೆಫಿನೇಷನ್ ಹೇಳ್ತಾ ಇದ್ದೀರಿ ಪ್ಲ್ಯಾನೆಟ್ ಅಂತ. ಅದು ನಿಮ್ಮ ಡೆಫಿನೇಷನ್, ನಮ್ಮ ಡೆಫಿನೇಷನ್ ಅಲ್ಲ. ನೀವು ಹೇಳಿದ ಡೆಫಿನೇಷನನ್ನು ನಮ್ಮ ತಲೆಗೆ ಕಟ್ಟಿ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳಲಿಕ್ಕೆ ನಿಮಗೆ ರೈಟ್ಸ್ ಇಲ್ಲ. ನಮ್ಮ ಹತ್ರ ಕೇಳಿ ಗ್ರಹ ಅಂದರೆ ಏನು ಅಂತ ಹೇಳ್ತಾರೆ. ಶಾಸ್ತ್ರದ ಪ್ರಕಾರ ಗ್ರಹ ಅಂದರೆ ಶಬ್ದದ ಅರ್ಥ ಏನು? ಗ್ರಹ ಅಂದರೆ ನಮಗೀಗ ತಕ್ಷಣ ಗ್ರಹ ಅಂದರೆ ಪ್ಲ್ಯಾನೆಟ್ ಅಷ್ಟೇ, ಯಾವುದು ಸ್ವತಂತ್ರವಾದ ಬೆಳಕನ್ನು ಚೆಲ್ಲುವುದಿಲ್ಲವೋ ಅದು ಗ್ರಹ ಅಂತ. ಹಾಗೆ ಹೇಳಲಿಲ್ಲ, ಎಲ್ಲಿದೆ ಆ ಶಬ್ದಕ್ಕೆ ಅರ್ಥ ಎಲ್ಲಿದೆ? ಶಬ್ದವನ್ನು ಬಿಡಿಸಿ ನೋಡಿದರೆ ಗೊತ್ತಾಗುತ್ತೆ. ಗ್ರಹ ಅಂದರೆ ಗೃಹ್ಯತೆ ಅನೇನೈತಿ ಗ್ರಹ, ಯಾವುದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೋ, ಯಾವುದು ನಮ್ಮ ಮನಸ್ಸನ್ನು ಗೃಹ್ಯತೆ ಹಿಡಿಯುತ್ತೋ ಅದು ಗ್ರಹ. ಸೂರ್ಯನ ಪ್ರಭಾವ ನಮ್ಮ ಮೇಲಿಲ್ವಾ? ಬೆಳಗ್ಗೆ ಮೋಡ ಇದ್ದರೆ ಸರಿಯಾಗಿ ಬೆಳಕಿನ ಪ್ರಚಯ ಆಗಲಿಲ್ಲ ಅಂದರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾಕೋ ಮೂಡೇ ಇಲ್ಲ, ಇವತ್ತು ಎಲ್ಲ ಮೂಡಿಲ್ಲಾಯರಾಗಿರ್ತಾರೆ. ಅಂದರೆ ಸೂರ್ಯನ ಪ್ರಭಾವ ನಮ್ಮ ಜೀವನದ ಪ್ರತಿ ಸೆಕೆಂಡಿನ ಮೇಲೆ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಹಿಂದೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಉಷಕ್ಕಾಲದಲ್ಲೇ ಹೋಗಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮುಳುಗಿ ಸ್ನಾನ ಮಾಡುವುದು ಶ್ರೇಷ್ಠ ಅಂತ. ಕಾರಣ ಏನು ಅಂತ ಯೋಚನೆ ಮಾಡಿದರೆ ನಾವು ಹಠ ಹಿಡಿದು ಹೋಗಿ ನಾವು ಮಾಘ ಸ್ನಾನವೋ ಕಾರ್ತಿಕ ಸ್ನಾನವೋ ಸಿಕ್ಕಿದ್ರೆ ಹೋಗಿ ನಮಸ್ಕಾರ ಮಾಡಿ ನದಿಗೆ ಗೌರವ ಸಲ್ಲಿಸಿ ನಾವು ಮುಳುಗು ಹಾಕಿ ಸ್ನಾನ ಮಾಡ್ತೇವೆ. ಯಾಕೆ ಅಂದರೆ ಸೂರ್ಯನ ಕಿರಣಗಳು ಯಾವ ವಸ್ತುವಿನ ಮೇಲೆ ಬೀಳುತ್ತೋ, ಅದರಲ್ಲೂ ವಿಶೇಷವಾಗಿ ನೀರು ಅನ್ನೋದು ಸೂರ್ಯನ ಕಿರಣಗಳಿಂದ ಬಹಳ ಅಪೂರ್ವವಾದ ಶಕ್ತಿಯನ್ನು ತನ್ನ ಒಳಗೆ ಇಟ್ಟುಕೊಳ್ಳುತ್ತೆ. ನಾವು ಅದರಲ್ಲಿ ಮಿಂದರೆ ನಮ್ಮ ಇಡೀ ದೇಹ ಇಡೀ ದಿವಸಕ್ಕಾಗುವಷ್ಟು ಎನರ್ಜಿಯನ್ನು ಸುಲಭವಾಗಿ ಪಡ್ಕೊಳ್ಳುತ್ತೆ. ನಮ್ಮ ಟ್ಯಾಂಕಿಯಲ್ಲಿ ಬಂದ ನೀರಿನಲ್ಲಿ ಅಂಥ ಶಕ್ತಿ ಇರುವುದಿಲ್ಲ. ಅದರಿಂದಾಗಿ ನಮ್ಮ ಸ್ನಾನ ಮಾಡಿ ಬಂದ ಮೇಲೂ ಸ್ವಲ್ಪ ನಿದ್ದೆ ಇನ್ನೂ ಮುಂದೆ ತೂಗ್ತಾನೇ ಇರುತ್ತೆ. ಅದಕ್ಕೆ ಅದರ ನಂತರ ಬಾವಿಯಲ್ಲಿ ಎಳೆದ ನೀರು, ಅದಕ್ಕೂ ಬಾವಿಯಲ್ಲಿ ನಾವು ಅದಕ್ಕೋಸ್ಕರ ಕಿಂಡಿ ಬಿಟ್ಟಿರ್ತೇವೆ ಬೆಳಕು ಬೀಳಬೇಕು ಅಂತ. ಎಲ್ಲಿ ಬೆಳಕು ಬೀಳುವುದಿಲ್ವೋ ಆ ನೀರಿನಲ್ಲಿ ಎಲ್ಲ ಥರದ ಒಂದು ರೀತಿ ನಿಮ್ಗೆ ಗೊತ್ತು, ಕೊಳಚೆ ಆಗತ್ತೆ, ಹೇಗಾಗತ್ತೆ ಅಂತ ಗೊತ್ತು ನಿಮಗೆ. ಅದರಲ್ಲಿ ನಾವು ನಿತ್ಯ ಸ್ನಾನ ಮಾಡಿ ಅಂತ ಭಾವಿಸ್ತೇವೆ. ತಪ್ಪಲ್ಲ, ಈಗ ಅನಿವಾರ್ಯ ಕೆಲವು. ಆದರೆ ಹಿಂದಿನವರು ಕೊಟ್ಟ ಕಾರಣವನ್ನು ಯೋಚನೆ ಮಾಡಿದರೆ ಸೂರ್ಯನ ಶಕ್ತಿ ಏನು ಅಂತ ನೀವು ಬಿಡಿಸ್ತಾ ಹೋದರೆ ಅದೊಂದು ದೊಡ್ಡ ಪ್ರಪಂಚ. ಅದು ಸೂರ್ಯನ ಮಾತಿನಿಂದ ಸೂರ್ಯನ ಅಸ್ತಿತ್ವ ಇಲ್ಲದೆ ಈ ಜಗತ್ತಿನಲ್ಲಿ ಒಂದು ಕಣವೂ ಅಲ್ಲಾಡುವುದಿಲ್ಲ. ಯಾಕೆಂದರೆ ಭಗವಂತನ ವಿಶೇಷವಾದ ಸನ್ನಿಧಾನ ಸೂರ್ಯದಲ್ಲಿದೆ. ಸೂರ್ಯ ಪ್ರತ್ಯಕ್ಷ ದೇವತಾ. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಮಾಡುವುದು, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನದಲ್ಲಿ 3 ತರ್ಪಣ ಮುಖ್ಯವಾಗಿ ಕೊಡಲೇಬೇಕಾದ್ದು. ಒಂದು ಭಗವಂತನಿಗೆ, ಒಂದು ಪ್ರಾಣನಿಗೆ, ಒಂದು ಸೂರ್ಯನಿಗೆ. ಅದು ಬಿಟ್ಟರೆ ನೀರಿನ ಅಭಿಮಾನಿ ದೇವತೆಯಾದ ಗಂಗೆಗೆ. ಅಂದರೆ ಈ ಅಭಿಪ್ರಾಯವನ್ನು ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾರೆ ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್. ನಿಮ್ಗೆ ಆರೋಗ್ಯ ಬೇಕಾ, ಸೂರ್ಯನಿಗೆ ನಮಸ್ಕಾರ ಮಾಡಿ ಅಂತ. ಅಂದರೆ ಇಷ್ಟು ಕಾರಣಗಳನ್ನು. ಹಿಂದೆ ತಪಸ್ಸು ಮಾಡ್ತಾ ಇದ್ದವರು ಊಟ ಮಾಡ್ತಾ ಇರಲಿಲ್ಲ, ಬರೀ ಎಲೆ ತಿನ್ಕೊಂಡಿದ್ರು, ನೀರು ತಿನ್ಕೊಂಡಿದ್ರು. ಅದು ಹೇಗೆ? ಪಂಚಾಗ್ನಿ ವಿದ್ಯೆಯಲ್ಲಿದ್ದರು, ಸೂರ್ಯನನ್ನು ನೋಡ್ತಾ ತಮ್ಮ ಇಡೀ ಬದುಕನ್ನು ಆಹಾರ ಇಲ್ಲದೆ ಕಳೆದ್ರು. ನೀವು ಇವತ್ತು ಸರ್ಚ್ ಮಾಡಿದರೆ ಸಿಗುತ್ತೆ. ಕೇರಳದ ಮತ್ತು ಗುಜರಾತಿನ ಮಧ್ಯ ದಾರಿಯಲ್ಲಿ, ಅಂದರೆ ಸಮುದ್ರ ತೀರದಲ್ಲಿ ಇಬ್ಬರು ವ್ಯಕ್ತಿ ಸಿಕ್ಕಿದ್ದಾರೆ ನಾಸಾದವರಿಗೆ. ಅವರು ಆಹಾರವನ್ನೇ ಸ್ವೀಕರಿಸುವುದಿಲ್ಲ. ಆ ವ್ಯಕ್ತಿ ಏನು ಅಂದರೆ 3/4 ಗಂಟೆ ಸೂರ್ಯನನ್ನು ನೋಡ್ತಾನೆ, ಮುಗಿದು. ತಿನ್ನಬಾರ್ದು ಅಂತಿಲ್ಲ, ತಿಂದರೆ ಆಹಾರ ಜೀರ್ಣ ಆಗೋದಿಲ್ಲ ಅಂತಿಲ್ಲ. ಅದೆಲ್ಲವನ್ನು ನಿತ್ಯ ನಮ್ಮ ಹಾಗೆ ಮಾಡ್ತಾನೆ, ಆದರೆ ಬೇಕಾಗಿಲ್ಲ, ಹಸಿವಾಗುವುದಿಲ್ಲ. ಹೇಗೆ ಅಂದರೆ ಸೂರ್ಯನ ಕಿರಣಗಳನ್ನು ತನ್ನ ಕಣ್ಣಿನಿಂದಲೇ ಎಳೆದುಕೊಂಡು ದೇಹದಲ್ಲಿ ಬೇಕಾದಷ್ಟು ಶಕ್ತಿಯನ್ನು
ಅದು ಪ್ರೊಡ್ಯೂಸ್ ಮಾಡುತ್ತೆ. ನಮಗೆ ಅದರ ಥಿಯರಿ ಅರ್ಥ ಆದರೆ ಸಸ್ಯ ಹೇಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಶಕ್ತಿಯನ್ನು ಎಳ್ಕೊಂಡು ಅದರಲ್ಲಿ ವಸ್ತುವನ್ನು ಆಹಾರದಲ್ಲಿ ಹೈಡ್ರೋಕಾರ್ಬೈಡ್ಗಳನ್ನು ಸೇರಿಸಿ ಆಹಾರದ ಮೂಲಕ ನಮಗದು ಸಿಗುತ್ತೋ, ಅದು ಡೈರೆಕ್ಟ್ ಸಿಕ್ಕಿದಾಗ ಸಸ್ಯದಿಂದ ಆಹಾರ ಯಾಕೆ ತಗೊಳ್ಬೇಕು? ಇದು ಅವರಿಗೆ ತಂತ್ರಜ್ಞಾನ ಗೊತ್ತಿತ್ತು. ಇದೊಂದು ವಿಜ್ಞಾನ, ಅವರಿದ್ದ ಅಂತರಂಗದ ಚಕ್ಷುಸ್ಸಿನಿಂದ ಕಂಡ ಸತ್ಯ ಇದು. ಅದರಿಂದಾಗಿ ಅವರು ಆಹಾರ ಸ್ವೀಕರಿಸಿದ ಬದುಕ್ತಾ ಇದ್ರು. ಆ ಬದುಕಿದ್ದಕ್ಕೆ ಇವತ್ತು ಅನೇಕ ಪ್ರಯೋಗಗಳ ಮೂಲಕ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಸೂರ್ಯ ಅನ್ನುವ ಒಂದು ವಸ್ತು ಇದೆಯಲ್ವ, ಜಗತ್ತಿನ ಅತ್ಯಂತ ಅದ್ಭುತಗಳಲ್ಲಿ ಒಂದು. ಅದರಿಂದಾಗಿ ಅಷ್ಟು ಮಹತ್ವವನ್ನು ಕೊಟ್ಟದ್ದು ನಮ್ಮ ಹಿಂದಿನವರು. ಅಂದರೆ ಗ್ರಹ ಅಂತ ಯಾಕೆ ಹೇಳಿದರು? ನಮ್ಮ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ಅಕಸ್ಮಾತು ತುಂಬ ಮಾನಸಿಕವಾಗಿ ಹಿಂಸೆ ಆಗಿದ್ದರೆ ಸೂರ್ಯೋದಯದ ಹೊತ್ತಿಗೆ ನಮ್ಮ ಜಪ ತಪ ಇತ್ಯಾದಿ ಮುಗಿದ ಮೇಲೆ, ಅಂದರೆ ತುಂಬ ಬೆಳಕು ಬರುವ ಮುನ್ನ ಒಂದು 10 ನಿಮಿಷ, ಸಾಧ್ಯ ಆದಷ್ಟು, ಒಂದೇ ದಿವಸ 10 ನಿಮಿಷ ಅಲ್ಲ, ನಿಧಾನಕ್ಕೆ 10 ಸೆಕೆಂಡ್ ಬೆಳೆಸ್ತಾ ಒಂದು 15 ದಿವಸ ಸೂರ್ಯನನ್ನು ನೋಡುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿಗೆ ಬರುತ್ತೆ. ತುಂಬ ಸಿಟ್ಟು ಬರುವುದು, ಎಲ್ಲ ವಿಷಯಗಳಿಗೆ ಉದ್ವೇಗಕ್ಕೊಳಗಾಗುವುದು, ಟೆನ್ಷನಿಗೊಳಗಾಗುವುದು, ಈ ಎಲ್ಲ ಥರದ ರೋಗಗಳನ್ನು ಸೂರ್ಯನನ್ನು ನಾವು ನೋಡುವುದರಿಂದ ಕಳ್ಕೊಳ್ಳಿಕ್ಕಾಗುತ್ತೆ. ಅಂದರೆ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದರೆ ಗ್ರಹ ಅನ್ನುವ ಅರ್ಥದಲ್ಲಿ ನಾವು ಈಗ ಪ್ರಯೋಗ ಧೈರ್ಯವಾಗಿ ಹೇಳ್ಬೋದು, ಸೂರ್ಯಗ್ರಹ ಶಾಂತಿ. ಏನ್ರಿ ಪ್ಲ್ಯಾನೆಟ್ ಶಾಂತಿ ಮಾಡ್ತೀರಾ? ನಾವು ಪ್ಲ್ಯಾನೆಟ್ ಅಂತ ಅರ್ಥನೇ ಇಟ್ಕೊಂಡಿಲ್ಲ. ಸೂರ್ಯ ಅಂದರೆ ನಮ್ಮ ಮೇಲಿನ ಪರಿಣಾಮ ಬೀರುವ ಒಂದು ಆಕಾಶಕಾಯಿಗಳಲ್ಲಿ ಒಂದು. ಚಂದ್ರವೂ ಹಾಗೆ. ನೀವು ಬೇರೆ ಅರ್ಥವನ್ನು ಹೇಳಿ, ಉಪಗ್ರಹ ಅದು ಭೂಮಿಯನ್ನು ಸುತ್ತತ್ತೆ, ಸೂರ್ಯ ಭೂಮಿ ಚಂದ್ರನನ್ನು ಸೂರ್ಯನನ್ನು ಸುತ್ತಾನೆ, ಇದೇನು ಬೇಕಾದರೂ ಹೇಳಿ. ಗ್ರಹ ಅಂದರೆ ತಾತ್ಪರ್ಯ ಅಲ್ಲ. ಅವರಿಗೆಲ್ಲ ಯುರೇನಸ್ಸು, ನೆಪ್ಚೂನು, ಪ್ಲೂಟೋ ಇದೆಲ್ಲ ಗೊತ್ತಿರಲಿಲ್ಲ ಅಂದರೆ? ಗೊತ್ತಿತ್ತು, 1000 ಇದೆ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಆದರೆ ಯಾವುದು ಹೆಚ್ಚು ಪರಿಣಾಮ ಬೀರುತ್ತೋ ಅದನ್ನು ಮಾತ್ರ ಉಲ್ಲೇಖ ಮಾಡಿದರು. ನಮಗೆ ಅದು ಕೇತುವಿನ ತನಕ ಸಾಕು, ಆ ಗ್ರಹಗಳ ಪರಿಣಾಮದ ತನಕ ಸಾಕು, ಅದನ್ನು ಮಾತ್ರ ಉಲ್ಲೇಖ ಮಾಡಿದರು. ಅದರ ನಂತರದ್ದು ನಮಗೆ ದೇಹದ ಮೇಲೆ, ಜೀವದ ಮೇಲೆ, ಮನಸ್ಸಿನ ಮೇಲೆ, ಈ ಪ್ರಪಂಚದ ಮೇಲೆ ಪರಿಣಾಮ ಬೀಳುವುದು ಬಹಳ ಕಮ್ಮಿ. ಅದರಿಂದಾಗಿ ಅದನ್ನು ಉಲ್ಲೇಖ ಮಾಡಲಿಲ್ಲ. ಅದರಿಂದಾಗಿ ಅದರ ಗುಣಧರ್ಮಗಳನ್ನು ನೀವು ಯೋಚನೆ ಮಾಡಿದರೆ ಇವತ್ತಿರುವ ಅದರ ಪ್ರಭಾವಕ್ಕೂ ಎರಡೂ ನೀವು ಟ್ಯಾಲಿ ಮಾಡಿ ನೋಡಿದರೆ ಅನೇಕ ಸಂಗತಿಗಳು ಹೊಸತ್ತು ನಮಗೆ ಗೊತ್ತಾಗುತ್ತೆ. ಅದಕ್ಕಿರುವ ಉಪಗ್ರಹಗಳ ಬಗ್ಗೆ, ಅದು ಭೂಮಿಯ ಮೇಲೆ ದಾಳಿ ಆಗುವ ಉಲ್ಕಾಪಾತದ ಬಗ್ಗೆ, ನಾಳದ್ದು ಅಂತಲ್ಲ, ವರ್ಷದಲ್ಲಿ ಒಂದು 50 ವರ್ಷಗಳ ನಂತರ ನಡೆಯುವ ಎಷ್ಟೆಷ್ಟೋ ಗ್ರಹಣಗಳು ಯಾವ ಕಾಲಕ್ಕೆ ಪರ್ಟಿಕ್ಯುಲರ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ ಸೂತ್ರಗಳನ್ನು ಹಾಕಿ ಕೊಟ್ಟಿದ್ದಾರೆ. ಅಂದರೆ ಯೋಚನೆ ಮಾಡಿ, ಎಷ್ಟು ಲೆಕ್ಕದಲ್ಲಿ ಅವರಿಗೆ ಕಾಳಜಿ ಇತ್ತು, ಕ್ಯಾಲ್ಕುಲೇಟ್ ಮಾಡುವಲ್ಲಿ ಅಥೆಂಟಿಸಿಟಿ ಇತ್ತು ಅಂತ. ಹಾಗಾಗಿ ನವಗ್ರಹಗಳ ಆರಾಧನೆಯ ಸಂದರ್ಭವನ್ನು ನಾವು ಆಲೋಚಿಸಬೇಕಾದದ್ದು, ಎಲ್ಲವೂ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಆ ಪ್ರತೀಕದಲ್ಲಿರುವಂತಹ ಶಕ್ತಿ ಈ ಆರಾಧನೆಯ ಮೂಲಕ ನಮಗೆ ತೃಪ್ತಿಯನ್ನು ಉಂಟು ಮಾಡಲಿ, ನೆಮ್ಮದಿಯನ್ನು ಕೊಡಲಿ ಅನ್ನೋ ಉದ್ದೇಶದಿಂದ ನವಗ್ರಹದ ಆರಾಧನೆಯನ್ನು ಮಾಡುವುದು. ಅದು ಒಂದು ಪ್ರಶ್ನೆ ಇದೆ, ಅದಕ್ಕೋಸ್ಕರ ಸೇರಿಸಿ 2ಕ್ಕೂ ಉತ್ತರ ಕೊಟ್ಟೆ. ನವಗ್ರಹ ಆರಾಧನೆ ಮಾಡಬಹುದಾ ಬೇಡವಾ? ಸತ್ಯನಾರಾಯಣ ಪೂಜೆ ಮಾಡಬಹುದಾ ಬೇಡವಾ? ಒಂದು ಕೆಲಸದಿಂದ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉಂಟಾಗುತ್ತೆ ಅಂತಂದರೆ ಯಾವುದೂ ತಪ್ಪಲ್ಲ. ನವಗ್ರಹಗಳ ಇರುವುದು ತಪ್ಪಲ್ಲ, ನವಗ್ರಹಗಳ ಆರಾಧನೆಯೂ ತಪ್ಪಲ್ಲ. ಆದರೆ ಅದನ್ನು ತಿಳ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು. ತಿಳ್ಕೊಳ್ಳೋದು ಅಂದರೆ 2 ವಿಷಯ. ಯಜ್ಞ ಮಾಡ್ತಾರೆ, ಬೇಕಾದಷ್ಟು ಹೋಮ ಇತ್ಯಾದಿಗಳನ್ನು ಮಾಡ್ತಾರೆ. ಮಾಡುವಾಗ ಅದರಲ್ಲಿ ಶುದ್ಧತೆಯನ್ನು ಕಾಪಾಡೋದು. ನಮಗೇನು ಅಂದರೆ ಮನೆಯಲ್ಲಿ ಹೋಮ ಆಗಬೇಕು, ಜ್ಯೋತಿಷಿಗಳು ಹೇಳಿಬಿಟ್ಟಿದ್ದಾರೆ. ಮಾಡದೇ ಇದ್ದರೆ ಅದು ಯಾವುದೋ ಗ್ರಾಚಾರ ಅಂತೆ, ನಮ್ಗೆ ತುಂಬ ತೊಂದರೆ ಆಗುತ್ತೆ ಅಂತೆ, ಅದಕ್ಕೋಸ್ಕರ ಮಾಡಿಬಿಡೋಣ, ಹೋಗ್ಲಿ ಆ ಕಡೆ, ಒಂದು 50,000 ಖರ್ಚಾದರೂ ತೊಂದರೆ ಇಲ್ಲ ಅಂತ ಈ ರೀತಿ ನಾವು ಅದನ್ನು ಅಸಡ್ಡೆಯಿಂದ ಮಾಡಿದರೆ ಅದು ಯಾವ ಫಲವೂ ಇಲ್ಲ. ಮಾಡುವಾಗ ನಮಗೆ ದೊಡ್ಡವರಿಗೆಲ್ಲ ನೆನಪಿರಬಹುದು, ಹಳೆಯ ಮನೆಗಳಲ್ಲೆಲ್ಲ ಹಿಂದೆ ಹೋಮ ಮಾಡುವುದು ಅಂತಂದರೆ ಅಂಗಡಿಯಿಂದ ಯಾವ ಪದಾರ್ಥವನ್ನೂ ತರುವ ಅಭ್ಯಾಸ ಇರಲಿಲ್ಲ. ಯಾವ ಪದಾರ್ಥವನ್ನು ಕೂಡ ಎಲ್ಲೋ ತಪ್ಪಿದರೆ, ಆಹಾರದ ಊಟದ ವ್ಯವಸ್ಥೆ ಇದ್ದರೆ ಎಲ್ಲೋ ದಿನಸಿ ಪದಾರ್ಥಗಳನ್ನು ತರುವುದು ಬಿಟ್ಟರೆ, ಮಾವಿನ ಮರ ಇರ್ತಿತ್ತು, ಮಾವಿನ ತುದಿ, ಹಲಸಿನ ತುದಿ ಸಿಗ್ತಿತ್ತು, ತೆಂಗಿನಕಾಯಿ ಮನೆಯಲ್ಲೇ ಬೆಳೀತಾ ಇತ್ತು, ಭತ್ತ ಅಥವಾ ಇನ್ಯಾವ ಧಾನ್ಯ ಇತ್ತು ಅದನ್ನು ಗದ್ದೆಯಲ್ಲಿ ಬೆಳೀತಾ ಇದ್ರು, ಅಥವಾ ಯಾರು ಬೆಳೀತಾ ಇದ್ದವರು ತಂದು ಪಕ್ಕದಲ್ಲೇ ಕೊಡ್ತಾ ಇತ್ತು. ತರಕಾರಿಗಳು ಮನೆಯಲ್ಲೇ ಸಿಗ್ತಾ ಇತ್ತು, ಮನೆಯಲ್ಲೇ ಬಾಳೆ ಎಲೆ ಬೆಟ್ಟು ನಾವು ಉಪಯೋಗಿಸ್ಲಿಕ್ಕೆ ಆಗ್ತಾ ಇತ್ತು, ಹೂ ಹಣ್ಣು ಅಲ್ಲೇ ಸಿಗ್ತಾ ಇತ್ತು, ತರಕಾರಿಗಳು ಬೇಕಾದಷ್ಟು ಮನೆಯಲ್ಲೇ ಬೆಳೀತಾ ಇದ್ರು. ಯಾವುದನ್ನು ಇಟ್ಟಿಗೆ ಅಲ್ಲೆಲ್ಲೋ ಸಿಗ್ತಾಯಿತ್ತು, ಮರಳು ಅಲ್ಲೇ ಸಿಗ್ತಾಯಿತ್ತು. ಇವತ್ತು ಇಟ್ಟಿಗೆಯೂ ಇಲ್ಲ, ಮರಳು ಇಲ್ಲ, ಬಾಣಲೆ ತಂದು ಬಿಡ್ತಾರೆ. ಮುಂದೆ ಯಮ ಹೇಗೆ ಹುರಿತಾನೆ ಅಂತ ಪ್ರಾಕ್ಟೀಸ್ ಇಲ್ಲೇ ಮಾಡೋಣ ಅಂತ. ಕಬ್ಬಿಣವನ್ನು ಬೆಂಕಿಗೆ ತಾಗಿಸ್ಲೇಬಾರ್ದು ಅಂತ ಶತಸಿದ್ಧವಾದ ನಿಷೇಧ ಇದೆ, ಮಾಡಲೇಬಾರ್ದು ಅಂತ. ಆದರೆ ನಮ್ಮ ಮನೆಯ ನೆಲ ಹಾಳಾಗುತ್ತೆ, ದೇವ್ರು ಹಾಳಾಗೋಗ್ಲಿ, ಯಜ್ಞ ಹಾಳಾಗೋಗ್ಲಿ, ಮನೆಯ ನೆಲ ಹಾಳಾಗಬಾರ್ದು. ಮನೆಯ ಒಳಗೆ ಕೆಲವರೆಲ್ಲ ಅಂದರೆ ಮನೆ ಒಕ್ಕಲು ಅಂತ ಮಾಡುವಾಗ ಇನ್ನೂ ಒಂದು ಲಾಸ್ಟ್ ಕೋಟ್ ಕೊಡಲಿಕ್ಕಿದೆ, ನೀವೆಲ್ಲ ಮಾಡಿ ಮುಗಿಸಿ ಆಮೇಲೆ ಮತ್ತೊಂದು ಕೋಟ್ ಕೊಡ್ತೇವೆ ಅಂತ. ಯಾವ ಕರ್ಮಕ್ಕೆ ಮಾಡಬೇಕು? ನಾನು ಮಾಡುವುದನ್ನು ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ. ಮಾಡುವಾಗ ಆದಷ್ಟು ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಹೇಳ್ತೇವೆ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ಸಲ ನೀವು ಮಾಡಿಬಿಡಿ, ಎಷ್ಟಾಗುತ್ತೆ ಅಂತ ಹೇಳಿಬಿಡಿ, ಎಲ್ಲ ನೀವೇ ತನ್ನಿ, ಎಲ್ಲ ನೀವೇ ತೊಗೊಂಡೋಗಿ, ಪುಣ್ಯ ನಮಗೆ ಬೇಕು.
ಹೊಗೆ ಅವರು ತಿನ್ನಬೇಕು. ಸಂಕಲ್ಪಕ್ಕೆ ನಾವಿರ್ತೇವೆ, ಕೃಷ್ಣಾರ್ಪಣಕ್ಕೆ ಬನ್ನಿ ಅಂತ, ಆಮೇಲೆ ಕೊನೆಗೆ ಕೃಷ್ಣಾರ್ಪಣಕ್ಕೆ ನಮ್ಮನ್ನು ಕರೀರಿ, ಆಗ ಬರ್ತೇವೆ ಅಂತ. ಅವರು ಹೊಗೆ ತಿನ್ನಲಿಕ್ಕೋಸ್ಕರ ಮಾಡೋದಾ? ನಮ್ಮ ಉದ್ದೇಶದಿಂದ ನಾವು ಮಾಡ್ತೇವೆ ಅಂತಂದಾಗ ನಾವಲ್ಲಿ ಕೂತಿರಬೇಕು, ಅದು ಮುಗಿಯೋ ತನಕ. ಇಲ್ಲ, ದೇಹದ ಆರೋಗ್ಯದ ಸಮಸ್ಯೆ ಇದೆ, ಎದ್ದು ಮೇಲೆ ಕೂತ್ಕೊಳ್ಳಿ. ಅದನ್ನೆಲ್ಲ ಅಯ್ಯೋ ಏನು ಆಚಾರ ಮುಂದೆ ಕೊಡೋದು, ಓಡೋಗೋದಕ್ಕಿಂತ ಕೂತಿರೋದು ಬೆಟರ್. ಇರಿ ಅಲ್ಲೇ, ಸ್ವಲ್ಪ ಹೊಗೆ ತಿನ್ನಿ, ಪುರೋಹಿತರ ಕಷ್ಟ ಏನು ಅಂತ ಗೊತ್ತಾಗಲಿ. ನಮಗೆ ಬೇರೆದ್ದಕ್ಕೆ 1,00,000 ಖರ್ಚು ಮಾಡಿ ಎದುರುಗಡೆ ಚಪ್ಪರ ಹಾಕಲಿಕ್ಕೆ ಖರ್ಚು ಮಾಡ್ತೇವೆ, 5,000 ಪುರೋಹಿತರಿಗೆ ಯಾಕೆ ಸಾಮಾನೆಲ್ಲ ಸೇರಿ ಕೊಡಬೇಕು, ಅಷ್ಟೇ ಕೊಡಬೇಕು ಅಂತ ಪ್ರಶ್ನೆ ಬರುತ್ತೆ. ನಮಗೆ ಎಲ್ಲಿ ಒಳ್ಳೆಯದಕ್ಕೆ ಖರ್ಚು ಮಾಡಬೇಕು, ಎಲ್ಲಿ ಬೇಡವಾದ ಯೂಸ್ಲೆಸ್ ಆದ ಖರ್ಚು ಮಾಡಬೇಕು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲದೆ ನಾವು ನಮ್ಮ ಆಡಂಬರವನ್ನು, ವಿಜೃಂಭಣೆಯನ್ನು ತೋರಿಸಿಕೊಡ್ತೇವೆ. ಶ್ರದ್ಧೆ ಇಲ್ಲದೆ ಇದ್ದರೆ ಮಾಡಿದ ಯಾವ ಕೆಲಸಕ್ಕೂ ಅರ್ಥ ಇಲ್ಲ. ಹಾಗಾಗಿ ನವಗ್ರಹದ ಆರಾಧನೆ ಅಥವಾ ಯಾವುದೇ ಹೋಮಗಳಿದ್ದರೂ ಕೂಡ ಆ ಹೋಮದಿಂದ ತುಂಬ ಅರ್ಥವತ್ತಾದ ಸಾತ್ವಿಕ ಶಕ್ತಿ ಪರಿಸರಕ್ಕೆ ಬೀಳುತ್ತೆ. ಇವತ್ತು ತುಂಬ ಹೊಡ್ಕೋತಾರೆ ಪರಿಸರ ತಜ್ಞರು, ಪರಿಸರ ರಕ್ಷಕರು ಅಂತ. ನೀವು ಮಾಡುವ ಹೋಮದಿಂದ, ಮನೆಯಲ್ಲಿ ಕಟ್ಟಿಗೆ ಉರಿಸುವುದರಿಂದ ಪರಿಸರದಲ್ಲಿ ಇಂಗಾಲದ ಡೈಆಕ್ಸೈಡ್ ಹಾಳಾಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಇವರು ಕಾರ್ಖಾನೆಗಳಿಗೆ ಪರವಾನಗಿ ಕೊಡುವಾಗ ಯಾರು ಮಾತಾಡೋರಿಲ್ಲ. ಒಂದು ತಪ್ಪಿದೆ ನಮ್ಮಲ್ಲಿ, ಯಜ್ಞ ಮಾಡುವಾಗ ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ಏನು ಅಂದರೆ, ಒಂದು ಈ ಕಬ್ಬಿಣದ ಪದಾರ್ಥವನ್ನು ಯಜ್ಞಕ್ಕೆ ಬಳಸಿದ್ದು. ಎರಡನೇದ್ದು, ಕಟ್ಟಿಗೆಯಲ್ಲಿ ಯಾವ ಕಟ್ಟಿಗೆಯನ್ನು ಬಳಸಬೇಕು ಅಂತ ಅದಕ್ಕೆ ನಿಯಮ ಇದೆ. ಯಾಜ್ಞೀಯ ವೃಕ್ಷಗಳು ಅಂತ ಇದೆ. ಆ ಯಾಜ್ಞೀಯ ವೃಕ್ಷಗಳನ್ನು ನಾವು ಇಟ್ಟಿಗೆಯನ್ನು ಹಾಕಿ, ಮರಳು ಹಾಕಿ ಅದರ ಮೇಲೆ ಕಟ್ಟಿಗೆಯನ್ನಿಟ್ಟು ನಾವು ಶುದ್ಧ ದನದ ಶುದ್ಧ ತುಪ್ಪವನ್ನು ಹಾಕಿದ್ದು ಹೌದಾದರೆ ಖಂಡಿತ ಅದರಲ್ಲಿ ನಮಗೆ ಸಮಾಜಕ್ಕೆ ಅಂದರೆ ಪರಿಸರಕ್ಕೆ ವ್ಯತಿರಿಕ್ತವಾದ ಕೆಟ್ಟ ಆಮ್ಲಗಳು, ಅಂಗಾರಾಮ್ಲಗಳು ಹುಟ್ಟುವುದು ಸಾಧ್ಯ ಇಲ್ಲ. ನೀವು ಪ್ರಯೋಗ ಮಾಡಿ ನೋಡ್ಬೋದು. 1984 ಭೋಪಾಲ್ ಅನಿಲ ದುರಂತದ ಬಗ್ಗೆ ನೀವು ಸ್ವಲ್ಪ ಆರ್ಟಿಕಲ್ಗಳನ್ನು ಹುಡುಕಿದರೆ ನಿಮಗೆ ಇದಕ್ಕೆ ಬೇಕಾದಷ್ಟು ಉತ್ತರಗಳು ಸಿಗ್ತವೆ. ಒಂದು ಅಗ್ರಹಾರ ಮಧ್ಯದಲ್ಲೇ ಇದ್ದದ್ದು, ಆದರೆ ಅದರ ಸುತ್ತಲಿನ ಪರಿಸರದ ಇಡೀ ವಾತಾವರಣ ವಿಕಿರಣದ ಪ್ರಭಾವಕ್ಕೊಳಗಾಗಿ ಇಡೀ ಜನ್ರೇಷನ್ ಯಾವ ಈ ಅಂಗಾಂಗಗಳು ಸರಿಯಾಗಿ ಬೆಳೆಯದೆ ಮುಂದಿನ ಇಡೀ ಮನೆತನ ತುಂಬ ಅಂಗವಿಕಲಾಂಗ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದವು. ಆದರೆ ಈ ವಾತಾವರಣದ ಮನೆಯಲ್ಲಿ ಯಾವ ಕೆಡುಕು ಉಂಟಾಗಿರಲಿಲ್ಲ. ಕಾರಣ ಏನು ಅಂತ ನೋಡಿದರೆ, ಆ ಮನೆಯ ಅಗ್ರಹಾರದ ಅಷ್ಟೂ ಮನೆಯಲ್ಲಿ ನಿರಂತರ ಅಗ್ನಿಹೋತ್ರ ನಡೀತಾ ಇತ್ತು. ಆ ಅಗ್ನಿಹೋತ್ರ ಇದನ್ನು ನಾವು ಯಾರೂ ಹೇಳಲಿಲ್ಲ, ಒಬ್ಬ ವಿದೇಶಿಯ ಬಂದು ಪಬ್ಲಿಷ್ ಮಾಡಿದ. ನಮ್ಮವರಿಗೆ ಬೇಕಾಗಿಲ್ಲ, ಇದೇನು ಹೋಮ ಸುಮ್ಮನೆ ಅವರವರಿಗೆ ಹೊಟ್ಟೆಪಾಡಿಗೋಸ್ಕರ ಒಂದಿಷ್ಟು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಮಾಡಿದ್ದು. ಇವತ್ತು ಹಾಗೆ ಬೈಯೋರಿದ್ದಾರೆ, ಪುರೋಹಿತಶಾಹಿ. ವಸ್ತುತಃ ಈ ಶಬ್ದಕ್ಕೆ ಈ ದೇಶದಲ್ಲಿ ಅರ್ಥವೇ ಇಲ್ಲ. ಅದು ವಿದೇಶದಿಂದ ಬಂದ ಶಬ್ದ, ಆಮದು ಶಬ್ದ. ಪ್ರೀಸ್ಟ್ಗಳು ಮಾಡ್ತಾ ಇರೋ ಅನ್ಯಾಯವನ್ನು ನಮ್ಮ ಪುರೋಹಿತರ ಮೇಲೆ ತುಂಬಿಸಿದರು. ಪುರೋಹಿತ ಅನ್ನುವ ಶಬ್ದಕ್ಕರ್ಥ ಏನು? ಮುಂದೆ ಬರುವಂತಹ ಅನಾಹುತವನ್ನು ಮೊದಲೇ ತಿಳಿದು ಹಿತವನ್ನು ಬಯಸುವವ, ರಾಷ್ಟ್ರಕ್ಕೆ ಹಿತವನ್ನು, ಕುಲಕ್ಕೆ ಹಿತವನ್ನು, ಮನೆತನಕ್ಕೆ ಹಿತವನ್ನು ಬಯಸುವವ ಅಂತ ಅರ್ಥ. ಅದಕ್ಕೆ ಎಲ್ಲೋ ತಪ್ಪು ಮಾಡೋರು ಇರ್ಬೋದು, ನಾನು ಎಲ್ಲರನ್ನೂ ಸರಿ ಅಥವಾ ಎಲ್ಲರನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಆ ಶಬ್ದದ ಅರ್ಥ ಇರುವುದು ಹಾಗೆ. ಆ ಶಬ್ದ ಎಷ್ಟು ಅನಿವಾರ್ಯವಿತ್ತು ಅಂದರೆ, ಪ್ರತಿಯೊಬ್ಬರ ಮನೆಗೂ ಒಂದು ಕುಲಪುರೋಹಿತ ಅಂತ ಇರ್ತಿದ್ದ. ಇವತ್ತು ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ ಮನೆಗೆ ಜ್ಞಾನಿಗಳು ಬೇಕಾಗಿಲ್ಲ ನಮಗೆ. ಒಬ್ಬರು ಅನಿವಾರ್ಯವಾಗಿ ದಿನಕ್ಕೆ 100 ಮಾತ್ರೆ ನುಂಗ್ಲಿಕ್ಕೆ, ಅನ್ನದಷ್ಟೇ ಮಾತ್ರೆ ನುಂಗ್ಲಿಕ್ಕೆ ಕೊಡಲಿಕ್ಕೆ ಒಬ್ಬ ವೈದ್ಯ ಬೇಕು ನಮ್ಮ ಮನೆಗೆ. ಅಷ್ಟು ಅನಾಹುತಕ್ಕೆ ಈಡಾಗಿದ್ದೇವೆ ನಾವು. ಆದರೆ ಯಜ್ಞದಿಂದ ಖಂಡಿತ, ನಾನು ಯಾಕೆ ಶುದ್ಧ ದನದ ಶುದ್ಧ ತುಪ್ಪ ಹೇಳಿದೆ ಅಂತ ನಿಮಗೆ ಈಗಿನ ವರ್ತಮಾನದ ಪತ್ರಿಕೆಗಳಲ್ಲಿ ಬಂದ ತಳಿಗಳ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಈ ದೇಶದ ಶುದ್ಧ ತಳಿಗಳಲ್ಲಿ ಸಿಗುವಂತಹ ತುಪ್ಪ ಅದು ಖಂಡಿತ ಮಾರಕವಾದ ವಸ್ತುವನ್ನು ಖಂಡಿತ ಪ್ರೊಡ್ಯೂಸ್ ಮಾಡಲ್ಲ. ಅತ್ಯಂತ ಅಪೂರ್ವವಾದ ಸಂಗತಿಗಳಿವೆ. ನಾವು ಹಸುವಿನ ಬಗ್ಗೆ ಯೋಚನೆ ಮಾಡಿದರೆ ಯಾಕೆ ಅದನ್ನು ದೇವತೆ ಅಂತ ಹೇಳಿದ್ರು ನಾವು ಯೋಚನೆ ಮಾಡಲಿಕ್ಕೆ ಬರುತ್ತೆ. ಒಂದು ಕಾರಣ ಸಾಕು, ಅದು ತಾಯಿ ಅಂತ ಪೂಜಿಸಲಿಕ್ಕೆ. ತಾಯಿಯ ಎದೆ ಹಾಲನ್ನು ಕುಡಿದು ಮಗು 1.5 ವರ್ಷ ಬದುಕಬಹುದು. ಆದರೆ ಜೀವನ ಪೂರ್ತಿ ಗೋವಿನ ಹಾಲನ್ನೇ ಕುಡಿದು ಅದರದ್ದೇ ಹಾಲು, ಅದರದ್ದೇ ಮೊಸರು, ಅದರದ್ದೇ ಬೆಣ್ಣೆ, ಅದರದ್ದೇ ತುಪ್ಪ, ನಮ್ಮ ಯಾಜ್ಞಿಕ ಪ್ರಕ್ರಿಯೆಗಳು ಅಥವಾ ಲೋಕದ ಎಲ್ಲ ಆಯುರ್ವೇದಕ್ಕೆ ಸಂಬಂಧಪಟ್ಟ ಅನೇಕ ಮದ್ದುಗಳು, ಇದೆಲ್ಲ ನಡೆಯುವುದು ಗೋವಿನ ಮೂಲ. ಇನ್ನು ಕೃಷಿಗೆ ತಗೊಂಡ್ರೆ ಅವನು ಉಸಿರೇ ಅದು. ಯಾವುದೇ ಫರ್ಟಿಲೈಸರ್ ಇಲ್ಲದೆ ಇವತ್ತು ಅದೊಂದು ದಂಧೆ ಆಗ್ತಾ ಇದೆ. ಮತ್ತೆ ಆರ್ಗ್ಯಾನಿಕ್ ಅಂತ ಒಂದು ಕಡೆ ವಿಷ ಹಾಕಿ ತುಂಬಿಸಿ ಬೇಯಿಸಿ ನೆಲವನ್ನೆಲ್ಲ ಹಾಳು ಮಾಡಿ ಆದಮೇಲೆ ಅದು ರೋಗಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಈಗ ಅದು ಹಾಕದೆ ನಾವು ಬೆಳೆಸಿ ನಿಮಗೆ ಗೋವಿನ ಗೊಬ್ಬರವನ್ನು ಹಾಕಿ ನಿಮಗೆ ಮತ್ತೆ ಪ್ರೊಡ್ಯೂಸ್ ಮಾಡಿ ನಿಮಗೆ ಕೊಡ್ತೇವೆ ಅಂತ ಹೇಳಿ. ನಾವು ಮನೆಯಲ್ಲಿ ಸಹಜವಾಗಿ ಮಾವಿನ ಎಲೆಯನ್ನು ತೆಗೆದು ತಂದು ಹಲ್ಲುಜ್ಜುತ್ತಾ ಇದ್ವಿ, ಯಾವುದೋ ಬೇವಿನ ಕಡ್ಡಿಯನ್ನು ತಂದು ಹಲ್ಲುಜ್ಜುತ್ತಾ ಇದ್ವಿ, ಮನೆಯಲ್ಲಿ ಸಿಕ್ಕಿದ ಇದ್ದಿಲನ್ನು ತಂದು ಹಲ್ಲುಜ್ಜುತ್ತಾ ಇದ್ವಿ, ಯಾವುದೋ ಇಟ್ಟಿಗೆ ಪುಡಿಯನ್ನು ತಂದು ಹಲ್ಲುಜ್ಜುತ್ತಾ ಇದ್ವಿ. ಅಯ್ಯೋ ಇದು ಅನಾಗರಿಕ ಚಿಂತನೆ, ಹೀಗೆಲ್ಲ ಬದುಕಬಾರ್ದು, ನೀವು ಅದಕ್ಕೋಸ್ಕರ ಒಂದು ಬ್ರಷ್ ತೊಗೋಬೇಕು. ನಮ್ಮ ಮನೆಯಲ್ಲಿ ದುಡ್ಡೇ ಇಲ್ಲದೆ ಹಲ್ಲಿನ ಉಜ್ಜುವಿಕೆ ನಡೀತಾ ಇತ್ತು, ದಂತಧಾವನ. ಆಮೇಲೆ ಅದಕ್ಕೊಂದು ನಾಗರಿಕತೆಯ ಕಳೆ ಕಟ್ಟಿ ಅದಕ್ಕೊಂದು ಬ್ರಷು, ಅದಕ್ಕೊಂದು ಪೇಸ್ಟು ಅಂತ ಹಚ್ಚಿ ಯಾವುದೋ
ನೀವು ಅದನ್ನು ಏನು ಅಂತ ಯೋಚನೆ ಮಾಡಿದರೆ ಅಯ್ಯೋ ಇಂಥದ್ದನ್ನೆಲ್ಲ ಹಾಕಿ ನಾವು ಬಾಯಿ ತೊಳಿತೇವೆ ಅಂತ ಅಂದುಕೊಳ್ತೇವೆ. ಇವತ್ತದು ರುಚಿಯಾಗಿದ್ಬಿಟ್ಟಿದೆ, ಮಕ್ಕಳಿಗೆ ಸಿಹಿ ಮಾಡಿ ತಿನ್ನಿಸ್ಬಿಡ್ತಾರೆ. ನಿಧಾನಕ್ಕೆ ನೋಡಿ, ನಿಮ್ಮ ಪೇಸ್ಟಿನಲ್ಲಿ ಉಪ್ಪಿದೆಯೇ, ನಿಮ್ಮ ಪೇಸ್ಟಿನಲ್ಲಿ ನೀಮಿದೆಯೇ, ನಿಮ್ಮ ಪೇಸ್ಟಿನಲ್ಲಿ ಚಾಕೋಲ್ ಇದೆಯೇ ಅಂತ ಶುರು ಮಾಡಿದ್ರು. ಯಾಕೆ? 1920ರಲ್ಲಿ ಬಂದ ಈ ಕಾಲ್ಗೇಟ್ ಕಂಪೆನಿಯ ದಾಳಿ ಇವತ್ತು ನಮ್ಮನ್ನೇ ಮತ್ತೆ ನಾವೇ ಹಿಂದೆ ಬಳಸ್ತಾ ಇದ್ದ ವಸ್ತುವನ್ನು ಅದರ ಜೊತೆಗೆ ಸೇರಿಸಿಕೊಂಡು ತಮ್ಮ ಕಂಪನಿ ಬೆಳೆಸಿ ದೊಡ್ಡದು ಮಾಡಿತು. ಈ ದೇಶದ ಸಂಪತ್ತನ್ನು ಆರ್ಥಿಕ ನೆಲೆಯಲ್ಲಿ ಲೂಟಿ ಮಾಡ್ತಾ ಹೋಯಿತು ಹೊರತು ನಾವು ಅರ್ಥನೇ ಮಾಡಿಕೊಳ್ಳಿಲ್ಲ. ನಾವು ನಾಗರಿಕರು, ಬ್ರಷಲ್ಲಿ ಹಾಕಿ ಉಜ್ಜಿದ್ರೆ ದೊಡ್ಡವರು, ಯಾವುದೋ ಕಡ್ಡಿ ತಂದು ಯೂಸ್ ಮಾಡಿದ್ರೆ ಏನ್ರಿ ಅನಾಗರಿಕ, ಏನೇನೋ ಹೇಗೇಗೋ ಅಲ್ಲಿ ಉಜ್ತಾನೆ. ನೀವು ಅದರಲ್ಲಿ ಉಜ್ಜಿದ್ರೆ ಹಿಂದಿನ ದೇವಸ್ಥಾನಗಳೆಲ್ಲ ಉತ್ಸವ ಇರ್ತಿತ್ತು, ಆಗ ಕೆಲವೆಲ್ಲ ಪಂದ್ಯಗಳಿರ್ತಿದ್ದವು. ಈ ಅಕ್ಕಿ ಮುಡಿಯನ್ನು ಎತ್ತುವುದು ಅಂತ ಹಲ್ಲಿನಲ್ಲಿ, ದೊಡ್ಡ ಅಕ್ಕಿ ಮುಡಿ, ಅದು ಮಿನಿಮಮ್ ಒಂದು 52 kg ಇರುತ್ತೆ, ಇನ್ನೂ ಜಾಸ್ತಿ ಇದ್ದದ್ದು ಇರ್ತಿತ್ತು. ಹಲ್ಲಿನಿಂದ ಎತ್ತಿ ತೊಗೊಂಡು ಹೋಗಿ ಎದುರುಗಡೆ ಇಡಬೇಕು, ಎಷ್ಟೋ ದೂರಕ್ಕೆ ತಂದು. ಇವತ್ತು ಯಾರಿಗಾದರೂ ಹೇಳಿ, ಹಲ್ಲಲ್ಲೇ ಇರುತ್ತೆ, ಮುಡಿಯೂ ಅಲ್ಲೇ ಇರುತ್ತೆ, ಬಾಯಿ ಬೊಚ್ಚು ಬಾಯಿ ಅಂತ ನಗುದಾಗುತ್ತೆ. ಯಾರೋ ಒಬ್ಬ ಹುಡುಗ ಹೇಳಿದಂತೆ, ಒಬ್ಬ ಹುಡುಗಿಗೆ ಬಹಳ ಖುಷಿಪಟ್ಟು ಹೇಳಿದಂತೆ, ಏ ಹುಡುಗಿ, ನಿನ್ನ ಕೂದಲು ಎಷ್ಟು ಚಂದ, ನಿನ್ನ ಹಲ್ಲು ಎಷ್ಟು ಚಂದ, ಅದಕ್ಕೋಸ್ಕರ ನಾನು ನಿನ್ನ ಹಿಂದೆ ಬಿದ್ದಿದ್ದೇನೆ ಅಂತ. ಅವಳು ಹೇಳಿದಂತೆ, ಸೆಟ್ಟು ಮತ್ತು ಜುಟ್ಟು ಎರಡೂ ತೆಗೆದುಕೊಟ್ಟು ಇದನ್ನು ಉಪಯೋಗಿಸ್ಕೊಂಡು ನಿನಗೆ ಇರಲಿ ಅಂತ. ಅಂದರೆ ಎಲ್ಲ ನಾವು ನಾಗರಿಕತೆಯ ನಾಟಕದಲ್ಲೇ ಬದುಕಿದ್ದೇವೆ ಅಂತ. ಯಾಕೆ ನಾವು ಹೀಗೆ ದಾರಿ ಕೆಡ್ತಾ ಇದ್ದೇವೆ ಅಂದರೆ ನಮ್ಮಲ್ಲಿ ಇರುವ ಸತ್ವವನ್ನು ನಾವು ಮರೀತಾ ಇದ್ದೇವೆ. ನಾನು ಹೇಳ್ತಾ ಇರೋದು ಮುಖ್ಯ ಕಾರಣ, ನಮ್ಮ ಶಾಸ್ತ್ರವನ್ನು, ಸಂಸ್ಕೃತವನ್ನು ನಾವು ಓದದೇ ಇದ್ದರೆ ಈ ಸತ್ಯ ಅರ್ಥ ಆಗೋದೇ ಇಲ್ಲ. ಯಾರದಾದರೂ ಮನೆಯಲ್ಲಿ ಅಕಸ್ಮಾತ್ ಮೊನೀರ್ ವಿಲಿಯಮ್ಸ್ ಇದ್ದು ಸಂಸ್ಕೃತದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ ಅಂದರೆ ಡಿಕ್ಷನರಿ ಒಂದಿದೆ, ಆ ಡಿಕ್ಷನರಿಯ ಮುನ್ನುಡಿಯನ್ನು ಒಮ್ಮೆ ಓದಿ. ಆವಾಗ ನಮಗೆ ಎಂಥ ಭ್ರಾಂತಿ ಕಳಚಿ ಬೀಳುತ್ತೆ ಅಂದರೆ, ಎಂಥವರಿಗೆ ನಾವು ಶಿರಬಾಗಿ ನಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟಿದ್ದೇವೆ ಅಂತ ಭಯ ಆಗುತ್ತೆ. ಮ್ಯಾಕ್ಸ್ ಮುಲ್ಲರ್ ಇರಬಹುದು, ಮೊನೀರ್ ವಿಲಿಯಮ್ಸ್ ಇರಬಹುದು, ಎಲ್ಲರೂ ಕೂಡ ಈ ದೇಶದಲ್ಲಿ ಸಂಸ್ಕೃತ ಕಲಿತದ್ದು ಅವರು ಸಂಸ್ಕೃತ ಕಲೀಲಿಕ್ಕೆ ಅಂತಲ್ಲ, ಈ ದೇಶದಲ್ಲಿ ನಾವು ಹೇಗೆ ನಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಬಹುದು ಅನ್ನೋದಕ್ಕೋಸ್ಕರ ಬೆಳೆದರು. ಕನ್ನಡಕ್ಕೆ ತುಂಬ ಸೇವೆ ಮಾಡಿದ್ದಾರೆ, ಹೌದು, ಒಪ್ಪಿಕೊಳ್ತೀನಿ. ಯಾಕೆ? ನೋಡಿದ್ದೀರಿ ನೀವು, ಬೇಕಾದಷ್ಟು ದಾಳಿಗಳನ್ನು ನೋಡಿದ್ದೀರಿ. ಇದಾಗಬಾರ್ದು ಅಂದರೆ ನಾವು ಮನೆಯಲ್ಲೇ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಕಥೆ ಹೇಳಬೇಕು. ಇವತ್ತು ಇನ್ನೊಂದು ಟ್ರೆಂಡ್ ಇದೆ, ತುಂಬ ಜನ ಏನ್ರಿ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾರೆ, ಹೊರಗೆ ಹೋಗಬೇಡ, ಇಷ್ಟೊತ್ತಿಗೆ ಬಂದುಬಿಡು, ಎಲ್ಲೂ ಆ ಕಡೆ ಮಾಡಬೇಡ, ಈ ಕಡೆ ಮಾಡಬೇಡ, ಡ್ರೆಸ್ ಇದ್ದು ಅದು ಇದು, ಹುಡುಗರಿಗೇನೂ ಹೇಳೋದಿಲ್ಲ, ಹಾಗೆ ಹೀಗೆ ಅಂತ. ಈ ಆಕ್ಷೇಪ ಬರಲಿಕ್ಕೆ ಕಾರಣ ಏನು ಗೊತ್ತಾ? ನಾವು ಒಂದು ತಪ್ಪು ಮಾಡ್ತಾ ಇದ್ದೇವೆ. ನಮಗೆ ಬಾಲ್ಯದಲ್ಲಿ ರಾಮನ ಕಥೆ, ಕೃಷ್ಣನ ಕಥೆ, ಎಲ್ಲ ಮಕ್ಕಳಿಗೇನು ಅಂದರೆ ನಾನು ಸಾತ್ವಿಕಿ ಥರ ಆಗಬೇಕು, ನಾನು ಅರ್ಜುನನ ಥರ ಆಗಬೇಕು, ನಾನು ಅಭಿಮನ್ಯು ಥರ ಆಗಬೇಕು ಅಂತ. ಇವಾಗ ಅಂಥ ಒಂದು ಆದರ್ಶದ ವ್ಯಕ್ತಿ ತೋರಿಸಿ ನೋಡೋಣ, ಯಾವುದೋ ಹಾರಿ ಪಾಟರು, ಇನ್ಯಾವುದೋ ಮಣ್ಣು ಮಸಿ ಎಲ್ಲ ಸಾವಿರಾರು ನೋಡ್ಲಿಕ್ಕೆ ಸಿಗುತ್ತೆ, ಅದರಲ್ಲಿ ಯಾವ ಸತ್ವವೂ ಇರಲ್ಲ. ರಾಮನ ಹಾಗಾಗಬೇಕು ಅಂತ ಯೋಚಿಸಿದ ಮಗುವಿಗೆ ನೀವು ಕತೆ ಹೇಳಿದಾಗ ಖಂಡಿತ ಅದು ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿ ಬೆಳೆಯುವುದೇ ಇಲ್ಲ. ಎತ್ರ ನಾರ್ಯಸ್ತು ಪೂಜ್ಯಂತೆ ರವಂತೆ ತತ್ರ ದೇವತಾ ಅಂತ ಪ್ರಾಚೀನರು ಬಹಳ ಗೌರವ ಕೊಟ್ಟು ಹೇಳಿದ ದೇಶ ಇದು. ಆದರೆ ವಾಪಸ್ ನಮಗೆ ಪ್ರಶ್ನೆ ಮಾಡ್ತಾರೆ, ನೀವೆಲ್ಲ ಹೆಣ್ಣುಮಕ್ಕಳಿಗೆ ಮಾತ್ರ ರೆಸ್ಟ್ರಿಕ್ಷನ್ ಮಾಡ್ತೀರಿ, ಗಂಡು ಮಕ್ಕಳಿಗೆ ಏನು ಹೇಳೋದಿಲ್ಲ. ಗಂಡು ಮಕ್ಕಳಿಗೆ ಹೇಳೋದಿಲ್ಲ ಅಲ್ಲ, ನಾವು ಹೇಳುವುದನ್ನು ಬಿಟ್ಟಿದ್ದೇವೆ ಅಂದರೆ ನಾವು ಡೈರೆಕ್ಟಾಗಿ ಯಾವುದನ್ನು ಹೇಳೋದಿಲ್ಲ, ಮಕ್ಕಳಿಗೂ ಹಾಗೆ ಹೇಳೋದಿಲ್ಲ. ಅವರಿಗೆ ಹೇಳುವಾಗ ಸತ್ಯವಾನ ಸಾವಿತ್ರಿ ಕತೆ, ಸೀತೆಯ ಕತೆ, ಅಹಲ್ಯ ಕತೆ, ಮಂಡೋದರಿಯ ಕತೆ ಹೀಗೆ ಹೇಳುವಾಗ ಅವರು ಸಹಜವಾಗಿ ಬದುಕಲಿಕ್ಕೆ ಶುರು ಮಾಡಿದರು. ಆದರೆ ಎಲ್ಲಿ ಅಪಾಯ ಆಯಿತು, ಆ ಸಂದರ್ಭದಲ್ಲಿ ಕೆಲವು ಮಾತುಗಳು ಬಂದು ದಾಸರ ಬಾಯಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ಉದ್ದೇಶಿಸಿಕೊಂಡು ಬಂತು. ಆದರೂ ಏನ್ರಿ, ಹೆಣ್ಮಕ್ಳಿಗೆ ಯಾಕೆ ಬುದ್ಧಿ ಹೇಳೋದು, ಗಂಡು ಮಕ್ಕಳಿಗೆ ಏನು ಹೇಳಲ್ವಾ? ಅಲ್ಲಿ ದಾಸ ಸಾಹಿತ್ಯದಲ್ಲಿ ಹೇಳಿದ ಹೆಣ್ಣು ಮಕ್ಕಳಿಗೆ ಹೇಳಿದ ಬುದ್ಧಿ ಅದು ಹೆಣ್ಮಕ್ಳಿಗೆ ಅಂತಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳಿದ್ದು. ಯಾಕೆಂದರೆ ಭಾಗವತ ಹೇಳುತ್ತೆ, ಬುದ್ಧಿಂತು ಪ್ರಮದಾಂ ವಿಧಿ. ನಮ್ಮ ಮನಸ್ಸು ಅನ್ನೋದು ನಮ್ಮ ಹೆಂಡತಿ ಇದ್ದ ಹಾಗೆ, ಪ್ರತಿಯೊಬ್ಬನಿಗೆ, ಅದು ಗಂಡಿಗೂ ಇರ್ಬೋದು, ಹೆಂಡತಿಗೂ ಇರ್ಬೋದು. ಅಂದರೆ ಅವರವರ ಹೆಂಡತಿಯಾದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದನ್ನು ದಾಸರು ಒಂದು ರೂಪಕವಾಗಿ ಶಾಸ್ತ್ರದಲ್ಲಿ ಹೇಳಿದ ವಿಷಯವನ್ನು ಸಾಮಾಜಿಕವಾಗಿ ತರಲಿಕ್ಕೋಸ್ಕರ ಈ ಮಾತುಗಳನ್ನು ಉಪಯೋಗಿಸಿಕೊಂಡ್ರು. ಬುದ್ಧಿಯ ಪೇಳಮ್ಮ ಅಂತ ಮಾತುಗಳು ಬಂದದ್ದರ ಉದ್ದೇಶ ನಮ್ಮ ಮನಸ್ಸಿಗೆ ನಾವು ಹೇಳಿಕೊಳ್ಬೇಕು ಅಂತ. ಯಾಕೆಂದರೆ ಮನಸ್ಸು ಅನ್ನುವುದು 9 ಬಾಗಿಲಿನ ಮನೆ. ನಮ್ಮ ಒಂದು ತುಂಡು ಮನೆಗೆ ಎರಡು ಕಿಟಕಿ, 1 ಬಾಗಿಲಿರುತ್ತೆ. ನಾವೊಂದು 15 ದಿವಸ ಇಲ್ಲ ಅಂದರೆ ಬಾಗಿಲು ಹಾಕಿ ಎಲ್ಲ ಫಿಟ್ ಮಾಡಿ ಬೀಗ ಹಾಕಿ ಎದುರುಗಡೆ ಗೇಟ್ ಹಾಕಿ ಎಲ್ಲ ಹೋಗಿದ್ರು 15 ದಿವಸ ಬಿಟ್ಟು ಬಂದು ನಾವು ಬಾಗಿಲು ತೆಗೆದು ಹೆಜ್ಜೆ ಇಟ್ಟರೆ ನಮ್ಮ ಫುಟ್ ಪ್ರಿಂಟ್ ಬೀಳುತ್ತೆ, ಅಷ್ಟು ಧೂಳಾಗಿರುತ್ತೆ. 2 ಕಿಟಕಿ 1 ಬಾಗಿಲಿರುವ ಈ ಸಾಮಾನ್ಯ ಮನೆಗೆ ಅಷ್ಟು ಧೂಳು ಹಿಡಿಯುತ್ತೆ. ಯಾವಾಗಲೂ ತೆರೆದೇ ಇರುವ ಸಾವಿರಾರು ವಿಷಯ ಪದಾರ್ಥಗಳ ಬೆನ್ನ ಹಿಂದೆ ಓಡ್ತಾ ಇರುವ 9 ಬಾಗಿಲಿನ ಮನಸ್ಸು ಅನ್ನುವ ಮನೆಗೆ ಎಷ್ಟು ದಾಳಿ ಇಡುತ್ತೆ, ಎಷ್ಟು ಕಸ ಒಳಗೆ ತುಂಬಿಕೊಳ್ಳುತ್ತೆ. ಅದಕ್ಕೆ ಮತ್ತೆ ಹೇಳ್ತಾನೆ ಇರಬೇಕು. ಜಪದ ಚಿಂತನೆಯನ್ನು ನಾವು ಮಾಡಿದರೆ ಇದು ಯಾಕೆ ಇಷ್ಟು ಹೇಳ್ತಾರೆ ಅಂತ ಗೊತ್ತಾಗುತ್ತೆ.
ಸ್ನಾನ ಮಾಡಿ ಶುದ್ಧ ಆಗಿರ್ತೇವೆ. ಮತ್ತೆ ನೀರಿನಲ್ಲಿ ಗಂಗಾದಿ ದೇವತೆಗಳನ್ನು ಸ್ತೋತ್ರ ಮಾಡಿ ಸ್ನಾನ ಮಾಡಿ ಮಂತ್ರಾಚಮನೆ ಮಾಡಿಕೊಳ್ತೇವೆ. ಆಚಮನೆ ಮಾಡುವ ಮೂಲಕ ಅದರಲ್ಲಿ ಅಂಗಾಂಗ ಅಂದರೆ ಋಗ್ವೇದದ ಅಂದರೆ ನಾಮ ದೇವತೆಗಳನ್ನು ಹೇಳಿಕೊಂಡು ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅಂತ ಒಂದು ರೀತಿ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಒಂದು ರೀತಿ, ಹೀಗೆ ನಮ್ಮ ದೇಹದಲ್ಲಿರುವ ದೇವತೆಗಳನ್ನು ಚಿಂತನೆ ಮಾಡಿ ಮತ್ತೆ ಮಂತ್ರಾಚಮನೆ ಮಾಡ್ತೇವೆ. ಅಲ್ಲಿಗೆ ಮುಗಿಲಿಲ್ಲ, ಮತ್ತೆ ಕೊಳೆ ಸೇರಬಹುದು ಅಂತ ಮನಸ್ಸಿನ ಮೇಲೆ ಎಂತಹ ಅಹಂಕಾರ ಬರಬಹುದು ಅಂತ ಸಂಕಲ್ಪ ಮಾಡಿಸ್ತಾರೆ. ಅಂದರೆ ಪ್ರಾಣಾಯಾಮ ಆದ ಬಳಿಕ, ಪ್ರಾಣಾಯಾಮ ಒಂದು ಶುದ್ಧತೆಯ ಪ್ರಕ್ರಿಯೆ, ಅದು ದೈಹಿಕವಾಗಿ ಸ್ಥಿರಗೊಳ್ಳಿಕ್ಕೋಸ್ಕರ ನಾವು ಹೇಳುವುದೇನು, ಅನಂತ ಕಾಲದಲ್ಲಿ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ, ಮತ್ತು ಕಾಲ ಆದಮೇಲೆ ದೇಶ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋ ದಕ್ಷಿಣೇ ಪಾರ್ಶ್ವೆ ದಂಡಕಾರಣ್ಯೆ ಗೋದಾವರಿಯಾ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬುದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನ, ಈಗ ಇರುವ ಕಾಲ. ಇದನ್ನು ಅರ್ಥ ಮಾಡಿಕೊಂಡ್ರೆ 31,104,000 ಕೋಟಿ ವರ್ಷಗಳಲ್ಲಿ ನಾವು ಬದುಕುವುದು 100 ವರ್ಷ ಮ್ಯಾಕ್ಸಿಮಮ್ ಬದುಕಿದರೆ. ಅದರಲ್ಲಿ ನಿದ್ದೆಯಲ್ಲೊಂದಿಷ್ಟು, ಯೌವನದಲ್ಲೊಂದಿಷ್ಟು, ಬಾಲ್ಯದಲ್ಲೊಂದಿಷ್ಟು, ಬುದ್ಧಿ ಹಾಳಾದ್ಮೇಲೆ ಒಂದಿಷ್ಟು, ಬುದ್ಧಿ ಬರುವ ಮುಂಚೆ ಒಂದಿಷ್ಟು, ಎಲ್ಲ ಹೋಗಿ ಸಿಗೋದು ನಮಗೆ ಒಂದು 5 ವರ್ಷವೋ 10 ವರ್ಷವೋ. ಅಷ್ಟರಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲಿಕ್ಕೆ ಅಂತ ಈಗ ಕೂಡುವಾಗ ಅನಂತ ದೇಶದಲ್ಲಿ ಜಂಬೂದ್ವೀಪದಿಂದ ಹಿಡಿದು ಇಡೀ ಜಗತ್ತಿನ ಪರಿಮಾಣವನ್ನು ಲೆಕ್ಕ ಹಾಕಿದರೆ ನಾವಿರುವುದು 6 ಅಡಿ 5 ಅಡಿ ಉದ್ದ 2 ಅಡಿ ಅಗಲದ ಜಾಗದಲ್ಲಿ ನಾವು ಕೂತಿರ್ತೇವೆ. ಏನು ಮಾಡಿದ್ರೂ ಅದಕ್ಕಿಂತ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯುಧಿಷ್ಠಿರನಿಗೆ ಸಾಮ್ರಾಜ್ಯ ಸಿಕ್ಕಿದ ಬಳಿಕ ಎಲ್ಲರೂ ಭೋಪರಾಕ್ ಅಂತ ಭಾರಿ ಹೊಗಳುತ್ತಾರೆ. ಇಡೀ ಸಕಲ ಅಖಂಡ ಬ್ರಹ್ಮಾಂಡದ ಚಕ್ರವರ್ತಿ, ಭರತಖಂಡದ ಚಕ್ರವರ್ತಿ ಅಂತ ಬೈತಾನೆ ಯುಧಿಷ್ಠಿರ. ನನ್ನ ಹೆಸರು ಹೇಳಬೇಡಿ, ಅದು ಕೃಷ್ಣನಿಗೆ ಸಂಬಂಧಪಟ್ಟ ಹೆಸರು, ಅವನಿಗೆ ಹೇಳಬೇಕು. ಯಾಕೆ? ನೀವೇನೋ ಹೇಳಿದ್ರಲ್ವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಹಾಗೆ ಅಖಂಡ ಭರತಕ್ಕೆ ಇವನೇ ರಾಜ ಅಂತ. ನಾನು ಮಲಗುವಾಗ ಒಂದು ಕಾಲು ಕಾಶ್ಮೀರದಲ್ಲಿ, ಇನ್ನೊಂದು ಕಾಲು ಕನ್ಯಾಕುಮಾರಿಯಲ್ಲಿ, ಇನ್ನೊಂದು ತಲೆಯಲ್ಲೋ ಅಫ್ಘಾನಿಸ್ತಾನದಲ್ಲಿ, ಇನ್ನೊಂದು ಕೈ ಭಾಗವನ್ನು ರಷ್ಯಾ ದೇಶದಲ್ಲಿ ಇಡ್ತಾ ಇದ್ದೇನೆ. ಅಂದರೆ ಅವನು ಅಲ್ಲಿ ತನಕ ರಾಜ ಆಗಿದ್ದ. ಅವನು ಚಕ್ರವರ್ತಿ ಆದದ್ದು ಅಂತಂದರೆ ಎಲ್ಲೆಲ್ಲಿಂದ ಕಪ್ಪವನ್ನು ತಂದ ಅಂತ ನೀವು ಮಹಾಭಾರತದ ಭಾಗವನ್ನು ನೋಡಿದರೆ, ಋಷಿಕ ದೇಶದಿಂದ ಮಂಗೋಲಿಯಾ, ಚೀನಾ, ಈ ಕಡೆಯಿಂದ ಹೂಣ ಅಂದರೆ ಸುಮಾತ್ರ, ಆಸ್ಟ್ರೇಲಿಯಾ, ಕೆಳಗಡೆಯಿಂದ ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅದರಿಂದ ಗಾಂಧಾರ, ಅದರ ಮೇಲಿನ ಅಷ್ಟೂ ದೇಶಗಳಿಂದ ಕಪ್ಪ ಬಂದು ಯುಧಿಷ್ಠಿರನ ಕಾಲಬುಡಕ್ಕೆ ಬಂದು ಬಿದ್ದಿತ್ತು ಅಂತ. ಅಂತಹ ರಾಜ್ಯವನ್ನು ಆಳುವಾಗ ಅವನು ಹೇಳ್ತಾನೆ, ಅಷ್ಟು ಎತ್ತರದ ಸ್ಥಾನ ಸಿಕ್ಕಿದಾಗಲೂ ನಾನು ಮಲಗಿದರೆ ನನ್ನ 1.5 ಇಂಚು 2 ಅಡಿ ಅಗಲ 5 ಅಡಿ ಎತ್ತರದ ಜಾಗದಲ್ಲಿ ಮಲಗಲಿಕ್ಕೆ ಸಾಧ್ಯ ಹೊರತು ಬೇರೆ ಕಡೆ ಮಲಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಜಪದಲ್ಲಿ ಅದನ್ನೇ ನೆನಪಿಸಿಕೊಳ್ಳುವುದು. ಇಷ್ಟೆಲ್ಲ ಸಾಮ್ರಾಜ್ಯದ ಒಡೆತನ ಇದ್ದರೂ ಕೂಡ ನನಗೆ ಇರುವುದು ರಾಮಕ್ಷೇತ್ರದ ಎಲ್ಲೋ ಒಂದು ಸಣ್ಣ ಭಾಗದಲ್ಲಿ, ಈ ಮನೆಯ, ಈ ದೇವರ ಕೋಣೆಯ, ಈ ಕೂತ ಸೀಟಿನ ಜಾಗದ ಅಷ್ಟೇ ಜಾಗ ಕೂತ್ಕೊಳ್ಳಿಕ್ಕಾಗೋದು. ಯಾವ ರೀತಿಯಿಂದಲೂ ನಾನು ದೊಡ್ಡವನಲ್ಲ. ಕಾಲದ ಮಾನದಿಂದ ಯೋಚನೆ ಮಾಡಿದರೂ ನನಗೆ ಬದುಕಿರುವುದು ಅತ್ಯಂತ ಸ್ವಲ್ಪ. ದೇಶದ ಮಾನದಿಂದ ಯೋಚನೆ ಮಾಡಿದರೂ ನಾನಿರುವುದು ಒಂದು ಇಷ್ಟು ಸಣ್ಣ ಕೋಣೆಯ ಒಳಗೆ ಇಷ್ಟೇ ಜಾಗದಲ್ಲಿ. ಅಂತಹ ನಾನು ನಿನ್ನ ಪ್ರೀತಿಗೋಸ್ಕರ, ನಿನ್ನ ಪ್ರೇರಣೆಯಿಂದ ನೀನು ಮಾಡಿಸಿದರೆ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಬರುತ್ತೆ, ಮಾಡಿಸು ದೇವರೇ. ಎಂಥ ಸಂಕಲ್ಪರಿ, ಎಂಥ ಪ್ರಾರ್ಥನೆ. ದೇವರು ಸೃಷ್ಟಿಸಿದ ಅಷ್ಟು ಅಖಂಡವಾದ ಜಗತ್ತಿನಲ್ಲಿ ನಾವು ಒಂದು ತುಂಡು ಅಲ್ಲ. ಅದು ಸಮುದ್ರ, ಅದು ಸಿಂಧು, ನಾವು ಬಿಂದು. ಆದರೂ ನಾವು ಏನೆಲ್ಲ ಹೇಳ್ತೇವೆ, ನಾನು ಮಾಡಿದ್ದು, ನನ್ನಿಂದ ಆದದ್ದು, ನಾನಿಲ್ಲ ಅಂದರೆ ಈ ಮನೆಯಲ್ಲಿ ಏನೂ ನಡೀತಿರಲಿಲ್ಲ ಅಂತ. ಯಜಮಾನ್ರು ಆ ಕಡೆ ಹೋದ್ಮೇಲೆ ಅವ್ರ ಮನೆಯವರು ಅದೇ ಹೇಳ್ತಾರೆ, ನಮ್ಮ ಮನೆಯವರಿಗೆ ಏನೂ ಗೊತ್ತಾಗಲ್ಲ, ನಾನಿದ್ದರಿಂದ ಆಯಿತು. ಅವರಿಬ್ಬರು ಹೋದ್ಮೇಲೆ ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನಿಗೆ ಜನ್ರೇಷನ್ ಗ್ಯಾಪ್ ಎಷ್ಟು ಅಂದರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ, ನಾವೇನಾದರೂ ನಾವೇ ಮಾಡ್ಕೊಳ್ಬೇಕು ಅಂತ ಅವರು ಹೇಳ್ತಾರೆ. ಎಲ್ರಿಗೂ ಅವರವರದ್ದೇ ಭ್ರಮೆ. ಆದರೆ ಸಂಕಲ್ಪ ಹೇಳುತ್ತೆ ಎಲ್ಲರದ್ದೂ ಭ್ರಮೆ, ನಿಜವಾದದ್ದು ಪರಮಾತ್ಮನ ಸೃಷ್ಟಿಯಲ್ಲಿ ನಡೆಯುವಂತಹದ್ದು ಅನ್ನುವ ಮಾತನ್ನು ನಮಗೆ ಸಂಕಲ್ಪ ಅರ್ಥ ಮಾಡಿಕೊಂಡು ಹೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಸಂಕಲ್ಪ ಮಾಡುವಾಗ ಎಂಥ ಅದ್ಭುತವಾದ ಸಂಕಲ್ಪ ಅದು. ಅದರ ನಂತರ ನಾವು ಮತ್ತೆ ಪ್ರೋಕ್ಷಣೆ ಮಾಡಿಕೊಳ್ತೇವೆ, ಆಪೋಹಿಷ್ಠ ಮಯೋಭುವ ಅಂತ. ಆ ಮಂತ್ರವೂ ತುಂಬ ಚಂದ. ನೀರಿನಲ್ಲಿರುವ ಎಲ್ಲ ದೇವತೆಗಳು ನನ್ನನ್ನು ರಕ್ಷಿಸಲಿ, ಯಾಕೆಂದರೆ ಆಪಸ್ಸರ್ವಸ್ಯ ಭೇಷಜೀಹಿ, ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ವಸ್ತು ಅಂತಿದ್ರೆ ಅದು ನೀರು ಅಂತ. ನಮಗೆ ಆರೋಗ್ಯ ಇದೆ ಎನ್ನುವುದಕ್ಕೆ 2 ಕಾರಣಗಳು, ಒಂದು ನೀರು, ಒಂದು ನಡಿಗೆ. ನಮಗೆ ನೀರು ಚೆನ್ನಾಗಿತ್ತು ಅಂತಂದರೆ, ಬಳಸುವ ನೀರು ಚೆನ್ನಾಗಿತ್ತು ಅಂದರೆ ರೋಗ ಬರುವುದಿಲ್ಲ. 2ನೇದು, ನಾವು ಹುಟ್ಟಿದ್ದು ಕೂತೇ ತಿನ್ನಲಿಕ್ಕಲ್ಲ, ಓಡಾಡಬೇಕು, ಸ್ವಲ್ಪ ಓಡಲಿಕ್ಕೂ ಅಲ್ಲ, ಓಡಾಡಲಿಕ್ಕಷ್ಟೇ. ಹಾಗೆ ಓಡಾಡಿದ ಮನುಷ್ಯ ಚೆನ್ನಾಗಿ ಬದುಕ್ತಾನೆ. ರೋಗ ಬಂದರೆ ಗುಣ ಆಗೋದು ಯಾವುದರಿಂದ ಗೊತ್ತಾ? ನೀರಿನಿಂದ ಮತ್ತು ನಿದ್ದೆಯಿಂದ. ಯಾವ ಮಾತ್ರೆಯಿಂದಲೂ ಅಲ್ಲ, ಅಥವಾ ಯಾವುದೇ ವಿಶೇಷವಾದ ಥೆರಪಿಯಿಂದನೂ ಅಲ್ಲ. ನಿಮಗೆ ಏನೇ ಮಾತ್ರೆ ಕೊಟ್ಟರೂ ನೀವು ನೀರಲ್ಲಿ ತೊಗೊಳ್ತೀರಿ,
ಅದರ ಜೊತೆಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲೂ ನಿದ್ದೆ ಮಾತ್ರೆ ನಿದ್ದೆಯ ಆಲ್ಕೋಹಾಲಿಕ್ ಅಂಶ ಇರುತ್ತೆ. ಅದನ್ನು ಮಲ್ಕೊಂಡ ಮೇಲೆ ನಿದ್ದೆ ಮತ್ತು ನೀರು ನಮ್ಮ ದೇಹದ ಆರೋಗ್ಯವನ್ನು ಮತ್ತೆ ವಾಪಸ್ ತರುತ್ತೆ. ಅದಕ್ಕೆ ನೀರು ಅನ್ನೋದು ತುಂಬ ಮುಖ್ಯ. ಆ ನೀರಿನಿಂದ ನಮ್ಮ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಈ ದೇಹವನ್ನು ಶುದ್ಧ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಜಪದ ಪ್ರತಿ ಹೆಜ್ಜೆಯಲ್ಲೂ ನಾವು ಅನುಭವಿಸುವ ಅರ್ಥದ ಸುಖವನ್ನು ನೋಡ್ತಾ ಹೋದರೆ ಮತ್ತೆ ಜಪ ಬಿಡ್ಲಿಕ್ಕೆ ಮನಸ್ಸಾಗಲ್ಲ. ಮತ್ತೊಂದು ಸರ್ತಿ ನಾವು ಮಾಡುವಾಗ ಇಲ್ಲ, ನನ್ನಲ್ಲಿ ಏನೋ ಇವತ್ತು ಹೊಸತನ್ನು ನಾನು ಪಡೆದಿದ್ದೇನೆ ಅನ್ನುವ ಹೊಸ ಉತ್ಸಾಹ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ತೊಡಗಿಸಿಕೊಳ್ಳಿಕ್ಕೆ ಬರುತ್ತೆ. ಆ ಅರ್ಥವನ್ನು ಪ್ರಶ್ನೆಗಳು ಇನ್ನೂ ತುಂಬ ಇತ್ತು. ನಾಳೆ ಬರೀ ಪ್ರಶ್ನೋತ್ತರವನ್ನೇ ಮುಂದುವರಿಸ್ತೇನೆ. ಅದರ ನಂತರದಲ್ಲಿ ಮತ್ತೆ ನಾಳೆ ಪ್ರಶ್ನೆ ಬಂದರೆ ಆ ಪ್ರಶ್ನೆಗೂ ಹೊಸತಾಗಿ ನನಗೆ ಉತ್ತರ ಗೊತ್ತಿದ್ದರೆ ವಿವರಿಸುವ ಪ್ರಯತ್ನ ಮಾಡ್ತೇನೆ. ಅಲ್ಲಿಯ ತನಕ ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳು, ಕೃತಜ್ಞತೆಗಳು. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.